मा ओं विष्णुपादाय कृष्णप्रेष्ठाय भूतले श्रीमते जयप्रस्वामिनिति नाम्ने नमः आचार्यपादाय निताय सुखप्रदायिने गौरकथादामदाय नित्यग्रामकारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ तत्सत् ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 14ನೇ ಅಧ್ಯಾಯದ 2ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಹರೇ ಕೃಷ್ಣ. ನೋಡಿ, ಈ ಶ್ಲೋಕದಲ್ಲಿ ಜ್ಞಾನವನ್ನ ಇಷ್ಟೊತ್ತು ಚರ್ಚಿಸಿದಂತ ಜ್ಞಾನ ಏನಿದೆ, ಕ್ಷೇತ್ರಜ್ಞ, ಪ್ರಕೃತಿ, ಪುರುಷ, ನೋಡಿ ಈ ತತ್ವ, ಇವುಗಳ ವಿಷಯವನ್ನ ಜ್ಞಾನವನ್ನ ಏನಾದ್ರೂ ಪಡ್ಕೊಂಡು ಅದರಲ್ಲೇ ನೆಲೆಗೊಂಡರೆ, ನೋಡಿ ಅದೇ ತರನ ನಡ್ಕೊಂಡ್ರೆ ಅಂತ ಅರ್ಥ. ನೆಲೆಗೊಂಡರೆ ಮೊದಲು ಶ್ರವಣ ಕೇಳೋದು, ನೋಡಿ ಅದ್ರ ನಂತರ ನೋಡಿ ಶ್ರವಣಂ ನಂತರ ಕೀರ್ತನಂ, ಇವೆರಡು ಮಾಡದ ನಂತರ ಏನಾಗುತ್ತೆ, ವಿಷ್ಣು ಸ್ಮರಣಂ, ಭಗವಂತನ ಸ್ಮರಣೆ ಆಗ್ಬಿಡುತ್ತೆ. ಸ್ಮರಣೆ ಮಾಡ್ತಾ ಮಾಡ್ತಾ ಮುಂದೆ ಏನಾಗುತ್ತೆ, ಮುಂದಿನ ಹಂತಗಳು ವಿಷ್ಣು ಸ್ಮರಣಂ, ಆಮೇಲೆ ಏನಾಗತ್ತೆ ಮತ್ತೆ ಅರ್ಚನಂ, ವಂದನಂ, ನೋಡಿ ದಾಸ್ಯಂ, ನೋಡಿ ಹಂಗೆ ಆ ದಾಸ್ಯಂ ಆದ್ಮೇಲೆ ಮುಂದಿನ ಹಂತಗಳಲ್ಲಿ ಕೊನೆಯಲ್ಲಿ ಸಾಕ್ಯಂ, ಅದಾದ್ಮೇಲೆ ಆತ್ಮನಿವೇದನಂ. ನೋಡಿ ಇದು 9 ವಿಧದ ಭಕ್ತಿ ಅಂತ ಹೇಳೋದು. ನೋಡಿ ಜ್ಞಾನವನ್ನ ಕೇಳ್ಕೊಂಡು ಸುಮ್ಮನೆ ಹಂಗೆ ಇರೋದಿಲ್ಲ, ಹಂಗೆ ಹೋಗೋದಿಲ್ಲ. ನೋಡಿ ನಾವು ಹಿಂದಿನ ಶ್ಲೋಕಗಳಲ್ಲಿ ಜ್ಞಾನದ ಬಗ್ಗೆ, ಜ್ಞಾನಿಗಳ ಬಗ್ಗೆ ತುಂಬಾ ನಾವು ಹಿಂದೆ ಕೇಳಿದೀವಿ, ಚರ್ಚೆ ಮಾಡಿದೀವಿ. ಆ ರೀತಿ ನೆಲೆಗೊಂಡ ವಿಷಯ ನೋಡಿ. ಚತುರ್ವಿಧ ಭಜಂತೆ ಮಾಂ ಅಂತ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು. ಯಾರ್ಯಾರು ಚತುರ್ವಿಧ? ಯಾರ್ಯಾರು? ಆರ್ತಿ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸ. ನೋಡಿ ಎಷ್ಟು ಬೇಗ ಹೆಂಗೆ ತಕ್ಷಣ ಹೇಳ್ಬಿಡ್ತೀರಿ ನೋಡಿ ಅಲ್ವಾ. ಆರ್ತಿ, ಅಯ್ಯೋ ಕಷ್ಟ ನನಗೆ ಕಾಪಾಡಪ್ಪ, ಸಂಕಟದಲ್ಲಿ ವೆಂಕಟರಮಣ ಅಂತ ಹೇಳೋರು ಆರ್ತಿಗಳು ಅಂತ. ಆರ್ತನಾದ ಅಂತ ಹೇಳ್ತಾರೆ. ಕಷ್ಟವೊಂದ ಕೂಗಿ ಕರೀತಾರೆ ನೋಡಿ, ಅದನ್ನ ಆರ್ತನಾದ ಅಂತ ಹೇಳ್ತಾರೆ. ಅಯ್ಯೋ ಕಷ್ಟ ಬಂದ್ಬಿಟ್ಟಿದೆ ಕಾಪಾಡಪ್ಪ ಅಂತ ಹೇಳಿ. ನೋಡಿ ಹಂಗೆ ಅರ್ಥಾರ್ಥಿ, ನನಗೆ ದುಡ್ಡು ಕಾಸು ಬೇಕು ಅಂತ ಕೇಳೋರು. ಒಡವೆ, ದುಡ್ಡು, ಕಾಸು, ಆಸ್ತಿ, ಐಶ್ವರ್ಯ, ಅಧಿಕಾರ, ಅರ್ಥಾರ್ಥಿ ನೋಡಿ. ಆಮೇಲೆ ಜ್ಞಾನಿ, ಜಿಜ್ಞಾಸು. ಈ 4ರಲ್ಲಿ ಅತ್ಯುತ್ತಮ ಯಾರು? ಜ್ಞಾನಿಗಳು ಅಲ್ವಾ. ಬಾಕಿಯವರೆಲ್ಲರೂ ಚತುರ್ವಿಧ ಭಜಂತೆ ಮಾಂ. ಆ ಶ್ಲೋಕ ಓದಿದ್ರೆ ಇವ್ರನ್ನೆಲ್ಲ ಪುಣ್ಯಾತ್ಮರು ಅಂತ ಹೇಳ್ತಾರೆ. ನೋಡಿ ಇವರೆಲ್ಲ ಬಹಳ ಪುಣ್ಯವಂತರು, ಭಗವಂತನ ನೆನೆಸ್ಕೊಳ್ತಾರೆ. ಏನೇನೋ ಕಾರಣಕ್ಕೆ ದುಡ್ಡು ಬೇಕು ಅಂತ ನೆನ್ಸ್ಕೋತಾರೆ, ನೋಡಿ ಕಷ್ಟ ಬಂದಿದೆ ಕಾಪಾಡು ಅಂತ ನೆನ್ಸ್ಕೋತಾರೆ. ನೋಡಿ ಕುತೂಹಲದಿಂದ, ನೋಡಿ ಅವ್ರಿಗೆ ಜಿಜ್ಞಾಸು ಅಂದ್ರೆ ಕುತೂಹಲ, ತಿಳ್ಕೋಬೇಕು ಅಂತ ಆಸೆ. ನೋಡಿ ಅದಕ್ಕೋಸ್ಕರ ಅನ್ವೇಷಣೆ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ನೋಡಿ ಯಾವ್ಯಾವುದೋ ಪುಸ್ತಕಗಳು ಓದಕ್ಕೆ ಪ್ರಯತ್ನ ಪಟ್ಟು, ಪ್ರವಚನಗಳು ಕೇಳಿ, ಅಲ್ಲಿ ಕೇಳಿ ಇಲ್ಲಿ ಕೇಳಿ,
ನೋಡಿ ಇದನ್ನ ಜಿಜ್ಞಾಸೆ ಅಂತ ಹೇಳ್ತಾರೆ. ಯಾವುದು ಸರಿ, ಯಾವುದು ಶ್ರೇಷ್ಠ, ಯಾವುದು ಉತ್ತಮ, ಇದೆಲ್ಲ ಹೆಂಗಾಯ್ತು, ಸೃಷ್ಟಿ ಹೆಂಗಾಯ್ತು, ಸೃಷ್ಟಿ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಏಕ್ ಮಾಡಿದ್ರು, ನೋಡಿ ನಾವು ಯಾಕೆ ಇಲ್ಲಿದ್ದೀವಿ, ಅಥಾತೋ ಬ್ರಹ್ಮ ಜಿಜ್ಞಾಸ, ನೌ ಇಸ್ ದ ಟೈಮ್ ಟು ಎನ್ಕ್ವೈರ್. ನೋಡಿ ಈ ತರದ ಜಿಜ್ಞಾಸೆ ಮಾಡಿದಾಗ ಜ್ಞಾನ ಸಿಗತ್ತೆ, ತಿಳುವಳಿಕೆ ಸಿಗತ್ತೆ. ನೋಡಿ ಆದ್ರೆ ಅದಕ್ಕೆ ಜ್ಞಾನಿಗಳೇ ಅತ್ಯುತ್ತಮ ಅಂತ ಹೇಳೋದು. ಈಗ ಜ್ಞಾನ ತಿಳ್ಕೊಂಬಿಟ್ರೆ ಸಾಕಾ? ಜ್ಞಾನ ಇಲ್ಲ ತಿಳ್ಕೊಂಬಿಟ್ರೆ ಆಗೋಯ್ತಾ? ಸೇವೆ ಮಾಡ್ಬೇಕು ಪ್ರಭು, ಅದನ್ನ ತಿಳ್ಕೊ. ಮುಂದಕ್ಕೆ ಹೋಗ್ಬೇಕು ಪ್ರಭುಜಿ. ನೋಡಿ ಒಬ್ಬ ಹುಡುಗ ಕಳೆದೋಗಿರ್ತಾನೆ, ಅವ್ರ ಅಮ್ಮ ಯಾರು ಅಂತ ಮರ್ತೋಗಿರುತ್ತೆ. ನೋಡಿ ಆಮೇಲೆ ಆ ಜ್ಞಾನ ಸಿಗತ್ತೆ ಅವನಿಗೆ, ನಮ್ಮ ಅಪ್ಪ ಯಾರು, ಅಮ್ಮ ಯಾರು, ನಮ್ದು ಯಾವ ಊರು, ನಮ್ದೇನ್ ಸಂಬಂಧ, ಇದೆಲ್ಲ ಸಂಬಂಧ ಸಿಗುತ್ತೆ. ಜ್ಞಾನ ತಿಳ್ಕೊಂಡ್ಮೇಲೆ ಅವನ ಪಾಡ್ಗೆ ಅವನು, ಇವ್ರ ಪಾಡ್ಗೆ ಇವ್ರಿದ್ರೆ ಆ ಜ್ಞಾನ ತಿಳ್ಕೊಂಡು ಏನಾದ್ರು ಪ್ರಯೋಜನ ಆಯ್ತಾ? ಇಲ್ಲ ಪ್ರಭು. ಇಲ್ಲ ಪ್ರಭು, ಪ್ರಯೋಜನ ಪಡ್ಕೋಬೇಕು. ನೋ ಯೂಸ್ ಅಟ್ ಆಲ್. ಏನಕ್ಕೆ ಉಪಯೋಗ? ನೋಡಿ ಅದನ್ನ ನೋಡಿ ವಿಷಯ ಅವ್ರ ಪಾಡ್ಗೆ ಅವ್ರು ಕೇಳಿ, ಓ ಇವರೇನಾ ನಮ್ಮಪ್ಪ, ಆಯ್ತು ಟಾಟಾ ಬಾಯ್ ಬಾಯ್ ಅಂತ ಹೋದ್ರೆ ಅದು ಏನು ಪ್ರಯೋಜನ ಅಲ್ವಾ? ಅದಕ್ಕೆ ನೋಡಿ ನಮ್ಮ ಆಚಾರ್ಯರು ನಾವು ಪುಸ್ತಕಗಳಲ್ಲಿ ಇವು ಯಾವುದೇ ಓದುವಂಥದ್ದು 3 ಭಾಗ ಮಾಡ್ಕೋಬೇಕಂತೆ. ಅದು ಸಂಬಂಧ, ಅಭಿಧೇಯ, ಪ್ರಯೋಜನ. ಈ ಶ್ಲೋಕ ಹೇಳ್ತಿದ್ಯಾ? ಸಂಬಂಧ, ಅಭಿಧೇಯ, ಪ್ರಯೋಜನ 3 ಹೇಳ್ತಿದ್ಯಾ ಈ ಶ್ಲೋಕದಲ್ಲಿ? ಹೇಳ್ತಾ ಇದೆ. ಹೌದು ಪ್ರಭು. ಹೌದು ಪ್ರಭುಜಿ. ಯಾರಾದ್ರೂ ಹೇಳ್ತೀರಾ ಹೆಂಗೆ, ಏನ್ ಪ್ರಯೋಜನ ಅಂತ ಹೇಳ್ತಾ ಇದೆ ಈ ಶ್ಲೋಕ? ಏನ್ ಪ್ರಯೋಜನ ಅಂತ ಶ್ಲೋಕ? ವ್ಯಥೆ ಪಡೋದಿಲ್ಲ ಪ್ರಭುಜಿ. ನಾವ್ ಇದನ್ನೆಲ್ಲ ಭಗವಂತನ ಕೇಳಿ ಮಾಡೋದ್ರಿಂದ ನಾವು ಪ್ರಳಯ ಕಾಲದಲ್ಲಿ ವ್ಯಥೆ ಪಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇದು ಪ್ರಯೋಜನ ಇದೆ ಪ್ರಭುಜಿ. ಈ ದಿವ್ಯ ಸ್ವಭಾವನ ಪಡ್ಕೊಂಡವನು ಅಂದ್ರೆ ಈ ದಿವ್ಯ ಜ್ಞಾನ ಪಡೆದವನು ಪ್ರಯೋಜನ ಪಡ್ಕೊಂತಾನೆ ಪ್ರಭು ಅದರದ್ದು. ಮತ್ತೆ ಹುಟ್ಟೋದಿಲ್ಲ, ಪ್ರಯೋಜನ ಪಡ್ಕೊಂತಾನೆ. ನೋಡಿ 3 ಪ್ರಯೋಜನಗಳು ಈ ಶ್ಲೋಕದಲ್ಲಿ ಹೇಳ್ತಿರುವಂಥದ್ದು. ಯಾರಾದ್ರೂ ಈ ಸಂಬಂಧ ಜ್ಞಾನವನ್ನ ತಿಳ್ಕೊಂಡರೆ ಅವ್ರಿಗೆ 3 ಪ್ರಯೋಜನಗಳಿದಾವೆ ಅಂತ ಈ ಶ್ಲೋಕ ಹೇಳ್ತಾ ಇದೆ. ನೋಡಿ ಸಂಬಂಧವನ್ನ ಪಡ್ಕೊಂಡ್ರೆ, ನೋಡಿ ಸಂಬಂಧ ಹೇಳ್ತಾ ಇದೆ, ಜ್ಞಾನ ಸಂಬಂಧವನ್ನ ಹೇಳ್ಕೊಡುತ್ತೆ. ನೆಲಗೊಂಡವನು ಅಂತ ಹೇಳೋ ಪದ ನೋಡಿ ಅಭಿಧೇಯ ಹೇಳುತ್ತೆ. ಹೆಂಗೆ ಜ್ಞಾನ ತಿಳ್ಕೊಂಡವನು ಹಂಗ್ ನಡ್ಕೋಬೇಕು ಅಂತ. ನೋಡಿ 3 ಹೇಳ್ತಾ ಇದೆ. ಮೊದಲು ಸಂಬಂಧ ಹೇಳ್ತಾ ಇದೆ, ಜ್ಞಾನ, ನೋಡಿ ಕ್ಷೇತ್ರಜ್ಞ, ನೋಡಿ ಆತ್ಮ ಪರಮಾತ್ಮ, ಆತನಿಗೂ ಇರುವಂತ ವ್ಯತ್ಯಾಸ, ಅವರ ಸಂಬಂಧ. ನೋಡಿ ಮಾಮೈವಾಂಶ ಜೀವಲೋಕೆ, ನಂದೇ ಅಂಶ ಆತ್ಮ ಅನ್ನುವಂಥದ್ದು ಕೃಷ್ಣ ಹೇಳ್ತಿರೋದು. ನೋಡಿ ಇದೆಲ್ಲ ಆಯ್ತು. ನಂದೇ ಶಕ್ತಿ, ತಟಸ್ಥ ಶಕ್ತಿ ಅಂತ ಹೇಳ್ತಿರೋದು, ಇದೆಲ್ಲ ಸಂಬಂಧ, ಇದೆಲ್ಲ ಜ್ಞಾನ ಆಯ್ತು. ಈಗ ಆ ತರ ನೋಡ್ಕೋಬೇಕು. ಇದು ಅಭಿಧೇಯ. ಏನು, ಯಾವ ತರ? ಹಿಂದಿನ ಶ್ಲೋಕಗಳೆಲ್ಲ ಹೇಳ್ತಾ ಬಂದ್ರಲ್ಲ ಆ ತರ. ನೋಡಿ ಈಗ ಅದ್ರ ಪ್ರಯೋಜನ ಸ್ಪಷ್ಟವಾಗಿ ಹೇಳ್ತಿರೋದು. 3 ಪ್ರಯೋಜನ ಹೇಳ್ತಿರೋದು. ಯಾವ್ಯಾವುದು 3 ಪ್ರಯೋಜನಗಳು? ಯಾವುದು? ದಿವ್ಯ ಸ್ವಭಾವವನ್ನು ಪಡೆಯುವುದು, ನೋಡಿ ಸೃಷ್ಟಿ ಕಾಲದಲ್ಲಿ ಮತ್ತೆ ಹುಟ್ಟೋದಿಲ್ಲ, ಹುಟ್ಟು ಸಾವುಗಳು ಇಂದ ನಾವು ಪಾರಾಗ್ತೀವಿ. ನೋಡಿ ಪ್ರಳಯ ಕಾಲದಲ್ಲಿ ವ್ಯಥೆ ಪಡೋದಿಲ್ಲ. ನೋಡಿ ಪ್ರಳಯ ಕಾಲ ಅದಾಗ್ಲಿ, ನಮ್ಮ ದೇಹ ಸಾಯೋ ಸಂದರ್ಭ ಆಗ್ಲಿ, ನೋಡಿ ಒಬ್ಬರ ದೇಹ ಸತ್ತೋಗುತ್ತೆ ಅಂತಂದ್ರೆ ಇದು ಪಿಂಡಾಂಡ, ಅದು ಬ್ರಹ್ಮಾಂಡ ಹೆಂಗೆ ಪ್ರಳಯ ಆಗಿ ಬ್ರಹ್ಮಾಂಡ ನಾಶ ಆಗುತ್ತೋ, ನೋಡಿ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಬೇರೆ ಬೇರೆ ಪ್ರಳಯಗಳು ಜ್ಞಾಪಕ ಇದೆಯಾ? ಖಂಡ ಪ್ರಳಯ. ಹೌದು ಪ್ರಭುಜಿ. 5 ಪ್ರಳಯಗಳು ಪ್ರಭುಜಿ. 5 ಪ್ರಳಯ. ಯಾವ್ಯಾವ್ದು ಹೇಳ್ತೀರಾ ಅಲ್ವಾ? ನಾವ್ ಹಿಂದೆ ತುಂಬಾ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಪ್ರಳಯಗಳು ಬೇರೆ 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 ತರ ಪ್ರಳಯಗಳು ಅಲ್ವಾ? ನೋಡಿ ಪ್ರಳಯಗಳಾಗ್ತವೆ. ಒಂದು ಬ್ರಹ್ಮಾಂಡನೇ ಸ್ಫೋಟ ಆಗಿ ನೋಡಿ ಪ್ರಳಯ, ಮಹಾಪ್ರಳಯ ಆಗುತ್ತೆ. ದೈನಂದಿಕ ಪ್ರಳಯ, ನಿಮಿತ್ತ ಪ್ರಳಯ. ಹಾ ಹೇಳಿ ಮತ್ತೆ. ದೈನಂದಿಕ ಪ್ರಳಯ, ಆಮೇಲೆ ಇನ್ನೊಂದೇನ್ ಹೇಳಿದ್ರಿ? ನಿಮಿತ್ತಿಕ ಪ್ರಳಯ, ಆಮೇಲೆ ಮತ್ತೆ ಬರ್ತಾ ಇಲ್ಲ ಪ್ರಭು. ಅನಿಮಿತ್ತ ಪ್ರಳಯನ ಏನಿದೆ? ನೀವು ಹುಡುಕಿ ಹೇಳ್ಬೋದು. ಯಾರಾದ್ರೂ ಬರ್ಕೊಂಡಿದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಇದೆ, ಇವಾಗ್ಲೂ ಹಂಗೇನೆ ಇದೆ. ಭಕ್ತವತ್ಸಲ ಅನೌನ್ಸ್ಮೆಂಟ್ ಗ್ರೂಪಿಗೆ ಹೋದ್ರೆ ನಿಮಗೆ ಅದು ಸಿಗುತ್ತೆ.
ಯಾರಾದ್ರೂ ಹೋಗಿ ಹುಡುಕ್ಬೋದು, ಅದು ಡಿಲೀಟ್ ಮಾಡಿಲ್ಲ ಅದನ್ನು. ಯಾರಾದ್ರೂ ಹಿಂದಿನ ದಿನಗಳಿಗೆ ಹುಡ್ಕೊಂಡು ಹೋಗ್ಬೋದು, ಸ್ವಲ್ಪ ಇದೆ ಅದು ಹಂಗೇ ಇದೆ. ಹುಡುಕಿದ್ರೆ ಯಾರಿಗಾದ್ರೂ ಸಿಕ್ಕಿದ್ರೆ ಹೇಳ್ಬೋದು, ಇಲ್ಲಿದ್ರೇನು ಪರವಾಗಿಲ್ಲ. ನೋಡಿ ಪ್ರಳಯ ಆಗತ್ತೆ ನೋಡಿ, ಯುಗದ ಕೊನೆಯಲ್ಲಿ, 4 ಯುಗಗಳ ಕೊನೆಯಲ್ಲಿ ನೋಡಿ ಪ್ರಳಯ ಆಗತ್ತೆ. ನೋಡಿ ಮನ್ವಂತರದ ಪ್ರಳಯ ಅಂತ ಇದೆ. ಮನ್ವಂತರ, ಒಂದ್ ಮನ್ವಂತರದಿಂದ ಇನ್ನೊಂದ್ ಮನ್ವಂತರ ಬದಲಾಗ್ಬೇಕು ಅಂದ್ರೆ ಹರೇ ಕೃಷ್ಣ. ನೋಡಿ ಮನ್ವಂತರ, ಒಂದ್ ಮನ್ವಂತರ ಇನ್ನೊಂದು ಮನ್ವಂತರ ಬದಲಾಗ್ಬೇಕಂದ್ರೆ ಒಂದು ಪ್ರಳಯ ಆಗುತ್ತೆ ನೋಡಿ. ಅದೇ ಮತ್ಸ್ಯಾವತಾರದಲ್ಲಿ ನೋಡಿ ಈ ಎಲ್ಲ ಸಪ್ತ ಋಷಿಗಳನ್ನ, ಈ ಜೀವಿಗಳನ್ನೆಲ್ಲ ಹಾಕೊಂಡು ನೋಡಿ ಮತ್ಸ್ಯಾವತಾರ ನೋಡಿ ಅವ್ರನ್ನೆಲ್ಲ ಒಂದು ಅಡುಗು ಮಾಡುವಂಥದ್ದು ನೋಡಿ. ಆ ಮುನಿಗಳು, ಆ ಮನು ನೋಡಿ ಅವ್ರನ್ನ ಜೊತೆಗೆ ನೋಡಿ ಎಲ್ಲ ರಕ್ಷಣೆ ಮಾಡೋದು ನೋಡಿ. ಇದೊಂದು ಪ್ರಳಯ. ಅಂದ್ರೆ ಬೇರೆ ಬೇರೆ ಪ್ರಳಯಗಳಲ್ಲಿ. ಹರೇ ಕೃಷ್ಣ ಪ್ರಭುಜಿ. ಯುಗ ಪ್ರಳಯ, ಮನ್ವಂತರ ಪ್ರಳಯ, ಕಲ್ಪ ಪ್ರಳಯ, ಮಹಾಪ್ರಳಯ ಅಥವಾ ಬ್ರಹ್ಮ ಪ್ರಳಯ. ಹರೇ ಕೃಷ್ಣ. ನೋಡಿ ಮಾತಾಜಿಯವರು ಹುಡುಕಿ ಹೇಳ್ತಿದ್ದಾರೆ, ತುಂಬಾ ಧನ್ಯವಾದ ಮಾತಾಜಿ. ಇನ್ನೊಂದ್ಸತಿ ಹೇಳ್ತೀರಾ? ನಿಧಾನಕ್ಕೂ ಹೇಳಿ. ಹಾ ಪ್ರಭುಜಿ. ಹರೇ ಕೃಷ್ಣ. ಯುಗ ಪ್ರಳಯ, ಮನ್ವಂತರ ಪ್ರಳಯ, ಕಲ್ಪ ಪ್ರಳಯ, ಮಹಾಪ್ರಳಯ ಅಥವಾ ಬ್ರಹ್ಮ ಪ್ರಳಯ. ಹಾ, ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಹಿಂಗೆ ಆಮೇಲೆ ಇದನ್ನ ಶೇರ್ ಮಾಡ್ಕೊಳ್ಳೋಣ. ಮಾತಾಜಿ ನೀವು ಅಡ್ಮಿನ್, ನೀವು ಶೇರ್ ಮಾಡ್ಕೊಳ್ಳಿ ಅದನ್ನು ಅನೌನ್ಸ್ಮೆಂಟ್ ಗ್ರೂಪ್ ಅಲ್ಲಿ. ನೋಡಿ ಹಿಂಗೆ ಬೇರೆ ಬೇರೆ ಪ್ರಳಯಗಳಿದಾವೆ ನೋಡಿ. ಈ ಕಲ್ಪ ಪ್ರಳಯದಲ್ಲಿ ಈ ಯಾರು ಮಾರ್ಕಂಡೇಯ ಋಷಿ ನೋಡಿ, ಮಾರ್ಕಂಡೇಯ ಋಷಿಗಳು ನೀರಲ್ಲಿ ಮುಳುಗ್ತಿದ್ದಾರೆ, ತೇಲ್ತಿದ್ದಾರೆ ನೋಡಿ. ಎಷ್ಟೋ ವರ್ಷಗಳು ನೋಡಿ ಅವರು ಈಜ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಏನು ದಿಕ್ಕೆ ಸಿಗೋದಿಲ್ಲ ನೋಡಿ. ನೋಡಿ ಹಿಂಗೆ ಅಲ್ಲಿ ನಮಗೆ ಅವ್ರ ಕಷ್ಟ ಅನುಭವಿಸೋದನ್ನ ಕಾಣ್ಬೋದು ನೋಡಿ. ಹಂಗೆ ಭಯಾನಕವಾಗಿರುತ್ತೆ ಪ್ರಳಯ ನೋಡಿ. ಈ ತರದ್ದು ಇದು ಬ್ರಹ್ಮಾಂಡ ಕಡೆ, ಈ ಕಡೆ ಜಗತ್ತಿನ ಪ್ರಳಯ ಆದ್ರೆ, ನಮ್ಮ ದೇಹನೂ ಕೂಡ ಸಾವಿನ ದಿನ ಬರುತ್ತೆ ನೋಡಿ. ಅದು ಪಿಂಡಾಂಡದ ಪ್ರಳಯ ನೋಡಿ. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಇದಕ್ಕೂ ಕೂಡ ಪ್ರಳಯ ಆಗತ್ತೆ. ಯಾವ್ದಕ್ಕೆ ಪ್ರಳಯ ಆಗತ್ತೆ ಅಂತ ಹೇಳಿದ್ರೆ ಪಿಂಡಾಂಡಕ್ಕೆ ಪ್ರಭುಜಿ. ಅಂದ್ರೆ ಏನು? ನಾವೇ ಡೆತ್ ಅಂತ ಅಲ್ವಾ ನೋಡಿ. ಹೆಂಗೆ ವಿಶ್ವರೂಪದ ಬ್ರಹ್ಮಾಂಡ ನೋಡಿ ಪ್ರಳಯ ಆಗಿ ಮಹಾಸ್ಫೋಟ ಆಗುತ್ತೋ, ಪ್ರಳಯ ಆಗುತ್ತೋ ನೋಡ ಅದೇ ತರ ಈ ದೇಹನೂ ಕೂಡ ಅದೇ ತರನೇ ನೋಡಿ. ಇದಕ್ಕೂ ಒಂದು ಪ್ರಳಯ ಅಂತ ಆಗುತ್ತೆ, ಸಾವು ಅಂತ ಬರುತ್ತೆ ನೋಡಿ. ಈ ತರದ್ ಆಗ್ತಾನೆ ಇರುತ್ತೆ. ಮತ್ತೆ ಹುಟ್ಟೋದು, ಸೃಷ್ಟಿ ಕಾಲದಲ್ಲಿ ಹುಟ್ಟೋದಿಲ್ಲ, ಪ್ರಳಯ ಕಾಲದಲ್ಲಿ ವ್ಯತ್ಯೆ ಪಡೋದಿಲ್ಲ. ಸಾವು ಬಂದ್ರೆ ನೋಡಿ ವ್ಯತ್ಯೆ ಪಡೋದಿಲ್ಲ, ಮತ್ತೆ ಹುಟ್ಟಬೇಕು ಅಂತ ಹೇಳಿ ಭಯ ಪಡೋದಿಲ್ಲ ನೋಡಿ. ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಅಂತ ಹೇಳಿ ನೋಡಿ. ಹುಟ್ಟೋದು, ಸಾಯೋದು ನೋಡಿ, ಇಲ್ಲಿ ವಯಸ್ಸಾಗುವಂಥದ್ದು, ವೃದ್ಧಾವಸ್ಥೆ ಆಗೋದು ನೋಡಿ, ರೋಗಾವಸ್ಥೆ, ಪೀಡಿತರಾಗೋದು, ಇದೆಲ್ಲ ನಮಗಿರುವಂತ ನೋಡಿ ಕ್ಲೇಶ. ಇವೆಲ್ಲನೂ ನೋಡಿ ಬಾಧೆಗಳು, ಪೀಡೆಗಳು. ಈ ಜಗತ್ತು ನಮಗೆ ದಂಡಿಸ್ತಿರುವಂತ ರೀತಿ ಇದು ನೋಡಿ. ಅದನ್ನೇ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನ ಅಂತ ಹೇಳಿ 4 ತರ: ಹುಟ್ಟು, ಸಾವು ನೋಡಿ, ವೃದ್ಧಾಪ್ಯ, ರೋಗಾವಸ್ಥೆ, ಇವೆಲ್ಲನೂ ನಮಗೆ ಪೀಡೆ ನೋಡಿ, ಬಾಧೆ ನೋಡಿ. ಈ ಯಾರು ಜ್ಞಾನಿಗಳಿರ್ತಾರೆ ನೋಡಿ, ಕ್ಷೇತ್ರಜ್ಞ ನೋಡಿ, ಈ ಪ್ರಕೃತಿಯ 3 ಗುಣಗಳು ನೋಡಿ, ಇದನ್ನೆಲ್ಲ ಭೋಗಿಸುವಂತ ಪುರುಷ ನೋಡಿ, ನಿಯಂತ್ರಕ ಯಾರೆಲ್ಲ ಇದನೋ, ಹೇಗಿದನೋ ನೋಡಿ, ಎಲ್ಲ ತಿಳುವಳಿಕೆ ಏನ್ ಮಾಡುತ್ತೆ ನಮ್ಮನ್ನ ವ್ಯತ್ಯಪಡಿಸೋದಿಲ್ಲ, ಆತಂಕಗೊಳಿಸೋದಿಲ್ಲ ನೋಡಿ. ನಮಗೆ ಸರಿಯಾಗಿ ತಿಳುವಳಿಕೆ ಇರುತ್ತೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ನೋಡಿ, ನಾನು ಯಾಕೆ ಇದನ್ನೆಲ್ಲ ಅನುಭವಿಸ್ತಿದ್ದೀನಿ ನೋಡಿ. ಇದಕ್ಕೆಲ್ಲನೂ ದಾಟಿ ಮುಂದೆ ಹೋಗ್ತೀನಿ ನೋಡಿ. ಅದನ್ನ
ನೋಡಿ, ದಿವ್ಯ ಸ್ವಭಾವವನ್ನ ಪಡೆಯುವುದು. ನೋಡಿ, ಇದನ್ನ ದಿವ್ಯ ಸ್ವಭಾವ ಅಂದ್ರೆ ಏನಂತ ಭಾವಾರ್ಥದ ರೂಪದಲ್ಲಿ ತುಂಬಾ ವಿವರವಾದಂತ ತಿಳುವಳಿಕೆ ಕೊಟ್ಟಿದ್ದಾರೆ. ದಿವ್ಯ ಸ್ವಭಾವ ಅಂದ್ರೆ ಏನು ನೋಡಿ, ಅದೇ ಕೃಷ್ಣ ಪ್ರಜ್ಞೆ. ನಾನು ಈ ದೇಹ ಅಲ್ಲ, ನೋಡಿ ನಾನು ಆತ್ಮ, ನೋಡಿ ಪರಮಾತ್ಮನ ಅಂಶ, ದೇವೋತ್ತಮ ಪರಮ ಪುರುಷ ಕೃಷ್ಣನ ನಿತ್ಯದಾಸ, ಜೀವೇರ ಸ್ವರೂಪಾಯ ಕೃಷ್ಣೇರ ನಿತ್ಯದಾಸ ಅನ್ನುವಂಥ ತಿಳುವಳಿಕೆ. ಅದರಲ್ಲಿ ನೋಡಿ, ಅದನ್ನೇ ಸ್ವರೂಪ ಸಿದ್ಧಿ ಅಂತ ಹೇಳಿದ್ದು ನೆನ್ನೆ ಚರ್ಚೆ ಮಾಡ್ತಿದ್ವಲ್ವಾ. ಆ ದಿವ್ಯ ಸ್ವರೂಪವನ್ನು ಪಡ್ಕೊಂಡ್ರೆ ನಮ್ಗೆ ಎಲ್ಲ ಸಮಸ್ಯೆಗಳು ಹೋಗ್ಬಿಡುತ್ತೆ. ನೋಡಿ, ವಿಜ್ಞಾನಿಗಳಾಗ್ಲಿ, ಆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಸಂದರ್ಭದಲ್ಲಾಗ್ಲಿ, ನೋಡಿ ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಮಾತಾಜಿ? ಅವ್ರಿಗೆಲ್ಲ ಯಾರಾದ್ರೂ ಅಸುರರು ಘೋರವಾದ ತಪಸ್ ಮಾಡ್ತಾರೆ. ತಪಸ್ ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷ ಆದ್ರೆ ಅವ್ರು ಏನಂತ ಕೇಳ್ಕೊಳಕ್ ಹೋಗ್ತಾರೆ? ನಮಗ್ ಸಾವೇ ಬರ್ಬಾರ್ದು ಅಂತ ಕೇಳ್ಕೊಂತಾರೆ. ಬರ್ಬಾರ್ದು, ಯಾವುದ್ರಿಂದಲೂ ಯಾರಿಂದಲೂ ಅಂತ ಕೇಳ್ಕೊಳ್ತಾರೆ. ಅದು ಸಾಧ್ಯನಾ? ಇಲ್ಲ ಪ್ರಭುಜಿ. ಪ್ರಭುಜಿ ನಿಮ್ಗೆ ಸ್ವಲ್ಪ ಸೌಂಡ್ ಕಡಿಮೆ ಆಯ್ತು ಪ್ರಭುಜಿ. ಕೃಷ್ಣ. ಮಾತಾಜಿ ಈಗ ಕೇಳಿಸ್ತಿದ್ಯಾ? ಹರೇ ಕೃಷ್ಣ, ಹರೇ ಕೃಷ್ಣ. ನಿಮ್ದು ಫೋನ್ ಕಾಲ್ ಬಂತಲ್ಲ ಪ್ರಭುಜಿ, ಫೋನ್ ಕಾಲ್ ಬಂದ್ರೆ ಸೌಂಡ್ ಕಡಿಮೆ ಆಗುತ್ತೆ. ಈಗ ನಾನು ಒಂದ್ಸತಿ ಲೆಫ್ಟ್ ಆಗಿ ವಾಪಸ್ ಜಾಯಿನ್ ಆಗ್ತೀನಿ. ಜಸ್ಟ್ ವೇಟ್ ಮಾಡಿ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಹರೇ ಕೃಷ್ಣ. ನೋಡಿ, ಹಂಗೆ ನೋಡಿ ಬಹಳ ಮುಖ್ಯ. ಈಗ ನಾವೇನ್ ಚರ್ಚೆ ಮಾಡಿದ್ವಲ್ವಾ, ನೋಡಿ ಹಂಗೆ ನೋಡಿ ಒಂದು ಇದು ಜ್ಞಾನ. ನೋಡಿ, ಜ್ಞಾನ ತಿಳ್ಕೊಂಡವರು ಏನ್ ಮಾಡ್ಬೇಕೀಗ? ಜ್ಞಾನ ಪಡ್ಕೊಂಡವ್ರು ಏನ್ ಮಾಡ್ಬೇಕು ಮಾತಾಜಿ? ಅದರ ಸಂಬಂಧವನ್ನು ಪಡ್ಕೋಬೇಕು ಪ್ರಭು. ಹೌದು, ಭಗವಂತ ಏನು ಹಿಂಗೆ ಅಂತ ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು ಪ್ರಭುಜಿ. ಪ್ರಚಾರ ಮಾಡಕ್ಕೂ ಪ್ರಯತ್ನ ಪಡ್ಬೇಕು. ಭಗವಂತನ ಸೇವೆ ಮಾಡ್ಬೇಕು. ಬರೀ ಜ್ಞಾನ ಪಡೆದ್ಕೊಂಡು ಪ್ರಯೋಜನ ಇಲ್ಲ. ಬೇರೆಯವ್ರಿಗೂ ಜ್ಞಾನವನ್ನ ಕೊಡ್ಬೇಕು ಅಂತ ಹೇಳಿ ಅಲ್ವಾ? ನೋಡಿ, ಭಕ್ತಿ ಸೇವೆಗಳಿಗೆ ನೋಡಿ ತೊಡಗ್ಬೇಕು ಅನ್ನೋಂಥದ್ದು. ನೋಡಿ ಹಂಗೆ ನೋಡಿ ಸಾವು ಬಗ್ಗೆ ಬಹಳ ವಿಷಯ. ನಾನು ನಿಮಗೊಂದು ಕಥೆ ಹೇಳಕ್ ಬಯಸ್ತೇನೆ. ನೋಡಿ, ನಾನು ಇವತ್ತು ಗ್ರೂಪಲ್ಲಿ ಭಕ್ತವತ್ಸಲ ಗ್ರೂಪಲ್ಲಿ ಹಂಚ್ಕೊಂಡಿದ್ದೇನೆ, ಇವೆಲ್ಲ ನೋಡ್ಕೋಬಹುದು. ನೋಡಿ, ಸಾವಿನ ವಿಷಯ ಇದೆಷ್ಟು ಮುಖ್ಯ ಆಗತ್ತೆ ಅಂದ್ರೆ, ನೋಡಿ ಹಂಗೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಸಾವು ಏಕೆ ಮುಖ್ಯ ಅಲ್ವಾ? ಸಾವು ಎಂದರೆ ಎಲ್ಲರಿಗೂ ಭಯ, ಆದರೆ ಹುಟ್ಟು ಮತ್ತು ಸಾವು ಸೃಷ್ಟಿಯ ನಿಯಮಗಳು. ಇವು ಬ್ರಹ್ಮಾಂಡದ ಸಮತೋಲನಕ್ಕೆ ಬಹಳ ಮುಖ್ಯ. ಸಾವು ಇಲ್ಲದಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆ. ಒಮ್ಮೆ ಒಬ್ಬ ರಾಜನು ತನ್ನ ರಾಜ್ಯದ ಹೊರಗೆ ಮರದ ಕೆಳಗೆ ಕುಳಿತಿದ್ದ ಋಷಿಯ ಬಳಿ ಹೋದ. ಸ್ವಾಮಿ, ಅಮರತ್ವ ನೀಡುವ ಯಾವುದೇ ಮೂಲಿಕೆ ಅಥವಾ ಔಷಧಿ ಇದೆಯೇ? ದಯವಿಟ್ಟು ಹೇಳಿ ಎಂದು ಕೇಳಿದ. ಋಷಿ, ಓ ರಾಜ, ನಿನ್ನ ಮುಂದೆ ಕಾಣುವ 2 ಪರ್ವತಗಳನ್ನು ದಾಟಿ ಹೋಗು. ಅಲ್ಲಿ ಒಂದು ಸರೋವರವಿದೆ, ಅದರ ನೀರನ್ನು ಕುಡಿದರೆ ನೀನು ಅಮರನಾಗುವೆ ಎಂದರು. ರಾಜನು 2 ಪರ್ವತಗಳನ್ನು ದಾಟಿ ಸರೋವರವನ್ನು ತಲುಪಿದ. ನೀರು ಕುಡಿಯಲು ಹೋಗುತ್ತಿದ್ದಾಗ ನೋವಿನಿಂದ ನರಳುತ್ತಿದ್ದ ಒಬ್ಬ ದುರ್ಬಲ ವ್ಯಕ್ತಿಯ ಧ್ವನಿ ಕೇಳಿಸಿತು. ಧ್ವನಿ ಬಂದ ಕಡೆ ಹೋಗಿ ನೋಡಿದ ಒಬ್ಬ ವ್ಯಕ್ತಿ ನೋವಿನಿಂದ ಮಲಗಿದ್ದನು. ರಾಜನು ಕಾರಣ ಕೇಳಿದಾಗ ಆ ವ್ಯಕ್ತಿ, ನಾನು ಈ ಸರೋವರದ ನೀರನ್ನು ಕುಡಿದು ಅಮರನಾದೆ,
ನನಗೆ 100 ವರ್ಷ ತುಂಬಿದಾಗ ನನ್ನ ಮಗ ನನ್ನನ್ನು ಮನೆಯಿಂದ ಹೊರ ಹಾಕಿದ. ನಾನು ಕಳೆದ 50 ವರ್ಷಗಳಿಂದ ಇಲ್ಲಿ ಮಲಗಿದ್ದೇನೆ. ನನ್ನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ನನ್ನ ಮಗ ತೀರಿ ಹೋಗಿದ್ದಾನೆ ಮತ್ತು ನನ್ನ ಮೊಮ್ಮಕ್ಕಳು ಈಗ ವೃದ್ಧರಾಗಿದ್ದಾರೆ. ನಾನು ತಿನ್ನುವುದು ಕುಡಿಯುವುದನ್ನೂ ನಿಲ್ಲಿಸಿದ್ದೇನೆ, ಆದರೂ ನಾನು ಇನ್ನೂ ಬದುಕಿದ್ದೇನೆ ಎಂದು ಹೇಳಿದ. ರಾಜನು ಆಲೋಚಿಸಿದ, ವೃದ್ಧಾಪ್ಯದೊಂದಿಗೆ ಅಮರತ್ವದಿಂದ ಏನು ಪ್ರಯೋಜನ? ನಾನು ಯೌವನದ ಜೊತೆಗೆ ಅಮರತ್ವವನ್ನು ಪಡೆದರೆ ಹೇಗೆ? ಅವನು ಪರಿಹಾರಕ್ಕಾಗಿ ಋಷಿಯ ಬಳಿಗೆ ಹಿಂದಿರುಗಿ, ದಯವಿಟ್ಟು ಅಮರತ್ವ ಮತ್ತು ಯೌವನ ಎರಡನ್ನೂ ಹೇಗೆ ಪಡೆಯುವುದು ಎಂದು ಹೇಳಿ ಎಂದು ಕೇಳಿದ. ಋಷಿ, ಸರೋವರವನ್ನು ದಾಟಿದ ನಂತರ ಇನ್ನೊಂದು ಪರ್ವತ ಸಿಗುತ್ತದೆ. ಅದನ್ನು ದಾಟಿ ಹಳದಿ ಹಣ್ಣುಗಳಿಂದ ತುಂಬಿದ ಮರವೊಂದನ್ನು ಕಾಣುವೆ. ಅದರಲ್ಲಿ ಒಂದನ್ನು ತಿಂದರೆ ನಿನಗೆ ಅಮರತ್ವ ಮತ್ತು ಯೌವನ ಎರಡೂ ಸಿಗುತ್ತದೆ ಎಂದರು. ರಾಜನು ಇನ್ನೊಂದು ಪರ್ವತವನ್ನು ದಾಟಿ ಹಳದಿ ಹಣ್ಣುಗಳಿಂದ ತುಂಬಿದ ಮರವನ್ನು ಕಂಡನು. ಒಂದು ಹಣ್ಣನ್ನು ಕಿತ್ತು ತಿನ್ನಲು ಹೋಗುತ್ತಿದ್ದಾಗ ಜೋರಾದ ವಾದ ಮತ್ತು ಜಗಳ ಕೇಳಿಸಿತು. ಇಷ್ಟು ದೂರದಲ್ಲಿ ಯಾರು ಜಗಳವಾಡುತ್ತಿರಬಹುದು ಎಂದು ರಾಜನಿಗೆ ಆಶ್ಚರ್ಯವಾಯಿತು. ಅವನು 4 ಯುವಕರು ಜೋರಾಗಿ ವಾದ ಮಾಡುತ್ತಿರುವುದನ್ನು ಕಂಡನು. ರಾಜನು, ಯಾಕೆ ಜಗಳವಾಡುತ್ತಿದ್ದೀರಿ ಎಂದು ಕೇಳಿದ. ಅವರಲ್ಲಿ ಒಬ್ಬನು, ನನಗೆ 250 ವರ್ಷ ಮತ್ತು ನನ್ನ ಬಲಭಾಗದಲ್ಲಿರುವವನಿಗೆ 300 ವರ್ಷ. ಅವನು ನನ್ನ ಆಸ್ತಿಯ ಪಾಲನ್ನು ನನಗೆ ಕೊಡುತ್ತಿಲ್ಲ ಎಂದು ಹೇಳಿದ. ರಾಜನು ಬಲಭಾಗದಲ್ಲಿದ್ದ ವ್ಯಕ್ತಿಯನ್ನು ಕೇಳಿದಾಗ, ನನ್ನ ತಂದೆ ಅವರಿಗೆ 350 ವರ್ಷ, ಅವರು ಇನ್ನೂ ಬದುಕಿದ್ದಾರೆ ಮತ್ತು ನನಗೆ ನನ್ನ ಪಾಲನ್ನು ಕೊಟ್ಟಿಲ್ಲ. ನಾನು ಹೇಗೆ ನನ್ನ ಮಗನಿಗೆ ಕೊಡಲಿ ಎಂದನು. ಆ ವ್ಯಕ್ತಿ ತನ್ನ 400 ವರ್ಷದ ತಂದೆಯನ್ನು ತೋರಿಸಿದ. ಅವರೂ ಅದೇ ದೂರು ಹೇಳಿದ. ಅವರೆಲ್ಲರೂ ರಾಜನಿಗೆ ತಮ್ಮ ಆಸ್ತಿಗಾಗಿ ನಡೆಯುವ ಈ ಅಂತ್ಯವಿಲ್ಲದ ಜಗಳದಿಂದಾಗಿ ಗ್ರಾಮಸ್ಥರು ತಮ್ಮನ್ನು ಹಳ್ಳಿಯಿಂದ ಹೊರಹಾಕಿದ್ದಾರೆ ಎಂದು ಹೇಳಿದರು. ಆಘಾತಕ್ಕೊಳಗಾದ ರಾಜನು ಋಷಿಯ ಬಳಿಗೆ ಹಿಂದಿರುಗಿ, ಸಾವಿನ ಮಹತ್ವವನ್ನು ನನಗೆ ಕಲಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದನು. ಆಗ ಋಷಿಯು ಹೇಳಿದರು, ಸಾವು ಅಸ್ತಿತ್ವದಲ್ಲಿರುವುದರಿಂದಲೇ ಜಗತ್ತಿನಲ್ಲಿ ಪ್ರೀತಿ ಇದೆ. ಸಾವನ್ನು ತಪ್ಪಿಸಲು ಪ್ರಯತ್ನಿಸುವ ಬದಲು ಪ್ರತಿದಿನ ಮತ್ತು ಪ್ರತಿ ಕ್ಷಣವನ್ನು ಸಂತೋಷದಿಂದ ಬದುಕಿ. ನಿಮ್ಮನ್ನು ಬದಲಾಯಿಸಿಕೊಳ್ಳಿ, ಜಗತ್ತು ಬದಲಾಗುತ್ತದೆ. ಇದರಿಂದ ನೀವು ಜೀವನದ ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣವಾಗಿ ಹೇಗೆ ಬದುಕಬಹುದು ಎಂಬುದನ್ನು ಕಲಿಯಬಹುದು. ದೇವರ ನಾಮವನ್ನು ಜಪಿಸುವಾಗ ಸ್ನಾನ ಮಾಡಿದರೆ ಅದು ಪವಿತ್ರ ಸ್ನಾನವಾಗುತ್ತದೆ. ಊಟ ಮಾಡುವಾಗ ಜಪಿಸಿದರೆ ಆಹಾರವು ಪವಿತ್ರ ಪ್ರಸಾದವಾಗುತ್ತದೆ. ನಡೆಯುವಾಗ ಜಪಿಸಿದರೆ ಅದು ಯಾತ್ರೆಯಾಗುತ್ತದೆ. ಅಡುಗೆ ಮಾಡುವಾಗ ಜಪಿಸಿದರೆ ಆಹಾರವು ಭೋಗ ಆಗತ್ತೆ, ದೈವಿಕ ಆಗತ್ತೆ ಅಂತ ಇದೆ. ಮಲಗುವ ಮೊದಲು ಜಪಿಸಿದರೆ ಅದು ಧ್ಯಾನ ನಿದ್ರೆಯಾಗುತ್ತದೆ. ಕೆಲಸ ಮಾಡುವಾಗ ಜಪಿಸಿದರೆ ಅದು ಭಕ್ತಿಯಾಗುತ್ತದೆ. ಮನೆಯಲ್ಲಿ ಜಪಿಸಿದರೆ ಅದು ದೇವಾಲಯವಾಗಿ ಬದಲಾಗುತ್ತದೆ. ಜ್ಞಾನದಿಂದ ಬದುಕಿ, ಚೆನ್ನಾಗಿ ಬದುಕಿ, ಉತ್ತಮ ಜೀವನ ನಿಮ್ಮದಾಗಲಿ. ನೋಡಿ, ಯಾರೋ ಪುಣ್ಯಾತ್ಮರು ಬರ್ತಿರುವಂತದ್ದು ನೋಡಿ. ನಾವು ಇದು ಇಷ್ಟು ಅರ್ಥಪೂರ್ಣವಾಗಿದೆ, ಹೆಂಗೆ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ನೋಡಿ, ಈ ಶ್ಲೋಕಕ್ಕೆ ಸಂಬಂಧಪಟ್ಟಂಗಿದೆ. ಇದನ್ನ ಕಳಿಸಿ ಪ್ರಭು ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಮತ್ತೆ ಗ್ರೂಪ್ ಅಲ್ಲಿ ಹಾಕಿದೆ ನೋಡಿ. ಇಲ್ಲಿ ಕಾಣ್ತಾ ಇದೆ, 6:22ಕ್ಕೆ ಕಳಿಸಿದ್ದೀನಿ ನೋಡಿ. ಹಂಗೆ ಸಾವು ಅನ್ನುವಂಥದ್ದು ಏನು ಎದುರ್ಕೊಳ್ಳುವಂಥದ್ದಲ್ಲ, ಕಷ್ಟ ಇರುತ್ತೆ. ಸಾವು ಬಂದಾಗ ಎಲ್ಲರಿಗೂ ನೋವಿರುತ್ತೆ. ಎಷ್ಟು ನೋವಿರುತ್ತೆ ಅಂದ್ರೆ, ಎಷ್ಟು ನೋವಿರುತ್ತೆ? ಯಮುನಾ ಮಹಾಭವಾನಿ ಮಾತಾಜಿ ಅವ್ರು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ಸಂಖ್ಯೆ ಅದು 40,000 ಪ್ರಭು. ಚೇಳು ಕಚ್ಚಿದ 40,000 ಚೇಳು ಒಂದೇ ಸತಿ ಕಚ್ಚಿದ್ರೆ, ಅದು ಅವಾಗ ಆಮೇಲೆ ಅಲ್ಲ, ಒಂದ್ ಚೇಳು ಕಚ್ಚಿದ್ರೇನೆ ಯಪ್ಪ ತಡ್ಕೊಳಕ್ ಆಗಲ್ಲ. ಆ ಉರಿ 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 ಆ ಸೊಳಕು ಅಂತಾರೆ, ತಡ್ಕೊಳಕ್ ಆಗಲ್ಲ. ಒಂದೇ ಒಂದ್ ಚೇಳು ಕಚ್ಚಿದ್ರೆ, ಇನ್ನ ಆ ಸಂಖ್ಯೆಗಳಲ್ಲಿ ಕಚ್ಚಿದ್ರೆ ಹೆಂಗಿರ್ಬೇಕು ಹೇಳಿ ನೋಡಿ. ಹಂಗೆ ಆ ಸಂದರ್ಭ ಅಂದ್ರೆ ಹಂಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾರು ನೋಡಿ ಹಿಂಗ್ ಬದುಕ್ತಾರೋ ನೋಡಿ, ಗುರುಗಳ ಆಶ್ರಯ ತಗೊಳ್ತಾರೋ, ಭಗವದ್ಗೀತೆ ಓದ್ತಾರೋ, ನಾನು ದೇಹ ಅಲ್ಲ ಆತ್ಮ ಅಂತ ಒಂದು ಅನಸ್ತೇಶ್ಯವನ್ನ ತಗೊಂಡಿರ್ತಾರೋ. ನಾನು ಹೇಳಿದ ಅರ್ಥ ಆಯ್ತಾ? ಅನಸ್ತೇಶ್ಯ ಅಂದ್ರೆ ಏನು ಅಂತ? ನಾವ್ ಹಿಂದೆ ಶ್ಲೋಕದಲ್ಲಿ ಎಷ್ಟನೇ ಶ್ಲೋಕ? 23ನೇ ಶ್ಲೋಕದಲ್ಲ ನಾವು 33 ಪ್ರಭು. 33 ಓಕೆ, 33ನೇ ಶ್ಲೋಕದಲ್ಲಿ ನಾವು ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ
ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾವುದರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿರನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ನೋಡ ಹಂಗೆ ನೋಡಿ, ಒಂದು ಅನಸ್ತೇಷ್ಯ ನೋಡಿ, ಭಗವಂತನ ಕೃಪೆ ನೋಡಿ. ಅದೇ ನೋಡಿ ಇಲ್ಲಿ ಹೇಳ್ತಿರುವಂಥದ್ದು ಸಿದ್ಧಿ. ನಾನು ದೇಹ ಅಲ್ಲ, ಆತ್ಮ, ನನಗೂ ದೇಹ ಸಂಬಂಧ ಇಲ್ಲ, ಇದೊಂದು ಕ್ಷೇತ್ರ ನೋಡಿ, ನಾನು ಕ್ಷೇತ್ರಜ್ಞ ನೋಡಿ. ನೋಡಿ ಯಾರು ಒಂದು ಕಾರ್ ಇದ್ರೆ ಕೆಲವರು ಕಾರ್ ಜೊತೆ ತುಂಬಾ ಅಂಟ್ಕೊಂಡಿರ್ತಾರೆ ಗೊತ್ತಾ, ಯಾವಾಗ್ಲೂ ಕಾರ್ನ ಓಡಿಸ್ತಿರ್ತಾರೆ. ಆ ಕಾರ್ ಜೊತೆಗೆ ಎಲ್ಲಾನು ಈ ಕಡೆ ಆ ಕಡೆ ಹೋಗ್ಬೇಕಂದ್ರು ಕಾರಲ್ಲೇ ಹೋಗ್ತಾರೆ ಪ್ರಭು. ಹೋಗ್ತಾರೆ. ಸಣ್ಣ ಗೀಟ್ ಆಗ್ಬಿಟ್ರೆ ಅದಕ್ಕೆ ಏನಾದ್ರು ಡ್ಯಾಮೇಜ್ ಆಯ್ತು ಸಣ್ಣದು, ತುಂಬಾ ದುಃಖ ಪಡ್ತಾರೆ. ನೋಡಿದಿರ ಈ ತರ? ಹೌದು ಪ್ರಭು, ಅಂಟ್ಕೊಂಡ್ಬಿಟ್ಟಿರ್ತಾರ. ನೋಡಿದ್ವಿ ಪ್ರಭುಜಿ. ಅದೇ ಆ ಕಾರು ಉದ್ದೇಶಕ್ಕೆ ಬಳಸೋದು. ಏನ್ ಉದ್ದೇಶ, ಪರ್ಪಸ್ ಏನಿದೆ ಅದಕ್ಕೆ ಪ್ರವಚನ ಹೇಳಕ್ ಬರ್ತದೆ, ಭಕ್ತರಿಗೂ ನಾವು ಬೇಕಾದ್ರೆ ಡ್ರಾಪ್ ಮಾಡಕ್ಕೆ ಆತರ ಅಷ್ಟೇ. ಗುರುಗಳ ಡ್ರಾಪ್ಗೆ ಮಾಡ್ಕೋಬಹುದು. ಅಷ್ಟೇ ಉದ್ದೇಶಕ್ಕೆ ಬಳಸ್ಕೋಬೇಕಾಗಿರುವಂಥದ್ದು. ಆ ಸಂದರ್ಭ ಬಂದಾಗ ಅದನ್ನ ಕಾರ್ನೆ ನೋಡಿ ಮಾರುವಂಥದ್ದು ನೋಡಿ, ಅದನ್ನ ಸ್ಕ್ರಾಪ್ ಕೂಡ ಹಾಕ್ಬೇಕಾಗತ್ತೆ ನೋಡಿ. ಅದಕ್ಕೊಂದು ವಯಸ್ಸು ಅಂತ ಇರುತ್ತೆ, ಕಾರುಗಳಿಗೂ ಕೂಡ ಒಂದು ವಯಸ್ಸು ಅಂತ ಇರುತ್ತೆ, ಗೊತ್ತಾ ನಿಮ್ಗೆ? ಸ್ಕ್ರಾಪಿಗೆ ಹಾಕ್ಬೇಕಾಗತ್ತೆ ನೋಡಿ. ಹಂಗೆ ಕಾರ್ನ ಸ್ಕ್ರಾಪಿಗೆ ಹಾಕ್ಬೇಕಾಗತ್ತೆ. ನಾನು ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದೇ ತರ ಈ ಬಾಡಿನೂ ಕೂಡ ಸ್ಕ್ರಾಪಿಗೆ ಹಾಕ್ಬೇಕಾಗತ್ತೆ. ಸಾವು ಅಂದ್ರೆ ಹಂಗೆ ನೋಡಿ. ಸ್ವಲ್ಪ ನೋಡಿ ಹಂಗೆ ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು ನೋಡಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೇ ಕೃಪಯಾ ಪಾರೇ ಪಾಹಿ ಮುರಾರೇ ನೋಡಿ. ಕೃಷ್ಣನನ್ನು ಕೇಳ್ಕೋಬೇಕು, ಬೇರೆ ಯಾರ್ಯಾರನೂ ಅಲ್ಲ. ಮುಕುಂದ ನೋಡಿ. ನಮ್ಮ ಸಂತೋಷ್ ಹೆಗಡೆ ಗೊತ್ತಾ, ನಮ್ಮ ಸ್ಟೂಡೆಂಟು, ನಿಮ್ಮೆಲ್ಲರಿಗೂ ಗೊತ್ತಾ? ಚೈತನ್ಯ ಚರಿತಾಮೃತ ಏನ್ ಸೇವೆ ಮಾಡ್ತಾರೆ ಹೇಳಿ ಅವರು? ಚೈತನ್ಯ ಚರಿತಾಮೃತದಲ್ಲಿ ಲಿಂಕ್ ಶೇರ್ ಮಾಡ್ತಾರೆ. ಆ ಹುಡುಗ ನನ್ನ ಸ್ಟೂಡೆಂಟು ಈ ಕಾರ್ಯಕ್ರಮ ಆನ್ಲೈನ್ ಸ್ಟಾರ್ಟ್ ಆದಾಗಿಂದಲೂ ಕೂಡ ನೋಡಿ ಆತನು ಬೇರೆ ಬೇರೆ ಬಿಸಿ ಇದ್ದು ಈ ಕಾರ್ಯಕ್ರಮದಲ್ಲಿ ಇಲ್ಲದೆ ಇದ್ರೇನು ಕೂಡ ಆತನಿಗೆ ವಹಿಸಿರುವಂತ ಸೇವೆ ಇಷ್ಟು ನಿಷ್ಠೆಯಿಂದ ಮಾಡ್ತಾನೆ. ಏನು ಇರ್ಲಿ, ಏನ್ ಬರ್ಲಿ, ಏನಾಗ್ಲಿ ಆತನ್ ಮಾಡೋ ಕೆಲಸ ಮಾಡ್ತಾರೆ. ಕೋಆರ್ಡಿನೇಷನ್ ಅವತ್ತು ಕೊಟ್ಟಿದ್ದು ಇವತ್ತು ಬಿಟ್ಟಿಲ್ಲ, ಯಾವ ಸಂದರ್ಭದಲ್ಲೂ ಬಿಟ್ಟಿಲ್ಲ. ಹೌದಾ? ಹೌದು ಪ್ರಭು. ಹೌದು ಪ್ರಭು. ನೋಡಿ ಬಹಳಷ್ಟು ಜನಕ್ಕೆ ಇಲ್ಲಿ ಪರಿಚಯ ಇಲ್ಲ ಅಂತ ನೋಡಿ. ಆತನಿಗೆ ನೋಡಿ ಮೊನ್ನೆ ಮದ್ವೆ ಆಯ್ತು, ಗಂಡು ಮಗು ಆಯ್ತು. ಆ ಮಗುಗೆ ಏನ್ ಹೆಸರಿಟ್ಟಿದ್ದಾನೆ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಯಾರಾದ್ರೂ ಮಾತಾಡ್ತೀರಾ ಆತನ ಜೊತೆ? ಆತ ಇಷ್ಟು ಕೋಆರ್ಡಿನೇಟ್ ಮಾಡ್ತಾನಲ್ವಾ. ಯಾವತ್ತಾದ್ರೂ ಏನಪ್ಪಾ ಏನ್ ನಿನ್ ಹೆಸರು, ಮನೆ ಕುಟುಂಬದವ್ರು ಹೇಗಿದ್ದಾರೆ ಏನಾದ್ರು ಕೇಳ್ತೀರಾ ಮಾತಾಜಿ? ಇಲ್ಲ ಪ್ರಭು, ಮಾತಾಡಿಲ್ಲ ಪ್ರಭು. ಜಾಯ್ನ್ ಆಗಿಲ್ಲ ಅಂದ್ರೆ ಕೇಳ್ತೀವಿ, ಫೋನ್ ಮಾಡಿ ಕೇಳಿ ಪ್ರಭು ಅಂತ ಕೇಳ್ತೀವಿ. ಅದೇ ತಪ್ಪು. ಮಾತಾಡ್ಬೇಕು, ಯಾಕೆ ಮಾತಾಡಿಲ್ಲ ನೋಡಿ. ಆತನ ಮಗ ಈಗ 1 ವರ್ಷ ಆಗ್ತಾ ಇದೆ ಹೆಚ್ಚು ಕಡಿಮೆ. ಆತನ ಮಗನಿಗೆ ಏನ್ ಹೆಸರಿಟ್ಟಿದ್ದಾನೆ ಗೊತ್ತಾ? ಮುರಾರಿ ಅಂತ ಇಟ್ಟಿದಾರ ಪ್ರಭು. ಆತನೇ ಬಹಳ ಬುದ್ಧಿವಂತರು ನೀವು. ಮುಕುಂದ ಮುರಾರಿ ಅಂತ ಹೆಸರಿಟ್ಟಿದ್ದಾನೆ. ಹರಿಬಲ್ ಪ್ರಭು. ನಾನು ಅನ್ಕೊಂಡೆ ಪ್ರಭುಜಿ, ಮಾತಾಜಿ ಮುರಾರಿ ಅನ್ಕೊಂಡೆ. ನೋಡಿ ಗಂಡು ಮಗುಗೆ ನೋಡಿ ಹಿಂಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ, ಕಾರ್ಯಕ್ರಮ ಕೋಆರ್ಡಿನೇಷನ್ ಎಲ್ಲ ಮಾಡ್ತಾ ಆತನಿಗೆ ಏನ್ ಅನ್ಸಿದ್ಯೋ ನೋಡಿ. ಅವ್ರ ಮನೆಯವರು, ಅವ್ರ ಅಪ್ಪ ಅಮ್ಮ ಆಗ್ಲಿ, ಅವ್ರ ಅತ್ತೆ ಮಾವ ಆಗ್ಲಿ, ಅವ್ರ ಪತ್ನಿ ಆಗ್ಲಿ, ಎಲ್ಲ ಈ ಹೆಸರನ್ನ ಒಪ್ಕೊಂಡಿದ್ದಾರೆ ನೋಡಿ. ಆತನ ಶ್ರದ್ಧೆ ನೋಡಿ, ಆತನ ಇಚ್ಛೆ ಎಲ್ಲ ಪ್ರೋತ್ಸಾಹಿಸ್ತಿದ್ದಾರೆ. ಆ ಹೆಸರು ಇಡ್ಬೇಕಾ, ಆಯ್ತಪ್ಪ ಅದೇ ಹೆಸರು ಇಡು. ಯಾವ್ದು ಜಾತಕ ಹೆಸರು ಬಲ್ಲ ಏನು ಕೇಳಲ್ಲ ನೋಡಿ. ನೋಡಿ ಆ ಭಗವಂತನ ಹೆಸರು ನೋಡಿ, ಮುಕುಂದ ಮುರಾರಿ ನೋಡಿ. ಆತನ ಮಗನಿಗೆ ಅದನ್ನ ಯಾರು ಬೇಡ ಅಂತ ಹೇಳಲ್ಲ ಪ್ರಭುಜಿ, ಒಳ್ಳೆ ಹೆಸರದು. ಗೊತ್ತಿಲ್ಲ ನಿಮಗೆ? ಈಗ ಫ್ಯಾಷನಬಲ್ ಇರೋದ್ರಿಂದ ಬೇಡ ಅನ್ನೋ ಚಾನ್ಸಸ್ ಇದೆ ಪ್ರಭುಜಿ. ಏನೇನೋ ಹೆಸರು ಇಡ್ತಾರೆ, ಏನೇನೋ ಹೆಸರು, ಅದಕ್ಕೆ ಅರ್ಥ ಇರಲ್ಲ, ಆತರ ಹೆಸರೆಲ್ಲ ಇಡ್ತಾರೆ ಪ್ರಭುಜಿ. ಅಷ್ಟು ಈಸಿ ನೋಡಿ. ನಾನ್ ಹೇಳೋ ಹೆಸರು ಇಡ್ಬೇಕು ಅಂತ ಹಠ ಮಾಡ್ತಾರೆ.
ಆ ಹೆಸರೆಲ್ಲ ಈ ಹೆಸರು, ಈ ಹೆಸರೆಲ್ಲ ಶೋಕಿ ಅರ್ಶನ್, ಈಗ ಮಾತಾಜರು ಹೇಳಿದ್ರಲ್ಲ ಪದ್ಮಾವತಿ ಮಾತಾಜರು ಹಂಗೆ ಇರ್ತಾರೆ ನೋಡ್ರಿ. ಆತ ನೋಡಿ ಆ ಹೆಸರು ಇಟ್ಟಿದ್ದಾನೆ, ಮುಕುಂದ ನೋಡಿ, ಮುರಾರಿ ಅಂತ ಹೆಸರು ಇಟ್ಟಿದ್ದಾನೆ ನೋಡ್ರಿ. ಹಂಗೆ ನೋಡಿ, ಹಿಂಗೆ ಬದಲಾವಣೆ ಅಂದ್ರೆ ಹಂಗೆ ಆಂತರಿಕ ಇಂಟರ್ನಲ್ ಚೇಂಜ್ ನೋಡಿ ಹಂಗಿರುತ್ತೆ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನ ಪಡೆಯುವನು ನೋಡಿ. ಇದಕ್ಕೆ ಸೂಕ್ತವಾದ ಯಾವ್ದಾದ್ರು ಶ್ಲೋಕ ಇದೆಯಾ? ನನ್ನ ದಿವ್ಯ ಸ್ವಭಾವವನ್ನ ಪಡೆಯೋದು ಭಗವದ್ಗೀತೆಯಲ್ಲಿ ಇದಕ್ಕೆ ಯಾವ್ದಾದ್ರು ಸಂಬಂಧಪಟ್ಟಂತ ಶ್ಲೋಕ ಇದೆಯಾ? ಯಾರಾದ್ರೂ ಹೇಳಿ. ನೆನ್ನೆ ಹೇಳಿದ್ವಿ, ನೆನ್ನೆ ಚರ್ಚೆ ಯಾವುದು, ಯಾವ ಶ್ಲೋಕ? ಅಂತಕಾಲೇ ಮಾಬೇವ ಅದೇನ ಪ್ರಭುಜಿ? ಹಾ ನೋಡಿ, ಎಂ ಸ್ಮರಣ್ ಭಾವಂ 8ನೇ ಅಧ್ಯಾಯದ 6ನೇ ಶ್ಲೋಕ ನಿನ್ನೆ ಓದಿದ್ವಲ್ವಾ? ಯಾರಾದ್ರೂ ಓದ್ತೀರಾ ಮಕ್ಕಳು? ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ನೋಡಿ ಹಂಗೆ ನೋಡಿ 5ನೇ ಶ್ಲೋಕ ಮಾತಾಜಿಯವರು ಹೇಳಿದ್ರಲ್ಲ, ಸುಬ್ರಹ್ಮಣ್ಯ ಮಾತಾಜಿಯವರು, ಅದನ್ನ ಓದಿ ಮಾತಾಜಿ. 5ನೇ ಅಂತಕಾಲೇ ಚ ಮಾವೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಹ ಪ್ರಯಾತಿ ಸಾ ಮದ್ಭಾವಂ ಯಾತಿ ನಾಸ್ತೈತ್ರ ಸಂಶಯಃ. ಅನುವಾದ: ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ನೋಡಿ 8ನೇ ಅಧ್ಯಾಯ ಡೆತ್ ಚಾಪ್ಟರ್ ಅಂತ ಹೇಳ್ತಾರೆ, ಹೆಂಗೆ ಸಾಯ್ಬೇಕು ಅಂತ ಹೇಳ್ಕೊಡುತ್ತೆ ಶ್ಲೋಕ ಈ ಅಧ್ಯಾಯ. ನೋಡಿ ಅಲ್ಲಿ ನೋಡಿ 5ನೇ ಶ್ಲೋಕ 6ನೇ ಶ್ಲೋಕ ನೋಡಿ, ಕೃಷ್ಣನ ನನ್ನ ಸ್ವಭಾವವನ್ನು ಹೊಂದುತ್ತಾನೆ ಕೂಡಲೇ ಅಂತ ಹೇಳ್ತಿದ್ದಾರೆ ನೋಡಿ. ಇವತ್ತಿನ ಶ್ಲೋಕದಲ್ಲಿ ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನ ಪಡಿತಾನೆ ಅಂತ ಹೇಳ್ತಿದ್ದಾರೆ ನೋಡಿ. ಹಿಂಗಿದೆ ನೋಡಿ, ಕೃಷ್ಣನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯೋದು ಅಂತಂದ್ರೆ ಏನು? ಸಚ್ಚಿದಾನಂದ ನೋಡಿ, ಸಚ್ಚಿದಾನಂದ ಭಗವಂತನ ದಿವ್ಯ ಸ್ವಭಾವವನ್ನು ಪಡೆಯೋದು ನೋಡಿ. ಅಲ್ಲಿ ಹೆಂಗೆ ಪಡಿತಾರೆ ಅಂತ ಹೇಳಿ ಅಲ್ಲಿ ಹೇಳ್ಕೊಟ್ರೆ 8ನೇ ಅಧ್ಯಾಯದ 5, 6 ನೋಡಿ. ಆ ಇಡೀ 8ನೇ ಅಧ್ಯಾಯ ಅಂತ ಅನ್ಕೊಳ್ಳಿ ನೋಡಿ. ದಿವ್ಯ ಸ್ವಭಾವ ನೋಡಿ, ಇಲ್ಲಿ ನನ್ನ ಸ್ವಭಾವ 8ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ನನ್ನ ಸ್ವಭಾವ ಅಂತ ಕೃಷ್ಣ ಹೇಳಿದ್ರೆ, ಇಲ್ಲಿ ನನ್ನ ರೀತಿಯ ದಿವ್ಯ ಸ್ವಭಾವ ಅಂತ ಹೇಳ್ತಿದ್ದಾರೆ ನೋಡಿ. ಹಂಗೆ ಜ್ಞಾನ ಅಂತಂದ್ರೆ ಹಂಗೆ ನೋಡಿ, ತಿಳುವಳಿಕೆ ಅಂದ್ರೆ ಹಂಗೆ ನೆಲೆಗೊಂಡೋದು ತುಂಬಾ ಮುಖ್ಯ ನೋಡಿ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ರೆ ಅದನ್ನ ನೆಲೆಗೊಂಡರು ಅಂತ ಹೇಳ್ತಾರ? ಇವತ್ತು ಏನ್ ಕೇಳಿದ್ರಿ, ಏನ್ ಓದಿದ್ರಿ? ಈಗ 7 ಗಂಟೆ ಆಗತ್ತೆ ಅನ್ಕೊಳ್ಳಿ, ಆಮೇಲೆ ಕೇಳ್ತೀನಿ ಯಾರ್ಯಾರು ಏನೇನ್ ತಿಳ್ಕೊಂಡ್ರಿ ಇವತ್ತು? ಏನು ಜ್ಞಾಪಕ ಇರಲ್ಲ, ಹೌದಾ? ಬಹಳಷ್ಟು ಜನಕ್ಕೆ ಏನು ಜ್ಞಾಪಕ ಇರಲ್ಲ. ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೇಳ್ತಿದ್ದಾರೆ, ಚೆನ್ನಾಗಿ ಕೇಳ್ತಾ ಇದ್ದೀನಿ, ಆ ಕ್ಷಣಕ್ಕೆ ಚೆನ್ನಾಗಿದೆ 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 ಅಂತ ಹೇಳ್ತಿರ್ತಾರೆ ನೋಡಿ. ನಾನು 2013 ಗುರು ಮಹಾರಾಜರ ವ್ಯಾಸ ಪೂಜೆಗೆ ಹೋಗಿದ್ದೆ. ವ್ಯಾಸ ಪೂಜೆ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದು ನಮ್ ದೇವಸ್ಥಾನಕ್ಕೆ ಬಂದೆ. ವರದ ಕೃಷ್ಣ ಪ್ರಭುಜಿಯವ್ರು ಕೇಳಿದ್ರು, ನೋಡಿ ವ್ಯಾಸ ಪೂಜೆಗೆ ಹೋಗಿದ್ರಾ? ಹೋಗಿದ್ದೆ ಪ್ರಭುಜಿ. ಗುರು ಮಹಾರಾಜ್ ವ್ಯಾಸ ಪೂಜೆ ಸಂದೇಶ ಏನ್ ಕೊಟ್ರು ಅಂತ ಕೇಳಿದ್ರು. ವ್ಯಾಸ ಪೂಜೆಯಲ್ಲಿ ಗುರು ಮಹಾರಾಜ್ ಒಂದು ಸಂದೇಶ ಕೊಡ್ತಾರೆ, ಯಾವಾಗ್ಲೂ ಕೊಡ್ತಾರೆ ನೋಡಿ. ಹೋದ ವರ್ಷ ಒಂದು ಮುಖ್ಯವಾದ ಸಂದೇಶ, ಮುರಿದೇ ಇರುವಂತ ಒಂದು ಸಂದೇಶ ಏನದು? ಎಲ್ಲಾರ್ಗು ಪ್ರಚಾರ ಮಾಡ್ಬೇಕಂತ, ಗುರುಗಳಾಗ್ಬೇಕಂತ. ಹಾ, ಆಚಾರ್ಯರು ನಾವು ಪರಮಹಂಸರಾಗ್ಬೇಕು, ನಮ್ಮ ಮಕ್ಕಳು ಆಚಾರ್ಯ. ಇದು ಬಹಳ ಮುಖ್ಯವಾದದ್ದು. ಈ ವರ್ಷ ನೋಡಿ ಸ್ವಾಮಿ ಮಾತಾಜರು ಹೇಳ್ತಿದ್ದಾರೆ, ಎಲ್ಲ ಭಕ್ತರು ತಾವೆಲ್ಲರೂ ಹೇಳ್ತಿದ್ದೀರಿ, ಪ್ರಚಾರ ಮಾಡಿ, ಎಲ್ಲರೂ ಪ್ರಚಾರ ಮಾಡಿ ನೋಡಿ. ಈ ತತ್ವದ ಮೇಲೆ ಎಲ್ಲರೂ ಗುರುಗಳಾಗಿ ನೋಡಿ.
ಇದು ಪ್ರಭುಪಾದರ ಆಜ್ಞೆ, ಚೈತನ್ಯ ಮಹಾಪ್ರಭುಗಳ ಆಜ್ಞೆ. ಐ ವಾಂಟ್ ಟು ಸಿ ಮೋರ್ ಗುರುಸ್. ನೋಡಿ, ಇವತ್ತು 7 ಬಿಲಿಯನ್ ಜನಸಂಖ್ಯೆ ಇದ್ದಾರೆ ಈ ಪ್ರಪಂಚದಲ್ಲಿ. 7 ಬಿಲಿಯನ್ ಜನಸಂಖ್ಯೆಗೆ ಒಬ್ಬ ಗುರು ಪ್ರಚಾರ ಮಾಡಕ್ ಆಗತ್ತಾ? 7 ಬಿಲಿಯನ್ ಒಬ್ಬ ಗುರು ಆಗತ್ತಾ? ಆಗಲ್ಲ ಪ್ರಭುಜಿ. ಎಷ್ಟು ಜನಕ್ಕೆ ರೀಚ್ ಆಗಕ್ಕಾಗತ್ತೆ? ನೋಡಿ, ನನಗೆ ಎಷ್ಟೋ ಜನ ಡಿವೋಟಿಸ್ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಏನೋ ಕೇಳ್ತಾರೆ, ನನಗೆ ರಿಪ್ಲೈ ಮಾಡಕ್ಕಾಗಲ್ಲ. ನೋಡಿ, ರೆಸ್ಪಾಂಡ್ ಮಾಡಕ್ಕಾಗಲ್ಲ, ನನಗೆ ಬೇಜಾರಾಗತ್ತೆ. ನೋಡಿ, ನಾನು ನಿಮ್ಮೆಲ್ಲರ ಜೊತೆಗೂ ಸಂಪರ್ಕ ಇಟ್ಕೊಳಕ್ ಆಗ್ತಾ ಇಲ್ಲ ಸರಿಯಾಗಿ. ನೋಡಿ, ನೋಡಿ ನಿನ್ನೆ ಶೋಭಾರಾಣಿ ಮಾತಾಜಿ ಅವ್ರು 2 ಸತಿ ಕಾಲ್ ಮಾಡಿದ್ರು. ಅವ್ರಿಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಕಾಲ್ ಮಾಡಿದ್ನ ಮಾತಾಜಿ ನಾನು? ಇಲ್ಲ. ನೋಡಿ, ಇದು ಪರಿಸ್ಥಿತಿ. ಯಾಕೆ? ಬಿಸಿ 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 ಅಲ್ವಾ? ನೋಡಿ, ನೋಡಿ ನಿನ್ನೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ. ನೋಡಿ, ಪರಮ ಪೂಜ್ಯ ಭಕ್ತಿ ಪದ್ಮ ಸೌರಭ ಪ್ರಚಾರಕ ಸ್ವಾಮಿ ಮಹಾರಾಜರದ್ದು ಒಂದು ಹೌಸ್ ಪ್ರೋಗ್ರಾಮ್ ಇತ್ತು, ಹೋಗಿದ್ವಿ. ಬರೋದಕ್ಕೆ 10 ಗಂಟೆ ಆಯ್ತು ರಾತ್ರಿ. ಮತ್ತೆ ಹೆಂಗ್ ಕಾಲ್ ಮಾಡೋದು? ಆಗ್ಲಿಲ್ಲ. ನೋಡಿ, ಹಿಂಗಿರುತ್ತೆ ಪರಿಸ್ಥಿತಿ. ಒಬ್ಬರು ಇದ್ರೆ ಆಗತ್ತಾ? ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಒಬ್ರು ಎಲ್ಲರಿಗೂ ಪ್ರಚಾರ ಮಾಡಕ್ಕಾಗತ್ತಾ? ಶ್ರೀಲ ಪ್ರಭುಪಾದರು ಒಬ್ರು ಎಲ್ಲರಿಗೂ ಪ್ರಚಾರ ಮಾಡಕ್ಕಾಗತ್ತ? ಆಗೋದಿಲ್ಲ. ಈಗ ಏನ್ ಮಾಡ್ಬೇಕಂತೆ? ಗುರು ಮಹಾರಾಜರ ಆಜ್ಞೆ ಏನಂತೆ? ಯಾರಾದ್ರೂ ದಯವಿಟ್ಟು ರೆಸ್ಪಾಂಡ್ ಮಾಡಿ. ಎಲ್ಲರೂ ನಾವೆಲ್ಲ ಗುರುಗಳ ಪರಮಹಂಸರಾಗ್ಬೇಕು, ನಮ್ಮ ಮಕ್ಕಳೆಲ್ಲ ಗುರುಗಳಾಗ್ಬೇಕು ಅಂತ. ಈ ವರ್ಷದ ವ್ಯಾಸ ಪೂಜೆ ಸಂದೇಶ ಏನು? ಎಲ್ಲರೂ ಗುರುಗಳಾಗಿ ಪ್ರವಚನ ಮಾಡಿ ಅಂತ ಹೇಳಿ. ಎಲ್ಲರೂ ಗುರುಗಳಾಗಿ ಪ್ರವಚನ ಮಾಡಿ, ಪ್ರಚಾರ ಮಾಡಿ, ಆಚಾರ ಮಾಡಿ, ಪ್ರಚಾರ ಮಾಡಿ, ಆಚಾರ ಮಾಡಿ, ಪ್ರಚಾರ ಮಾಡಿ. ಒಬ್ಬೊಬ್ರು ಕೂಡ ನೋಡಿ, ಈಗ 60-70 ಜನ ಇಲ್ಲಿದ್ದೀರಿ. 70 ಜನ ಪ್ರಚಾರಕರಾದ್ರೆ ಹೆಂಗಿರುತ್ತೆ ನೋಡಿ. 7 ಬಿಲಿಯನ್ ಜನಸಂಖ್ಯೆಗೆ ತಲುಪಬೇಕು. 700 ಕೋಟಿ ಅಂತ. 7 ಬಿಲಿಯನ್ ಅಂದ್ರೆ ಎಷ್ಟು ನೋಡಿ? 700 ಕೋಟಿ. 700 ಕೋಟಿ ಜನಗಳಿಗೆ ನಾವು ತಲುಪಬೇಕು ಅಂತಂದ್ರೆ ಒಬ್ರು ಇಬ್ರು ಇಷ್ಟು ಜನ ಸಾಕಾಗಲ್ಲ ನೋಡಿ. ಅದಕ್ಕೊಂದು ಇಷ್ಟು ಹಾಲಿಗೆ ಇಷ್ಟು ಮಜ್ಜಿಗೆ ಹಾಕಿದ್ರೆ ಎಪ್ಪಾಗತ್ತೆ ಅಂತ ಹೇಳಿ ಒಂದು ಅಳತೆ ಇದೆ, ಹೌದಾ? ಹೌದು ಪ್ರಭು. ಹರೇ ಕೃಷ್ಣ ಪ್ರಭು, ಇವತ್ತು ಪ್ರಭುಪಾದ್ರವ್ರದ್ದು ಕೋಟ್ ಕೂಡ ಅದೇ ಇದೆ ಪ್ರಭು. ಓದ್ಲಾ ಪ್ರಭು? ಓದಿ ಮತ್ತೆ ಓದಿ. Lord Chaitanya, although Krishna himself appealed to his friends and helpers to help him in his mission. And what to speak of me? I am just an ordinary human being, so I need your help. Letter to the Yogeshwar, June 12, 1971. ಪ್ರಭುಪಾದ್ ಬರೆದಿರೋದು. ಇವತ್ತು ಬೆಳಗ್ಗೆ ಅದನ್ನ ಓದದೆ ಅದಕ್ಕೆ ವಿಷಯ ಚರ್ಚೆ ಮಾಡ್ತಿದ್ದೀನಿ. ಮಾತಾಜಿ ಅವ್ರು ನೋಡ್ರಿ ಅದನ್ನ ಜ್ಞಾಪಕ ಇಟ್ಕೊಂಡು ಹೇಳ್ತಿದ್ದಾರೆ ನೋಡಿ. ನನ್ಗೆ ಅದು ಓದಿದಾಗ ಗುರು ಮಹಾರಾಜ್ ವ್ಯಾಸ ಪೂಜೆ ಪ್ರವಚನ ಜ್ಞಾಪಕ ಬಂತು ನೋಡಿ. ಈ ಋತ್ವಿಕಿಸಂ ಬಗ್ಗೆ ಜ್ಞಾಪಕ ಬಂತು. ಪ್ರಭುಪಾದ್ರು ಹಿಂಗ್ ಹೇಳಿದಾರಲ್ಲ, ಅಯ್ಯೋ ಪ್ರಭುಪಾದ್ರು ಹಿಂಗ್ ಹೇಳಿದಾರಲ್ಲ ಅನಿಸ್ತು. ಬೆಳಗ್ಗೆ ಓದ್ದೆ ನಾನು, ಗುರು ಮಹಾರಾಜ್ ವ್ಯಾಸ ಪೂಜೆ ಲೆಕ್ಚರ್ನ ಜ್ಞಾಪಿಸ್ಕೊಂಡೆ ನಾನು ನೋಡಿ. ಹಂಗೆ ಸಾಕಾಗೋದಿಲ್ಲ ನೋಡಿ. ಹಂಗೆ ವ್ಯಾಸ ಪೂಜೆಯಲ್ಲಿ ನೋಡಿ, ಅದು ಸಂದೇಶ ಮುಖ್ಯ. ಏನ್ ಹೇಳಿದ್ರು ಅಂತ ನಾನು ಬಂದೆ. ವರದಕೃಷ್ಣ ಒಬ್ರು ಕೇಳಿದ್ರು. ನಾನು ಹಿಂಗ್ ನಿಜವಾಗ್ಲೂ ಹೇಳ್ತೀನಿ, ಏನು ಜ್ಞಾಪಕ ಇಲ್ಲ. ಓದೆ, ಚೆನ್ನಾಗಿತ್ತು ಅನ್ಕೊಂಡ್ ಬಂದೆ. ನನಗ್ ಬಹಳ ಬೇಜಾರಾಯ್ತು. ಏನಪ್ಪ ಇಷ್ಟು ಸಮಯ ಕೊಟ್ಟು ಹಣ ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗಿ ವ್ಯಾಸ ಪೂಜೆ ಅಟೆಂಡ್ ಮಾಡಿದ್ದೀನಿ. ವ್ಯಾಸ ಪೂಜೆ ಸಂದೇಶ ಏನ್ ಕೊಟ್ಟು ಗುರು ಮಹಾರಾಜ್ ಅಂತ ಕೇಳಿದ್ರೆ ನನಗೆ ಜ್ಞಾಪಕ ಇಲ್ವಲ್ಲ, ಏನೂ ಗೊತ್ತಿಲ್ವಲ್ಲ. ಇಷ್ಟೇ ಇದೇನಾ ನಾನು ಕೇಳೋದು ಒಂದ್ ನೋಡಿ. ಹಂಗೆ ಎಲ್ಲ ಮರ್ತ್ ಬಿಡ್ತೀವಿ. ಏನೋ ಒಂದು ಪಾಯಿಂಟ್ ಇರುತ್ತೆ ನೋಡಿ, ಅದನ್ನ ಜೀವನ ಪೂರ್ತಿ ಮರಿಬಾರ್ದು ನೋಡಿ. ಹಂಗೆ 1, 2, 3 ವಿಚಾರಗಳನ್ನೇ ಕೊನೆ ಪಕ್ಷ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಜೀವನ ಪೂರ್ತಿ ನೋಡಿ ಅದನ್ನ ಮರೆಯದೇ ಇರೋ ತರ ಪ್ರಯತ್ನ ಮಾಡಿದ್ರೆ ನೋಡಿ, ಎಲ್ಲಾನು ಜ್ಞಾಪಕ ಇಟ್ಕೊಳಕ್ ಆಗಲ್ಲ. ದಯವಿಟ್ಟು ಕ್ಷಮಿಸಿ. ಎಲ್ಲಾನು ಜ್ಞಾಪಕ ಇಟ್ಕೊಳಕ್ ಆಗಲ್ಲ ಅಂತೇಳಿ ಎಲ್ಲಾನು ಮರ್ತು ಬಿಡೋದಲ್ಲ ನೋಡಿ. ಒಂದ್ ಅಂಶ ಯಾರ್ದೋ ಒಂದು ಪ್ರವಚನದಲ್ಲಿ ನೆನ್ನೆ ನೋಡಿ, ಪರಮ ಪೂಜ್ಯ ಭಕ್ತಿ ಪದ್ಮ ಸೌರಭ ಪ್ರಚಾರಕ ಸ್ವಾಮಿ ಮಹಾರಾಜರು ಒಂದು ಪ್ರವಚನದಲ್ಲಿ ನೋಡಿ ಇಷ್ಟು ಒಳ್ಳೆ ವಿಷಯ ಹೇಳಿದ್ರು ನೋಡಿ. ಒಂದ್ ಅಂಶ ನನಗೆ ತುಂಬಾ ಇಷ್ಟ ಆಯ್ತು. ಏನಂದ್ರೆ ನೋಡಿ, ಏನ್ ಹೇಳಿದ್ರು ಗೊತ್ತಾ? ಪ್ರಭುಪಾದರನ್ನ ಆ ಇಡೀ ಪ್ರವಚನದಲ್ಲಿ ಏನ್ ಹೇಳಿದ್ರು ಅಂದ್ರೆ,
ಒಬ್ರು ಮೆಲ್ಬೋರ್ನ್ ಆಸ್ಟ್ರೇಲಿಯಾದಲ್ಲಿ ಒಬ್ರು ಟೆಂಪಲ್ ಪ್ರೆಸಿಡೆಂಟ್, ಕೇರಳದವ್ರು, ಮಲಯಾಳಿ ಕೇರಳದವರವರು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರ್ತಿದ್ರು. ಪ್ರಭುಪಾದನ್ನ ಗುಣಗಾನ ಮಾಡಿದ್ದಾರೆ. ದಶಕಂ ಅಂತ ಬರೆದಿದ್ದಾರೆ. ಪ್ರಭುಪಾದ ಉಪಹಾರ ದಶಕಂ ಅಂತ. ಇನ್ನೊಂದು ಪದ ಬಿಟ್ಟೋಯ್ತು. ಪ್ರಭುಪಾದರನ್ನ ಗ್ಲೋರಿಫೈ ಮಾಡುವಂಥದ್ದು. ಪ್ರಭುಪಾದರು ನಮ್ಗೆ ಕೊಟ್ಟಿರುವಂತ ಸ್ಪೆಷಲ್ ಗಿಫ್ಟ್. ಉಪಹಾರ ಅಂದ್ರೆ ಗಿಫ್ಟ್ ಅಂತ ಸಂಸ್ಕೃತದಲ್ಲಿ. ವಿಶೇಷ ಉಪಹಾರ ಅನ್ನೋ ತರ ಸ್ಪೆಷಲ್ ಆಗಿ ನಮ್ಗೆ ಪ್ರಭುಪಾದರು ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಒಂದು ಬರ್ದಿದ್ದಾರೆ ಸಂಸ್ಕೃತದಲ್ಲಿ. ಅದನ್ನೇ ಕ್ಲಾಸ್ ಮಾಡಿದ್ರು, ಅದನ್ನೇ ಹಾಡ್ಸಿದ್ರು, ಅದನ್ನೇ ಕ್ಲಾಸ್ ಮಾಡಿದ್ರು. ಅದ್ರಲ್ಲಿ ಒಂದು ಅಂಶ ಏನ್ ಹೇಳಿದ್ರು ಅಂದ್ರೆ, ನೋಡಿ ಅವ್ರಿಗೆ ಅವರ ಒಬ್ರು ಮಹಾರಾಜ್ ಕೇಳಿದ್ರಂತೆ ಅವ್ರಿಗೆ, ಪ್ರಭುಪಾದರು ಅಂದ್ರೆ ನಿಮ್ಗೇನು ಗೊತ್ತಾ ಅಂತ ಕೇಳಿದ್ರಂತೆ. ನೋಡಿ ಅವ್ರು ಒಂದು ಕ್ಲಾಸ್ ಲೆಕ್ಚರ್ ಅಲ್ಲಿ ಕೂತ್ಕೊಂಡಿದ್ರಂತೆ. ಅವ್ರ ಮುಂದೆ ಇವರು ಪ್ರಭುಜಿ ಕೂತಿದ್ರಂತೆ. ಒಬ್ಬ ಮಹಾರಾಜ್ ವ್ಯಾಸಾಸನ ಮೇಲೆ ಡು ಯು ನೋ ವಾಟ್ ಇಸ್ ಪ್ರಭುಪಾದ್ ಅಂತ ಕೇಳಿದ್ರಂತೆ. ಪ್ರಭುಪಾದ್ ಅಂದ್ರೆ ಏನು ಗೊತ್ತಾ? ಇವರು ನನಗೆ ಗೊತ್ತಿಲ್ಲ, ಅವ್ರು ಹೇಳಕ್ ಆಗ್ಲಿಲ್ಲ. ಅವ್ರು ವಾಟ್ ಇಸ್ ಪ್ರಭುಪಾದ್, ಹೂ ಇಸ್ ಪ್ರಭುಪಾದ್, ಅವ್ರ ಶ್ರೇಷ್ಠ ವಿಶೇಷತೆ ಏನು. ಆಮೇಲೆ ಅವ್ರು ಹೇಳಿದ್ರಂತೆ, ಇದು ಯಾರು ಹೇಳಿದ್ರೆ ಅಂದ್ರೆ ಗೌರ್ ಗೋವಿಂದ್ ಸ್ವಾಮಿ ಮಹಾರಾಜ್. ನೋಡು ಅವ್ರು ಏನು ಹೇಳಿದ್ರು, ಅದು ಏನ್ ಮುಖ್ಯ ಅಂದ್ರೆ, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಪ್ರಭುಪಾದ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹಿಪ್ಪೀಸ್ ಅಂತ ಹೇಳಿದ್ರು. ಹಿಪ್ಪೀಸ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಯಾರಿಗಾದ್ರೂ ಗೊತ್ತಾ ಹಿಪ್ಪಿಗಳು ಅಂದ್ರೆ ಹೆಂಗಿರ್ತಾರೆ, ಯಾರವ್ರು ಅಂತ? ಡ್ರಗ್ಸ್ ಎಲ್ಲ ತಗೊಂಡು ಜ್ಞಾನ ಅವ್ರು ಬೆಲೆ ಕೊಡಲ್ಲ. ಈ ಜ್ಞಾನನೇ ಇರಲ್ಲ, ಈ ಲೋಕದ ಜ್ಞಾನವೇ ಇರದಿರ ಏನು ಗೊತ್ತಾಗಲ್ಲ ಪ್ರಭು. ಮನೆ ಬಿಟ್ಟು ಅವರದೇ ಹೊರಗಡೆ ಒಂದು ಲೋಕದಲ್ಲಿ ಇರ್ತಾರೆ. ನೋಡಿ ನಿಮ್ಮೆಲ್ಲರಿಗೂ ಹಿಪ್ಪಿಗಳು ಅಂದ್ರೆ ಎಷ್ಟು ಚೆನ್ನಾಗಿ ಗೊತ್ತಿದೆ. ನೋಡಿ ಅದನ್ನ ತೋರಿಸ್ತೀನಿ ನೋಡಿ, ಹಿಪ್ಪಿಗಳು ಅಂದ್ರೆ ಹೆಂಗಿರ್ತಾರೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಇಫ್ ಯು ಅಂಡರ್ಸ್ಟ್ಯಾಂಡ್ ಹಿಪ್ಪೀಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪ್ರಭುಪಾದ್ ಅಂತ ಹೇಳಿದ್ರಂತೆ. ಯಾಕಂಗ್ ಹೇಳಿದ್ರು ಅಂದ್ರೆ, ನೋಡಿ ಯಾಕಂಗ್ ಹೇಳಿದ್ರು ಹಿಪ್ಪೀಸ್ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕಾಣ್ತಿದ್ಯಾ ನಿಮ್ಗೆ? ಕಾಣಿಸ್ತಾ ಇದೆ. ಅವ್ರ ಸುತ್ತ ಕುಣಿತಿದ್ದಾರೆ. ಇನ್ನೂ ಒಂದು ಒಳ್ಳೆ ಫೋಟೋ ತೋರಿಸ್ತೀನಿ ನೋಡಿ. ಈ ಹಿಪ್ಪೀಸ್ ಇರ್ತಾರಲ್ಲ, ನೋಡ್ರಿ ವಿಡಿಯೋ ತೋರಿಸ್ತೀನಿ ನೋಡಿ, ಹಿಪ್ಪೀಸ್ ಅಂದ್ರೆ ಹೆಂಗಿರ್ತಾರೆ ಅಂತ. ನೋಡಿ ಅಂತವ್ರನ್ನ ಹ್ಯಾಪೀಸ್ ಮಾಡಿದ್ರಲ್ಲ, ಹಿಪ್ಪೀಸ್ನ ಹ್ಯಾಪೀಸ್ ಮಾಡಿದ್ರಲ್ಲ, ಬರೀ ಹ್ಯಾಪೀಸ್ ಮಾಡ್ಲಿಲ್ಲ. ಆ ಹಿಪ್ಪಿಗಳಿಗೆ ಏನು ಗೊತ್ತಿಲ್ಲ, ಎಲ್ಲ ನಾಯಿಗಳಿಗಿಂತೂ ತುಚ್ಛ. ಅವ್ರು ಹೇಳ್ತಿದ್ರು ಹೆಂಗಂದ್ರೆ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಬಿದ್ದಿರ್ತಾರೆ, ಏನೋ ಕುಡಿದು ಏನೋ ಮತ್ತಲ್ಲಿ ಹೆಂಗೆಂಗೋ ಇರ್ತಾರೆ. ನೋಡ ಅಂತ ಜನಗಳನ್ನ ಪ್ರಭುಪಾದ್ರು ಏನ್ ಮಾಡ್ತಾರೆ? ಹ್ಯಾಪೀಸ್ ಮಾಡೋದಷ್ಟೇ ಅಲ್ಲ, ಆಚಾರ್ಯರುಗಳನ್ನ ಮಾಡ್ತಾರೆ. ಏನ್ ಮಾಡ್ತಾರೆ ಮಾತಾಜಿ? ಯಾರಾದ್ರೂ ಪುನರುಚ್ಚಿಸಿ. ಆಚಾರ್ಯರು ಮಾಡ್ತಾರೆ. ಯಾರನ್ನ? ಶುದ್ಧ ಬ್ರಾಹ್ಮಣರಾಗಿ ಆಚಾರ್ಯರು ಮಾಡ್ತಾರೆ ಪ್ರಭುಪಾದ್ರು. ನೋಡಿ, ಹಿಪ್ಪೀಸ್ನ ಹ್ಯಾಪೀಸ್ ಮಾಡಿ ಆಚಾರ್ಯರನ್ನ ಮಾಡ್ತಾರೆ. ನೋಡಿ ಇಂಥ ತುಚ್ಛ ಜನ ಅವರು. ನೋಡಿ ಹಂಗೆ ಅಂತ ಜನ ನೋಡಿ, ಇದು ಪ್ರಭುಪಾದ್ರು ಅಂತ ಹೇಳಿದ್ರು. ಪ್ರಭುಪಾದ್ರು ಯಾರು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಹಿಪ್ಪಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಆ ಹಿಪ್ಪಿಗಳನ್ನ ನೋಡಿ, ಇದನ್ನ ಬೇರೆ ಯಾವ ಆಚಾರ್ಯರು ಮಾಡಲಿಲ್ಲ. ಇಡೀ ಮಾನವ ಇತಿಹಾಸದಲ್ಲೇನೆ ನೋಡಿ, ಇಡೀ ಮಾನವ ಇತಿಹಾಸದಲ್ಲೇನೆ ಈ ತರ ಕೃಪೆ ಯಾರು ಕೊಡ್ಲಿಲ್ಲ ನೋಡಿ. ಅದನ್ನ ಅವರು ಹೇಳಕ್ ಪ್ರಯತ್ನ ಮಾಡಿದ್ರು, ಅದು ಪ್ರಭುಪಾದ್ರು ಅಂತ ಹೇಳಿದ್ರು ನೋಡಿ. ಹಂಗೆ ನೋಡಿ, ಇವತ್ತು ಯಾರ ಪ್ರಭುಪಾದ್ರ ಡಿಸೈಪಲ್ಸ್ ತುಂಬಾ ಜನ ಯಾರಿದ್ದಾರೆ ನೋಡಿ, ಅವರೆಲ್ಲರೂ ನೋಡಿ ಹಂಗಿದ್ದವ್ರನ್ನ ನೋಡ್ರಿ ಹಿಂಗ್ ಮಾಡಿದಾರೆ ನೋಡ್ರಿ. ನೋಡಿ ಕಾಣ್ತಿದ್ರಿ ನೀವು ನೋಡ್ರಿ ಹಿಂಗೆ. ನೋಡಿ ಇವರು ಹಿಂಗಿದ್ರು ಹಿಪ್ಪಿಗಳು. ತೋರಿಸ್ತೀನಿ ನೋಡಿ. ನೋಡಿ ಇವ್ರು ನೋಡ್ರಿ ತಿಲಕ ಹಚ್ಕೋತಿದ್ದಾರೆ ನೋಡಿ ಪ್ರಭುಜಿಯವರು, ಸುಜೀಲ್ ಕರ್ಮಚಾರಿ ಪ್ರಭು. ನೋಡಿ ಇವ್ರು ಯಾರ್ಯಾರೋ ನೋಡಿ. ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ನೋಡಿ ಎಲ್ಲ ಬೆಳಗ್ಗೆ ಎದ್ದೇಳೋದು 4 ಗಂಟೆಗೆ, ನೋಡಿ ಮಂಗಳಾರತಿ ಮಾಡೋದು, ನೋಡಿ ಈ ತರ ಮಾಡ್ತಿದ್ದಾರೆ. ಯಾರು? ಡ್ರಗ್ಸ್ ತಗೊಂಡು ಕುಡಿದು ಹುಡುಗ ಹುಡುಗಿಯರು
ನೋಡಿ ಅವ್ರದ್ದು 3 ತತ್ವ ಅಂತೆ ಪ್ರಭುಜಿ ಹೇಳಿದ. ಒಂದು 3 ಅವ್ರದ್ದು ಪ್ರಿನ್ಸಿಪಲ್ ಏನಂದ್ರೆ 30 ವರ್ಷದ ಮೇಲೆ ಬದುಕಲ್ಲ. ನೋಡಿ ಜೀವನ ಇರೋದು ಅಂತಂದ್ರೆ ಚೆನ್ನಾಗಿ ಎಂಜಾಯ್ ಮಾಡಕ್ಕೆ. ಮತ್ತೆ ಇನ್ನೊಂದು ಅಂಶ ಏನ್ ಹೇಳಿ ನೋಡಿ ನೋಡಿ ಅಂತ ಒಂದು ಬದುಕು 30 ವರ್ಷದ ಮೇಲೆ ಅವ್ರು ಬದುಕಲ್ಲಂತೆ. ಯೌವನದಲ್ಲೇ ಅವ್ರು ಸತ್ತೋಗ್ತಾರೆ. ಯಾಕೆ? ಕುಡಿದು ಡ್ರಗ್ಸ್ ತಗೊಂಡು ಚೆನ್ನಾಗ್ ಮಂಜ ಮಾಡಿ ಇಂಥವ್ರನ್ನ ನೋಡಿ ಉದ್ಧಾರ ಮಾಡಿದವರು ಪ್ರಭುಪಾದರು ಅಂತ ಹೇಳಿ. ನೋಡಿ ನಿನ್ನೆ ಮಹಾರಾಜ್ ಒಂದು ವಿಷಯ ಹೇಳಿದ್ರು. ಯಾರೋ ನೋಡಿ ಈ ತರದ ಒಬ್ಬ ಯುವತಿ 16 ವರ್ಷದ ಯುವತಿ ನೋಡಿ ನೋಡಿ ನ್ಯೂಯಾರ್ಕ್ ಅಲ್ಲಿ ನೋಡಿ ನ್ಯೂಯಾರ್ಕ್ ಅಲ್ಲ ಎಲ್ಲೋ ಒಂದು ದೇಶದಲ್ಲಿ ನೋಡಿ ಎಲ್ಲ ಸಂಡೇ ಪ್ರೋಗ್ರಾಮ್ ಎಲ್ಲ ಆಯ್ತಂತೆ. ನೋಡಿ ಅವರು ಒಬ್ಬ ಯುವತಿ ಎಲ್ಲರೂ ಹೋದ್ರಂತೆ, ಈಕೆ ಹೋಗ್ಲಿಲ್ಲಂತೆ. ನೋಡಿ ಎಲ್ಲರೂ ಹೋದ್ರಂತೆ, ಇವ್ರು ಹೋಗ್ಲಿಲ್ಲಂತೆ. ಆಮೇಲೆ ಅವರು ಪ್ರಭುಪಾದರು ಕೇಳಿದ್ರಂತೆ, ವೈ ಯು ಆರ್ ನಾಟ್ ಗಾನ್ ಹೋಮ್, ಯಾಕೆ ನೀವು ಹೋಗ್ಲಿಲ್ಲ ಮನೆಗೆ, ಯಾಕಿಲ್ಲೇ ಇದ್ದೀರಿ ಅಂತ ಕೇಳಿದ್ರಂತೆ. ಸಂಡೇ ಪ್ರೋಗ್ರಾಮ್ ಆದ್ಮೇಲೆ ಎಲ್ಲ ಹೋದ್ರು. ಅವ್ರು ಹೇಳಿದ್ರಂತೆ, ನನ್ಗೆ ಯಾರು ಇಲ್ಲ. ಅವ್ರ ಪ್ರಭುಪಾದ ಕೇಳಿದ್ರಂತೆ, ನೀವ್ ಮನೆಗೆ ಹೋಗಿ ನಿಮ್ಮ ಅಪ್ಪ ನೀವಮ್ಮ ಕಳವಳ ಪಡ್ತಾರಲ್ವಾ. ಅವರು ಕೇಳಿದ್ರಂತೆ, ನಾನು ಇಲ್ಲೇ ಇದ್ಬಿಡ್ಲಾ ಅಂತ ಕೇಳಿದ್ರು. ಇದೆಲ್ಲ ತುಂಬಾ ಚೆನ್ನಾಗಿದೆ, ನಾನು ಇಲ್ಲೇ ಇರ್ಲಾ, ಇಲ್ಲೇ ಉಳ್ಕೊಳ್ಳ ನಾನು ಅಂತ ಕೇಳಿದ್ರಂತೆ. ಪ್ರಭುಪಾದ, ಅಯ್ಯೋ ಯಾಕೆ, ನಿಮ್ಮ ಅಪ್ಪ ನಿಮ್ಮಮ್ಮ ಇದಾರಲ್ಲ, ಹೋಗ್ರಿ ಅಂದ್ರೆ ಆಕೆ ಅಳಕ್ ಶುರು ಮಾಡ್ಬಿಟ್ರಂತೆ. ನೋಡಿ ಅಮೆರಿಕ ಸೊಸೈಟಿ ಹೇಗಿರುತ್ತಂದ್ರೆ ನೋಡಿ ಒಬ್ಬ ಸ್ತ್ರೀ 10 ಜನಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತಾಳೆ. ನೋಡಿ ಎಷ್ಟೋ ಸರ್ತಿ ಮದುವೆ ಆಗಿ ಎಷ್ಟೋ ಜನನ ಡೈವರ್ಸ್ ಕೊಟ್ಟಿರ್ತಾಳೆ. ಆ ತಂದೆ ಆದವನು ಕೂಡ ಹಂಗೇನೆ, ಯಾರು ಜನ್ಮ ಕೊಟ್ಟಿರ್ತಾನೆ ಅವನು ಹಂಗೇನೆ 10 ಸ್ತ್ರೀಯ ಜೊತೆ ಸಂಬಂಧ ಇಟ್ಕೊಂಡಿರ್ತಾನೆ. ನೋಡಿ ನಾಯಿಗಳ ತರ. ನೋಡಿ ಅದಕ್ಕಿಂತಲೂ ಇನ್ನೇನ್ ಹೇಳೋದು. ಆಮೇಲೆ ಡೈವರ್ಸ್ಗಳು ಕೊಡೋದು. ನೋಡ ಆ ಒಬ್ಬ ಸ್ತ್ರೀಗೆ ಆ ಗಂಡಿನಿಂದ ಈ ಗಂಡನಿಂದ ಇನ್ನೊಬ್ಬ ಗಂಡನಿಂದ ಇನ್ನೊಬ್ಬನಿಂದ ಎಷ್ಟೋ ಜನ ಮಕ್ಕಳುಗಳಿರ್ತಾರೆ. ನೋಡಿ ಈ ತರದೊಂದು ಸೊಸೈಟಿ ಅದು. ಈಕೆಗೆ ತಂದೆನೂ ಇಲ್ಲ, ತಾಯಿ ಇಲ್ಲ, ಈ ತರದೊಂದು ಸ್ಥಿತಿ. ನೋಡಿ ಇಂಥ ಒಂದು ಹೀನ ಸ್ಥಿತಿ ಅಂತ. ನೋಡಿ ಅವ್ರಿಗೆ ಆಕೆ ಹೇಳದಂತೆ, ನನ್ಗೆ ತಂದೆ ಇಲ್ಲ. ನೋಡಿ ಪ್ರಭುಪಾದರು ಇಮಿಡಿಯೇಟ್ ಆಗಿ ಹೇಳಿದ್ರಂತೆ, ಐ ವಿಲ್ ಬಿ ಯುವರ್ ಫಾದರ್ ಅಂತ ಹೇಳಿದ್ರು. ಅರಿಬೋ ನೋಡಿ, ಹೆನ್ಸ್ ಫೋರ್ತ್ ಐ ವಿಲ್ ಬಿ ಯುವರ್ ಫಾದರ್ ಅಂತ ಹೇಳಿದ್ರು. ನೋಡಿ ಇವ್ರು ಯಾರು, ಅವ್ರು ಯಾರು. ನೋಡಿ ಆ ಪ್ರಭುಪಾದರು ನೋಡಿ ಕಾಣ್ಬೋದು. ಪ್ರಭುಪಾದರ ಲೀಲಾಮೃತ ಓದಿದ್ರೆ ಅವ್ರ ಶಿಷ್ಯರಿಗೆ ನೋಡಿ ಎಲ್ಲಿಂದ ನೋಡಿ ಯಾವ ಮಟ್ಟಕ್ಕೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಮಲ ವಿಸರ್ಜನೆ ಮಾಡಿದ್ಮೇಲೆ ನೋಡಿ ತೊಳ್ಕೋಬೇಕು ನೀರ್ ಹಾಕಿ ಅಂತ ಕೂಡ ಹೇಳ್ಕೊಡು. ಆ ಮಟ್ಟದಿಂದ ಹೇಳ್ಕೊಡು. ಅರ್ಥ ಆಯ್ತಾ ನಾನು ಹೇಳಿದ್ದು? ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ? ಅಲ್ಲಿಂದ ಶುರು ಮಾಡಿದ್ದಾರೆ. ನೀವು ನಿಮ್ ಮನೆಯಲ್ಲಿ ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನೇ ಅಲ್ಲಿಂದನೇ ಹೇಳ್ಕೊಡ್ತೀರಲ್ವಾ? ಮಗುವಿಂದ ಹೇಳ್ಕೊಡ್ತಾರ. ನೋಡಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಂಡು ಹೇಳ್ಕೊಟ್ಟು ಬಂದು ಇವತ್ತು ಅವ್ರು ನೋಡಿ ಆಚಾರ್ಯರುಗಳನ್ನಾಗಿ ಮಾಡಿದ್ದಾರೆ, ಪರಮಹಂಸರುಗಳನ್ನಾಗಿ ಮಾಡಿದ್ದಾರೆ. ನೋಡಿ ಇದು ಸಣ್ಣ ವಿಷಯನಾ? ಆಗತ್ತಾ? ದೊಡ್ಡ ವಿಷಯ. ಅವ್ರಾಗಿದ್ದಕ್ಕೆ ಮಾಡಿದ್ದಾರೆ, ಬೇರೆ ಯಾರು ಮಾಡ್ತಾ ಇರ್ಲಿಲ್ಲ. ಮಾಡಕ್ಕೆ ಆಗಲ್ಲ. ನಾವಿಲ್ಲಿರೋಂತ ಸಣ್ಣ ಎಲ್ಲಾರು ಮೌಲ್ಡ್ ಆಗಿರ್ತಾರೆ, ಎಲ್ಲೋ ಸ್ವಲ್ಪ ಚೇಂಜ್ ಮಾಡ್ಬೇಕು. ಅಂತವ್ರನ್ನೇ ಚೇಂಜ್ ಮಾಡಕ್ ಎಷ್ಟು ಕಷ್ಟ ಆಗ್ತಾ ಇದೆ ಪ್ರಭುಜಿ. ಆ ಒಂದು ದಿವ್ಯ ಸ್ವಭಾವವನ್ನ ಬೆಳೆಸ್ಕೊಳ್ಳಕ್ಕೆ ಭಗವಂತನ ಕರುಣೆ ಇತ್ತು ಪ್ರಭು. ಹೌದು ಪ್ರಭುಜಿ. ನೋಡಿ ಹಂಗೆ ಎಲ್ಲಾ ಚೇಂಜ್ ಆಗಿರ್ತಾರೆ. ಎಲ್ಲೋ ಒಂದು 10% ಚೇಂಜ್ ಆದ್ರೆ ಅವ್ರು ಕೃಷ್ಣ ಕಾನ್ಶಿಯಸ್ ಬಂದ್ಬಿಡ್ತಾರೆ. 10% ಚೇಂಜ್ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ವಿ ಪ್ರಭುಜಿ ನಾವೆಲ್ಲ. ನೋಡಿ ಮೊದ್ಲು ನಾವಾಗ್ಬೇಕು. ನಾವಾಗ್ಬೇಕು. ನೋಡಿ ಪ್ರಭುಪಾದ ಲೀಲಾಮೃತ ನಾವು ಸ್ಟಾರ್ಟ್ ಮಾಡಿಸ್ಬೇಕು. ನೋಡಿ ನಮ್ಮ ನಾಯಕನಟ್ಟಿ ಗ್ರೂಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ ಬುಧವಾರ ನೋಡಿ ಲತಾ ರಾಜು ಮಾತಾಜಿಯವರು ಓದ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ನಾವು ಕೂಡ ಶುರು ಮಾಡ್ಬೇಕು. ಯಾರಾದ್ರೂ ಮಾಡ್ತೀರಾ ಪ್ರಭುಪಾದ ಲೀಲಾಮೃತವು ಸಿಸ್ಟಮ್ಯಾಟಿಕ್ ಆಗಿ ಓದಕ್ಕಾಗತ್ತಾ? ಭಾಗವತ ಮಾಡ್ತಾ ಇದೀವಿ ಪ್ರಭು. ನಾವು ಒಂದ್ ಸಂಪುಟ ಮುಗೀತು, ಇವಾಗ 2ನೇ ಸ್ಟಾರ್ಟ್ ಆಗಿದೆ. ಜಮುನಾ ಮಾತಾಜಿ ಹತ್ರ ಇದೆ ಪ್ರಭುಜಿ, ಬುಕ್ ಓದ್ತಾರ ಅವ್ರು. ನೋಡಿ ಶಿವಪುರಾಣ ನೋಡಿ ಕೇಶವಿ ಮಾತಾಜಿಯವರು ನಮಗೆ ಬಹಳ ಕಡಿಮೆ ರೇಟ್ ಅಲ್ಲಿ ಕೊಡಿಸ್ತಾರೆ.
ಎಲ್ಲರೂ ಒಂದೊಂದು ತಗೊಳ್ಳಿ. ನಿಮ್ಗೆ ಬೇಕಿದ್ರೆ ಆ ನೋಡಿ EMI ಕಟ್ಬೋದು, ಎಂತ ಕಂತು ರೂಪದಲ್ಲಿ ಕಟ್ಬೋದು ನೋಡಿ. ಅದು 1000 ರೂಪಾಯಿ ಆಗುತ್ತೆ, ಇದೇನು ಜಾಸ್ತಿ ಅಲ್ಲ. ರೂಪ ಅದರ ಲೀಲಾಮೃತ ನಿಮ್ಗ ನೀವು 200, 200, 300, 500 ಕೂಡ ಕೊಡ್ಬೋದು. ಎಲ್ಲ ಒಂದು ಕಾಪಿ ತಗೊಳ್ಳಿ. ಈಗ ಹೆಂಗೆ ಭಾಗವತ ನಾವೆಲ್ಲರೂ ಹಂಚ್ಕೊಂಡು ನೋಡಿ ಆ ತರ ಓದ್ಬೋದು ನೋಡಿ. ಮೊನ್ನೆ ನಿರ್ಜಲ ಏಕಾದಶಿ ದಿನ ಶಿವಪುರಾಣ ಕೇಶವಿ ಮಾತಾಜಿಯವರು 50 ಭಗವದ್ಗೀತೆಗಳನ್ನ 3 ಚೈತನ್ಯ ಚರಿತಾಮೃತಗಳ ಸೆಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಸಣ್ಣ ವಿಷಯನಾ? ನೋಡಿ ನೋಡಿ ಹಂಗೆ ಒಬ್ಬೊಬ್ರು ಕೂಡ ಆ ಪ್ರಯತ್ನ ಮಾಡ್ಬೇಕು. ನಾವು ಕೂಡ ನಮ್ಮ ಹಂತಗಳಲ್ಲಿ ನಾವೇ ನೋಡ್ಬೇಕು, ಸುತ್ತಮುತ್ತ ಅಕ್ಕಪಕ್ಕ ಯಾರ ಹತ್ರ ಇಲ್ಲ, ಯಾಕೆ ತಗೊಂಡಿಲ್ಲ ಅವ್ರಿನ್ನು. ನೋಡಿ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೋಬೋದಾ? ನೋಡಿ ಕಂತು ರೂಪದಲ್ಲೆಲ್ಲ ಸಿಗುತ್ತೆ, ಯಾಕೆ ಕೇಳ್ಬಾರ್ದು? ನೋಡಿ ಡಿಸ್ಕೌಂಟ್ ಅಲ್ಲಿ ಕಂತು ರೂಪದಲ್ಲಿ ಸಿಗುತ್ತೆ, ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು? ಅಲ್ವಾ? ಕಳ್ಸಕ್ಕಾಗುತ್ತಾ ಪ್ರಭುಜಿ? ಕಳಿಸ್ತೀವಿ ಮಾತಾಜಿ. ಅದರ ಚಾರ್ಜ್ ಎಕ್ಸ್ಟ್ರಾ ಆಗತ್ತೆ ಅಷ್ಟೇನೆ. ಇಲ್ಲ ನೀವು ಇಲ್ಲಿ ಬರ್ತೀವಿ ಯಾವತ್ತಾದ್ರು ಅಂತಂದ್ರೆ ನಿಮ್ಗೆ ಇಲ್ಲ ಬಸ್ಗೆ ಹಾಕ್ರಿ ಅಂದ್ರೇನು ಕೂಡ ಬಸ್ಗೆ ಹಾಕ್ತೀವಿ. ನಿಮ್ಮ ಹಾಸನ ಬಸ್ಗೆ ಹಾಕ್ತೀವಿ, ಮಾಡ್ಕೊಳ್ಬೇಕು ಅಂದ್ರೇನು ಮಾಡ್ಕೊಳ್ಳಿ. ಇಲ್ಲ ನಿಮ್ ಮನೆಗೆ ಡೋರ್ ಡೆಲಿವರಿ ಕೂಡ ಮಾಡಿಸ್ತೀವಿ. ನೀವು ಬೇಕು ಅನ್ಬೇಕಷ್ಟೇ ನಮ್ಗೆ. ಅಷ್ಟೇನೆ. ನೋಡಿ ಪ್ರಭುಪಾದ ಪುಸ್ತಕ ತಗೊಂಡು ಓದ್ರಿ. ನೋಡಿ ಈ ಎಲ್ಲ ಅನುವಾದ ಭಾವಾರ್ಥ ಪ್ರಭುಪಾದ ಲೀಲಾಮೃತ ಓದ್ರೆ ನೋಡಿ ಮಹಾರಾಜರು ಹೇಳಿದ್ರಲ್ಲ, ಮೈ ಜುಮ್ ಅನ್ನಿಸ್ತು ನೋಡಿ. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ ನೋಡಿ. ಈಗ ಅದು ಹೇಳ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಕ್ಕೆ ಈಗ ನನಗೂ ಸ್ವಲ್ಪ ಜ್ಞಾಪಕ ನೋಡಿ ಮೆಲುಕು ಹಾಕದಂಗೆ ಆಯ್ತು ನೋಡಿ. ಹಿಂಗೆ ದಿವ್ಯ ಸ್ವಭಾವ ಅಂದ್ರೆ ನೋಡಿ ಪ್ರಭುಪಾದರು ಅದನ್ನ ಸ್ವತಃ ಅನುಭವಿಸಿದರೆ, ಅದನ್ನೇ ಇಲ್ಲಿ ಬರೀತಿದ್ದಾರೆ ನೋಡಿ. ನೋಡಿ ಅದು ವಿಶೇಷ ನೋಡಿ. ಹಂಗೆ ನೋಡಿ ಪ್ರಭುಪಾದರು ನೋಡಿ ಅವರ ಸಂಸ್ಥೆ, ಅವ್ರ ಪುಸ್ತಕ ಓದೋದು ನೋಡಿ, ಇದು ಬಹಳ ವಿಶೇಷ. ಇದು ಸರಳ ಶಬ್ದಗಳಲ್ಲ ಇವು ನೋಡಿ. ಅಂತ ಹಿಪ್ಪಿಗಳನ್ನ ಹಿಂಗೆ ಬದಲಾಯಿಸಿದ್ದಾರೆ ಅವರು ಅಂದ್ರೆ, ಇನ್ನ ನಾವೆಲ್ಲ ಪ್ರಯತ್ನ ಪಟ್ರೆ ಈ ದಿವ್ಯ ಸ್ವಭಾವ ಎಲ್ಲ ಪಡೆಯಕ್ ಆಗಲ್ಲ ಅಂತೀರಾ? ನೆಲೆಗೊಳ್ಳಕ್ಕೆಲ್ಲ ನೋಡಿ ಜ್ಞಾನದಲ್ಲೇ ನೆಲೆಗೊಂಡವನು, ನನ್ನ ರೀತಿ ದಿವ್ಯ ಸ್ವಭಾವವನ್ನು ಪಡೆಯುವನು ಹಿಪ್ಪಿಗಳೇ ಪಡೆದಿದ್ದಾರೆ ಅಂದ್ರೆ ನೋಡಿ. ನನ್ಗೊಂದ್ಸತಿ ಯಾರೋ ಒಬ್ರು ಹೇಳ್ತಿದ್ರು, ನಮ್ಮ ಸುಲಕ್ಷ್ಮಿ ರಾಧಾ ಮಾತಾಜಿಯವರೇ ಅನ್ಸತ್ತೆ, ಸತಿ ಹೇಳಿದ್ರು ನನಗೆ. ಅವರೇ ಹೇಳಿದ್ದು, ಏನ್ ಹೇಳಿದ್ರು ಅಂದ್ರೆ ನೋಡಿ ಅವರೆಲ್ಲಾನು ಚೆನ್ನಾಗಿ ಒಪ್ಕೊಂಡು ತುಂಬಾ ಶ್ರದ್ಧೆಯಿಂದ ಅನುಸರಿಸಿದ್ದಾರೆ, ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ಹೌದಾ ಹಿಪ್ಪಿಗಳು ಅವರೆಲ್ಲರೂ ಯಾಕೆ ಅಂತ ಹೇಳಿದ್ರು. ಯಾಕೆ ಅಂದ್ರೆ ನೋಡಿ ನಮ್ಗೆ ಅವರು ಪ್ರಭುಪಾದರಲ್ಲಿ ಅಚಲವಾದ ವಿಶ್ವಾಸ, ಪ್ರಭುಪಾದರಲ್ಲಿ ಅನ್ಶೇಕಬಲ್ ನೋಡಿ ನೋಡಿ ಆ ಕಾನ್ಫಿಡೆನ್ಸ್ ಪ್ರಭುಪಾದರ ಮೇಲೆ. ಅವ್ರು ಹೇಳಿದ್ದನ್ನೆಲ್ಲ ಹಂಗೆ ತಗೊಳ್ತಾರೆ, ಹಂಗೆ ನಡ್ಕೊಳ್ತಾರೆ. ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಗೆ ನೋಡಿ ನಮ್ಮ ವಂಶದಲ್ಲಿ ಹಿಂಗೆ ಹಂಗಲ್ಲ, ಹಿಂಗೆ ನಮ್ಮ ವಂಶದಲ್ಲಿ ನೋಡಿ ಕೃಷ್ಣ ನಾವು ಪೂಜೆ ಮಾಡಲ್ಲ. ನಮ್ಗೆ ಬೇರೆ ಬೇರೆ ದೇವರುಗಳೆಲ್ಲ ಇದ್ದಾರೆ ನೋಡಿ. ನನಗೆ ಇನ್ನೂ ಚೆನ್ನಾಗ್ ಗೊತ್ತು ಭಗವದ್ಗೀತೆ, ಭಾಗವತ, ಇನ್ನೆಷ್ಟೋ ದೇವರುಗಳಿದ್ದಾರೆ, ಎಲ್ಲಾರು ಒಂದೇನೆ ನೋಡಿ. ಈ ತರ ನಮ್ ತತ್ವ ನೋಡಿ. ಅವ್ರಿಗೆ ತಿಳ್ಕೊಂಡ್ಬಿಟ್ಟಿರ್ತೀವಲ್ಲ ಪ್ರಭುಜಿ, ಅದಕ್ಕೆ ಆತರ. ಪ್ರಭು ಅದೇ ಕಷ್ಟ. ಹೇಳಿ ಮಾತಾಜಿ ಹೇಳಿ. ಅವ್ರಿಗೆ ಭಗವಂತನೇ ಯಾರು ಅಂತ ಗೊತ್ತಿರ್ಲಿಲ್ಲ, ಅಂತವ್ರಿಗೆ ಹೇಳಿದ ತಕ್ಷಣ ಅವರು ರಿಸೀವ್ ಮಾಡ್ಕೊಂತಾರೆ. ಇಲ್ಲಿ ಭಾರತದಲ್ಲಿ ಅದಕ್ಕೋಸ್ಕರ ಪ್ರಭು ಎಷ್ಟು ಕೇಳ್ಕೊಂತಾರೆ, ನಂಗೆ ಸಹಾಯ ಮಾಡಿ ಬುಕ್ ಪ್ರಿಂಟ್ ಮಾಡಕ್ಕೆ ಅಂತ. ಬಟ್ ಯಾರು ಮುಂದೆ ಬರಲ್ಲ. ಯಾರಿಗೆ ಅದ್ರ ಗಂಧನೇ ಗೊತ್ತಿರಲ್ಲ, ಹೇಳಿದ ತಕ್ಷಣ ಇದನ್ನ ಹೆಂಗ್ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಒಂದು ಖಾಲಿ ಹಾಳೆಯಲ್ಲಿ ಬರೆದ್ರೆ ಎಷ್ಟು ಸುಂದರವಾಗಿರುತ್ತೆ, ಅದೇ ಬರ್ದಿರೋ ಹಾಳೆನ ಅಳ್ಸಿ ಮತ್ತೆ ಬರೆದ್ರೆ ಅದು ಸರಿಯಾಗಿ ನಮ್ಗೆ ಕಾಣೋದಿಲ್ಲ. ಅದೇ ರೀತಿ ಭಾರತೀಯರು ಕೂಡ ಅವ್ರಿಗೆಲ್ಲಾರ್ಗು ಗೊತ್ತಿದೆ, ಭಾರತೀಯರಿಗೆ ಈ ಸಂಸ್ಕೃತಿ ಎಲ್ಲ ಇದೆ ಅಂತ, ಬಟ್ ಒಪ್ಕೊಳಕ್ ರೆಡಿ ಇರಲ್ಲ. ನಮ್ದೇ ತತ್ವ, ಒಬ್ಬೊಬ್ರು ನಮ್ದೇ ಒಂದೊಂದು ತತ್ವ ಅಂತ ಹೇಳ್ತಾ ಇರ್ತಾರೆ. ಆದ್ರಿಂದ ಅವರು ಇಲ್ಲಿ ಭಾರತದಲ್ಲಿ ಅಷ್ಟೊಂದು ಇದಾಗಿಲ್ಲ ಅಂತ ಹೇಳ್ತಾರೆ. ಪ್ರಭು ಅವರು ಫುಲ್ ಇಂಡಿಪೆಂಡೆಂಟ್ ಆಗಿರ್ತಾರೆ ಫಾರಿನರ್ಸ್. ನಮಗೆ ಏನೋ ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸ್ ಬಹಳ ಇದೆ, ಅದು ಒಂದು ರೀಸನ್ ಆಗಿರ್ಬೋದಾ ಅಂತ ಅನ್ಸುತ್ತೆ ಪ್ರಭು. ಇರುತ್ತೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ರೀತಿಯಲ್ಲಿ ಇರುತ್ತೆ ನೋಡಿ. ಏನಂದ್ರೆ ಸಮಸ್ಯೆಗಳು ನೋಡಿ, ಒಬ್ಬ ಯಾರೋ ಹಾಡು ಎಬ್ಸ್ಬೋದು ಪ್ರಭುಜಿ, ಮಲ್ಕೆ ತರ ನಟನೆ ಮಾಡೋರ್ನ ಎಬ್ಸಕ. ಒಂದು ನಿಮಿಷ
ನೋಡಿ ಒಬ್ಬ ಹಾಡು ಕಲ್ತ್ಕೊಳಕ್ ಒಬ್ಬ ಗುರುಗಳ ಹತ್ರ ಹೋಗ್ತಾರಂತೆ. ಅವನು ಕಲ್ತ್ಕೊಳಕ್ ಹೋದವನು ಅವ್ನು ಹೇಳ್ತಾನಂತೆ, ಗುರುಗಳೇ ನಾನೀಗಾಗ್ಲೇ ಕಲ್ತ್ಕೊಂಡಿದೀನಿ, ಸ್ವಲ್ಪ ಎಲ್ಲ ಗೊತ್ತು, ನಮಗೂ ಗೊತ್ತು, ಆದ್ರೆ ನಮ್ಗೆ ಇನ್ ಸ್ವಲ್ಪ ಹೇಳ್ಕೊಡಿ, ನಾನು ಇನ್ನೂ ಕಲಿಬೇಕು ಅಂತಿದ್ದೀನಿ, ಹೇಳ್ಕೊಡಿ, ನನ್ಗೆ ಗೊತ್ತು, ನನಗೆ ಹೇಳ್ಕೊಡಿ ಅಂತ ಹೋದಾಗ ಅವನಿಗೆ ಎಷ್ಟು ರೂಪಾಯಿ ಅವನಿಗೆ ಫೀಸು ಅಂತಂದ್ರೆ ಅವನಿಗೆ 10,000 ರೂಪಾಯಿ, 10,000 ರೂಪಾಯಿ ಫೀಸ್. ಇನ್ನೊಬ್ಬ ಶಿಷ್ಯ ಅವನ ಫ್ರೆಂಡ್ ಹೋಗ್ತಾನೆ, ಗುರುಗಳೇ ನನ್ಗೇನು ಗೊತ್ತಿಲ್ಲ, ನನ್ಗೆ ಸಂಗೀತ ಹೇಳ್ಕೊಡಿ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಫೀಸ್ ಅಂದ್ರೆ 1,000 ರೂಪಾಯಿ. ಈಗ ಇವನು 10,000 ರೂಪಾಯಿ ಫೀಸ್ ಹೇಳಿದವನಿಗೆ ನೋಡಿ ಇವರಿಬ್ರು ಭೇಟಿ ಆಗ್ತದೆ. ಇವನು ಬಂದು ವಾಪಸ್ ಗುರುಗಳ ಹತ್ರ ಕೇಳ್ತಾನೆ, ಅಲ್ಲ ಗುರುಗಳೇ ನನ್ನ ಫ್ರೆಂಡು, ಅವ್ನಿಗೇನು ಗೊತ್ತಿಲ್ಲ, 1,000 ರೂಪಾಯಿ ಫೀಸು, ನನಗೆ 10,000 ರೂಪಾಯಿ, ನನ್ಗೆಲ್ಲ ಗೊತ್ತು, ಅದಕ್ಕೆ ನಿನ್ಗೆ ಅಷ್ಟು ಫೀಸು ಅಂತ ಹೇಳಿದ್ರು. ನೋಡಿ ಈಗ ಮಾತಾಜಿಯವರು ಒಂದು ಪೇಪರ್ ಎರೇಸ್ ಮಾಡಿ ಅದ್ರ ಮೇಲೆ ಮತ್ತೆ ಬರೆಯೋದು ಇದೆಯಲ್ಲ, ತುಂಬಾ ಕಷ್ಟ ಅದು. ನೋಡ ಅದನ್ನ 10,000 ರೂಪಾಯಿ ಯಾಕೆ ಅಂದ್ರೆ ಮೊದ್ಲು ಕಲ್ತ್ಕೊಂಡಿದ್ನೆಲ್ಲ ಎರೇಸ್ ಮಾಡ್ಬೇಕು, ಅರ್ಸಾಕ್ಬೇಕು. ತಪ್ಪು ಏನೇನೋ ತಿಳ್ಕೊಂಬಿಟ್ಟಿರ್ತೀರಿ, ನನಗೂ ಎಲ್ಲ ಗೊತ್ತು, ನನಗೂ ಗೊತ್ತು, ಇದು ನನಗೂ ಗೊತ್ತು ಅನ್ಸ್ತಾ ಇರುತ್ತೆ. ನೋಡಿ ನೀನು ದೇಹ ಅಲ್ಲ ಆತ್ಮ ಅಂತ ನಿಮ್ಗೆಲ್ಲ ಗೊತ್ತಿಲ್ವಾ ಮಾತಾಜಿ? ಈ ಜ್ಞಾನ ಗೊತ್ತಿಲ್ವಾ ನಿಮ್ಗೆ? ಗೊತ್ತು. ಬಂದ್ಮೇಲೆ ಗೊತ್ತಾಗಿದೆ ಪ್ರಭುಜಿ. ಇಲ್ಲ ಮಾತಾಜಿ, ಸುಳ್ಳು ಹೇಳ್ಬೇಡಿ ಶುಭರಾಣಿ ಮಾತಾಜಿ. ಗೊತ್ತಿದೆ ಬ್ರೋ, ಇನ್ನು ಚೆನ್ನಾಗಿ ಗೊತ್ತು ಗೊತ್ತು ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಕೇಳ್ತಾ ಪಡ್ತಾ ಇದ್ದೀನಿ. ಇದ್ದೀನಿ ಪ್ರಭು. ಶುಭರಾಣಿ ಮಾತಾಜಿಯವ್ರು ಮುಗ್ಧವಾಗಿ ಹೇಳ್ತಿದ್ದಾರೆ ಪಾಪ. ಮೇಲೆ ನೀವೇ ಹೇಳ್ಕೊಟ್ಟಿದ್ದು. ಇವಾಗ್ಲೂ ಹಂಗಿಲ್ಲ. ಕೂಡ ಕೆಲವ್ರಿಗೆ ತುಂಬಾ ಅಭಿಪ್ರಾಯ ಇದೆ ಪ್ರಭು, ಇದು ಅಮೆರಿಕನ್ ಮಿಷಿನು, ಇವರೆಲ್ಲ ಅಲ್ಲಿಗೆ ಫಾರಿನ್ ಅವ್ರಿಗೆ ದುಡ್ಡು ಕಳಿಸ್ತಾರೆ, ಆದ್ರಿಂದಾನೇ ಎಷ್ಟೊಂದ್ ಜನ ಇಸ್ಕಾನ್ಗೆ ಡೊನೇಟ್ ಮಾಡಲ್ಲ ಪ್ರಭು. ನೋಡಿ ಹಂಗೆ ನಾವು ಭಾರತೀಯ ಸಂಸ್ಥೆಯಲ್ಲಿ ಹುಟ್ಟಿದ್ರೆ ಎಲ್ಲರಿಗೂ ಗೊತ್ತು, ಒಂದು ಆತ್ಮ ಅಂತ ಇದೆ ಅಂತ ಗೊತ್ತಿಲ್ವಾ ನಮ್ಗೆ? ದೇಹ ಅಂತ ಇದೆ ಅಂತ ಗೊತ್ತಿಲ್ವಾ? ಗೊತ್ತು. ನೋಡಿ ಮೊದ್ಲೆಲ್ಲ ಹೇಳ್ತಾ ಇದ್ರಲ್ಲ ಪ್ರಭುಜಿ, ಏನಾದ್ರೂ ತಪ್ಪು ಹೇಳಿದ್ರೆ ನೀನ್ ಆತ್ಮ ಸಾಕ್ಷಿಯಾಗಿ ಹೇಳು ಅಂತ. ನೋಡಿ ಮಾತಾಜರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ನೋಡಿ. ನೋಡಿ ಹಂಗೆ ಗೊತ್ತು ನೋಡ, ಈ ನಮ್ಗೆಲ್ಲ ಗೊತ್ತು. ರಾಮಾಯಣ ಮಹಾಭಾರತ, ರಾಮಗೆ ಯಾರು, ಕೃಷ್ಣ ಯಾರು, ನೋಡಿ ಕೃಷ್ಣ ನೋಡಿ ಹಂಗೆ ಇದು ಸಮಸ್ಯೆ ಅಂತ ಸುಲಕ್ಷ್ಮಿ ರಾಧನ ಮಾತಾಜಿಯವ್ರು ಹೇಳೋದು ಒಂದ್ಸತಿ ನನಗೆ. ನೋಡ ಹಂಗೆ ನೋಡಿ ಏನು ಗೊತ್ತಿಲ್ಲ ನೋಡಿ ಕಲ್ತ್ಕೊಳ್ಳೋಂಥದ್ದು ಇದು. ನೋಡಿ ದಿವ್ಯ ಸ್ವಭಾವ ಪಡೆಯುವುದಕ್ಕೆ ನೋಡಿ ನಮಗೆ ಕೆಲವು ನೋಡಿ ನಾವು ಕೂಡ ಅದಕ್ಕೆ ಅರ್ಜಿಸ್ಕೊಳಕ್ಕೆ, ಗ್ರಹಿಸ್ಕೊಳಕ್ಕೆ, ಪಡ್ಕೊಳಕ್ಕೆ ನಾವು ಕೂಡ ಯೋಗ್ಯರಾಗಿರ್ಬೇಕು, ಪಾತ್ರರಾಗಿರ್ಬೇಕು ಅಂತ ನೋಡಿ. ಪಾತ್ರೆ ಗಲೀಜು ಕಚಡ ಆಗಿ ತುಂಬೋಗಿದ್ರೆ ಅದ್ರಲ್ಲಿ ಒಳ್ಳೇದನ್ನ ಹಾಕ್ಬೋದ? ಅದ್ರಲ್ಲಿ ಒಳ್ಳೆ ವಿಚಾರಗಳು, ಒಳ್ಳೆ ಹಾಲನ್ನ ಒಳ್ಳೆ ಪಾತ್ರೆ, ಕ್ಲೀನ್ ಆಗಿರೋ ಪಾತ್ರೆಗೆ ಹಾಕಿದ್ರೆ ಇರುತ್ತೆ, ಇಲ್ಲದೆ ಒಡೆದೋಗುತ್ತೆ, ಹೋಗುತ್ತೆ ನೋಡಿ, ಕೆಟ್ಟೋಗುತ್ತೆ, ಹೊಲಸಾಗತ್ತೆ, ಗಲೀಜಾಗತ್ತೆ, ಕಚಡ ಆಗತ್ತೆ. ನೋಡಿ ಅದೇ ಒಳ್ಳೆ ಪಾತ್ರೆ ನೋಡಿ, ಅದನ್ನೇ ನೋಡಿ ನಮ್ಗಿರುವಂತದ್ದು, ನಮ್ಗೆ ಕೊಟ್ಟಿರೋ ಕ್ರಮ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ತೊಳೆಯೋದು ನೋಡಿ, ಅದನ್ನೇ ಚೇತೋ ದರ್ಪಣ ಮಾರ್ಜನಂ ಅಂತ ಹೇಳೋದು. ನೋಡಿ ನಮ್ಗೆ ಕೊಟ್ಟಿರೋಂತ ವಿಧಾನ ಪ್ರೂಪಾದ್ರೆ ಹೆಂಗ್ ಕೊಟ್ಟಿದ್ದಾರೆ ನೋಡಿ. ಬೆಳಗ್ಗೆ ನೋಡಿ ಮಂಗಳಾರತಿ ಕಾರ್ಯಕ್ರಮದಿಂದ ನೋಡಿ, ಆಮೇಲೆ ಜಪ ಮಾಡೋದ್ರೆ ಏನಾಗುತ್ತೆ, ಮಂತ್ರ ಮನಃ ಇತಿ ತ್ರಾಯತೆ ಮಂತ್ರ, ಮನ್ಸಲ್ಲಿರುವಂತ ಎಲ್ಲ ಕೊಳೆ ನೋಡಿ, ಗಲೀಜು ಹೊಲಸು ನೋಡಿ, ಇವನ್ನೆಲ್ಲ ತೊಳೆಯುವಂತ ಕೆಲಸ ನೋಡಿ. ಆಮೇಲೆ ಅದನ್ನ ನೋಡಿ ವಿಚಾರಗಳೆಲ್ಲ ಧರಿಸುವಂತ ಕೆಲಸ ನೋಡಿ. 4 ನಿಯಮಗಳು ನಾನು ನಿನ್ನೆ ಓದ್ತಿದ್ದೆ ನೋಡಿ, ಇಲ್ಲಿ ನಾನೆಲ್ಲೋ ಸೇವ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಶೇರ್ ಮಾಡ್ತೀನಿ. ಎಲ್ಲೂ ಮಾಡ್ಕೊಂಡಿದ್ದೀನಿ ಗೊತ್ತಾ? ನನಗೆ ಇಷ್ಟೊಂದು ಇಷ್ಟ ಆಗೋಯ್ತು ಅಂದ್ರೆ ಅದನ್ನ ಯಾವತ್ತೂ ಡಿಲೀಟ್ ಮಾಡಬಾರ್ದು. ಇಲ್ಲೇ ತೋರಿಸ್ತೀನಿ ನಾನು, ಗದಾಧರ್ ಸರ್ಕಲ್ ಗ್ರೂಪ್ ಅಲ್ಲಿ ಇದೆ. ನೋಡಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ನೀವು ಬೆಳಗ್ಗೆ ತಾನೇ ಓದ್ದೆ ನೋಡಿ, ಅದನ್ನ ಯಾವತ್ತೂ ನೋಡಿ, ಅದನ್ನ ಸ್ಟಾರ್ ಮಾಡಿ ಸೇವ್ ಮಾಡ್ಕೊಂಡೆ. ಗುರು ಮಹಾರಾಜರು ಹೇಳ್ತಾರೆ ನೋಡಿ, ಇಲ್ಲಿ ಹೇಳ್ತಾರೆ ದ ಬೆಸ್ಟ್ ನೋಡಿ, ಇದು ಗುರು ಮಹಾರಾಜ್ ಹೇಳಿದ್ದು ಅಲ್ಲ, ಶ್ರೀಲ ಪ್ರಭುಪಾದರ ಲೆಟರು.
ಶಿಲ ಪ್ರಭುಪಾದರ ಲೆಟರು ನೋಡಿ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದ ಬೆಸ್ಟ್ ಪ್ರೋಸೆಸ್ ಫಾರ್ ಪ್ಯೂರಿಫೈಯಿಂಗ್ ಮಾಸ್ ಮೈಂಡ್. ನೋಡಿ, ಮಾಸ್ ಅಂದ್ರೆ ಅರ್ಥ ಆಗುತ್ತಲ್ಲ, ಸಮುದಾಯ, ಸಾಮೂಹಿಕವಾಗಿ ನೋಡಿ ಮನಸ್ಸುಗಳನ್ನ ಹೆಂಗೆ ಶುದ್ಧಿ ಮಾಡೋದು ಅನ್ನೋ ವಿಚಾರ. ಇನ್ ದಿಸ್ ಏಜ್ ದ ಸ್ಪಿರಿಚುವಲ್ ರೆವಲ್ಯೂಷನ್ ವಾಸ್ ರೆಕಮೆಂಡೆಡ್ ಬೈ ಲಾರ್ಡ್ ಚೈತನ್ಯ ಮಹಾಪ್ರಭು. ನೋಡಿ, ಈ ಯುಗದಲ್ಲಿ ನೋಡಿ ಈ ಆಧ್ಯಾತ್ಮಿಕ ಆಂದೋಲನವನ್ನ ಚೈತನ್ಯ ಮಹಾಪ್ರಭುಗಳು ನೋಡಿ ಅವರು ಅದನ್ನು ಉದ್ಘಾಟನೆ ಮಾಡಿದ್ರು, ಅವರು ಅನುಮೋದಿಸಿದ್ರು. ಅವರ ಪ್ರಕಾರ ಇಲ್ಲಿ ಹೇಳ್ತಿದಾರಲ್ವಾ, ಈ ರೀತಿ ರಿವಾಜ್ ಹೆಂಗ್ ಮಾಡ್ಬೇಕು ಅಂತ ನೋಡಿ ಆ ಒಂದು ವಿಧಾನ ಮಹಾಪ್ರಭು ಕೊಟ್ಟಿದ್ದಾರೆ ನಮಗೆ. He demonstrated that the Yuga Dharma for this age is Sankirtana, chanting of the holy names. ನೋಡಿ, ಯುಗದಲ್ಲಿ ಏನು ಅದು ಯುಗ ಧರ್ಮ ಅಂದ್ರೆ ಹರಿನಾಮ ಸಂಕೀರ್ತನೆ ಮಾಡುವಂಥದ್ದು ಸಾಮೂಹಿಕವಾಗಿ ಎಲ್ಲ ಗುಂಪಲ್ಲಿ. If you want the degraded mass of people to be elevated, ನೋಡಿ ಹಿಂಗೆ ಪತಿತರಾದಂತ ಈ ಜನ ಸಮೂಹ ಇದೆಯಲ್ಲ, ಇವ್ರನ್ನೆಲ್ಲ ಉದ್ಧಾರ ಮಾಡ್ಬೇಕು ಅಂತಂದ್ರೆ ವಿ ಮಸ್ಟ್ ಸ್ಟಾಪ್ ದೇರ್ ಸಿನ್ಫುಲ್ ಆಕ್ಟಿವಿಟಿ. ಎರಡು ಒಂದೇ ಸತಿಗೆ ಆಗತ್ತಾ? ಪಾಪನು ಅವರ ಪಾಪಗಳನ್ನ ತಕ್ಷಣ ನಿಲ್ಸ್ಬೇಕು. ಅವರು ನಿಲ್ಸಿದ್ರೇನೆ ನೋಡಿ ಸಿನ್ಫುಲ್ ಆಕ್ಟಿವಿಟಿ, ಪಾಪಗಳನ್ನು ಮಾಡ್ತಾ ನೋಡಿ ಪರಿಶುದ್ಧರು ಆಗಕ್ಕಾಗತ್ತಾ? ನೋಡಿ, ಆನೆ ಸ್ನಾನ ಅಂತ ಹೋಲಿಸ್ತಾರೆ ಪರೀಕ್ಷಿತ್ ಮಹಾರಾಜ್ ಅಲ್ವಾ. ನಾವು ಒಂದು ಪುಸ್ತಕದಲ್ಲಿ ಓದಿದ್ವಿ, ಪ್ರಭುಪಾದರ ಪುಸ್ತಕ ಎಲಿವೇಟೆಡ್ ಕೃಷ್ಣ ಪ್ರಜ್ಞೆಗೆ ಆರೋಹಣ ಅನ್ನೋ ಪುಸ್ತಕದಲ್ಲಿ ಓದಿದ್ವಿ. ಜ್ಞಾಪಕ ಇದೆಯಾ? ಕುಂಜರ ಸ್ನಾನ ಅಂತ ಓದಿದ್ವಿ. ಅನುಪಮ ಉಡುಗೊರೆಯಲ್ಲೂ ಈಶೋಪನಿಷತ್ತಲ್ಲೂ ಇದೆ ಕೃಷ್ಣ ಪ್ರಜ್ಞೆ ಅನುಪಮ ಉಡುಗೊರೆ. ನಾತಿಹತ ಅಂತ. ಹೌದು ನೋಡಿ, ಕುಂಜರ ಸ್ನಾನ, ಆನೆ, ಎಲಿಫೆಂಟ್ ನೋಡಿ ಆ ತರ ಆಗ್ಬಿಡುತ್ತೆ. ನೋಡಿ ನಾವೇನ್ ಮಾಡ್ತೀವಿ ನೋಡಿ, ವಿ ಮಸ್ಟ್ ಸ್ಟಾಪ್ ದೇರ್ ಸಿನ್ಫುಲ್ ಆಕ್ಟಿವಿಟಿ. ನಾನು ಆಗ್ಲಿ, ನಾವೆಲ್ಲ ಆಗ್ಲಿ, ಒಂದು ಸಮುದಾಯ ಆಗ್ಲಿ, ನಾವೇನಾದ್ರೂ ಉದ್ಧಾರ ಆಗ್ಬೇಕು ನೋಡಿ, ಆ ಜನಗಳನ್ನು ಉದ್ಧಾರ ಮಾಡ್ಬೇಕು, ನಾನಾದ್ರೂ ಉದ್ಧಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಕ್ಷಣ ಏನ್ ಮಾಡ್ಬೇಕು? ತುಂಬಾ ಮುಖ್ಯವಾದದ್ದು ಏನ್ ಮಾಡ್ಬೇಕು? ತಕ್ಷಣ ಪಾಪಗಳು ಮಾಡೋದನ್ನ ನಿಲ್ಲಿಸ್ಬೇಕು ಪ್ರಭುಜಿ. ನೋಡಿ, ಇದು ಮೊದಲನೇದು ವಿಷಯ. ನೋಡಿ, ನಾನು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಲಾಂಗ್ ಡ್ರೈವ್ ಫಾಸ್ಟ್ ಆಗಿ ಹೋಗ್ತಿರ್ತೀನಿ ನ್ಯಾಷನಲ್ ಹೈವೇಲಿ. ನನ್ಗೆ ಗೊತ್ತಾಗುತ್ತೆ ನಾನು ರಾಂಗ್ ರೂಟ್ ಬಂದ್ಬಿಟ್ಟಿದೀನಿ ಅಂತ. ಈಗ ಏನ್ ಮಾಡ್ಬೇಕು ನಾನು? ಹಂಗೆ ಡ್ರೈವ್ ಮಾಡ್ಕೊಂಡು ಫಾಸ್ಟ್ ಆಗಿ ಹೋಗ್ಬೇಕಾ? ಸ್ಲೋ ಮಾಡ್ಕೊಂಡು ಹೋಗ್ಬೇಕು. ಸ್ಲೋ ಮಾಡ್ಕೊಂಡು ಯೂಟರ್ನ್ ತಗೋಬೇಕು. ಫಾಸ್ಟ್ ಆಗಿ ಹೋಗ್ತಾ ಯೂಟರ್ನ್ ಮಾಡಿದ್ರೆ ಏನಾಗುತ್ತೆ? ಅದು ಹಾರಿ ಬಿದ್ಬಿಟ್ಟು ನಮಗೆ ತೊಂದರೆ ಆಗುತ್ತೆ ನಮಗೆ. ಹಾ ನೋಡಿ, ಹಂಗೆ ಈ ಪಾಪ ಪ್ರಕ್ರಿಯೆಗಳು ಮಾಡ್ತಿರ್ತೀವಲ್ಲ, ಅದನ್ನ ಎಲ್ಲೋ ಒಂದು ಹಂತದಲ್ಲಿ ಬ್ರೇಕ್ ಹಾಕ್ಬೇಕು, ನಿಲ್ಸ್ಬೇಕು. ಸ್ಲೋ ಮಾಡಿ ನಿಲ್ಸ್ಬೇಕು. ನೋಡಿ, ಇದು ಎಷ್ಟು ಪವರ್ಫುಲ್ ಇದೆ ಅಂದ್ರೆ ನೋಡಿ, ಹಿಪ್ಪಿಗಳ ಬಗ್ಗೆ ಹೇಳದ್ನಲ್ಲ ಈಗ. ನೋಡಿ, ಹಿಪ್ಪಿಗಳ ಬಗ್ಗೆ ಹೇಳದ್ನಲ್ಲ, ಈ ಹಿಪ್ಪಿಗಳ ಬಗ್ಗೆ ಏನೇನ್ ಹೇಳಿದೆ ನೋಡಿ, ಪ್ರಭುಪಾದ ನಿನ್ನೆ ಮಹಾರಾಜರು ಏನೇನ್ ಹೇಳಿದ್ರು ನೋಡಿ. ಅಂಥವರು ಕೂಡ ಹ್ಯಾಪಿಗಳಾಗಿ ಆಚಾರ್ಯರಾಗಿ ಸಾಧ್ಯ. ನೋಡಿ, ನಮ್ಮಲ್ಲೂ ಕೂಡ ನಮ್ಮ ಗುಂಪಲ್ಲಿರುವಂತ ಎಷ್ಟೋ ಜನ ಭಕ್ತರು ಕೂಡ ಅವ್ರ ಅನುಭವಗಳ ಹೇಳ್ಕೊಡ್ತಾರೆ. ನಮ್ಮ ಕೋಲಾರ ರಮೇಶ್ ಪ್ರಭು ನೋಡಿ, ಅವ್ರು ಮನೆ ಎಲ್ಲ ಹಂಚ್ಕೊಟ್ಟಿದ್ರು ನಮ್ಮ ಜೊತೆಗೆ ಅಲ್ವಾ. ನೋಡಿ, ಈ ತರ ಉದಾಹರಣೆಗಳೆಲ್ಲ ಇದಾವೆ. ಎಷ್ಟೋ ಜನ ಭಕ್ತರುಗಳು ಒಂದೊಂದು ಉದಾಹರಣೆ ಇದಾವೆ ನೋಡಿ. ಇದಿಲ್ದೆ ಈ ದಿವ್ಯ ಸ್ವಭಾವವನ್ನು ಪಡೆಯೋದು, ಜ್ಞಾನದಲ್ಲಿ ನೆಲೆಗೊಳ್ಳೋದು ನೋಡಿ, ಇದೆಲ್ಲ ನೋಡಿ ಸೃಷ್ಟಿ ಕಾಲದಲ್ಲಿ ಹುಟ್ಟದೇ ಇರಕ್ಕೆ, ಪ್ರಳಯ ಕಾಲದಲ್ಲಿ ವ್ಯಥೆ ಪಡದೆ ಇರಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಏನಾಗ್ಬೇಕು? ವಿ ಮಸ್ಟ್ ಸ್ಟಾಪ್ ಸಿನ್ಫುಲ್ ಆಕ್ಟಿವಿಟಿ. ಪಾಪ ಪ್ರತಿಕ್ರಿಯೆಗಳನ್ನ ಮಾಡೋದ್ ನಿಲ್ಲಿಸ್ಬೇಕು. ಯಾರಾದ್ರೂ ಸರಿ, ಇದು ಸಾಮಾನ್ಯ ಪ್ರಜ್ಞೆ ಇದು ಅಲ್ವಾ. ಹಿಂಗ್ ಮಾಡಿದ್ರೆ ಹೆಂಗಾಗುತ್ತೆ ನೋಡಿ, ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಮತ್ತೆ ಟು ಸ್ಟಾಪ್ ಸಿನ್ಫುಲ್ ಆಕ್ಟಿವಿಟಿ ಒನ್ ಮಸ್ಟ್ ಪ್ಯೂರಿಫೈ ದ ಮೈಂಡ್. ನೋಡಿ, ಮೊನ್ನೆ ಚಕ್ರಪಾಣಿ ಕೃಷ್ಣ ಪ್ರಭು ಹೇಳ್ತಿದ್ರಲ್ಲ, ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜರ ಬಗ್ಗೆ. ಅವರು ಮೇನಕಾ ಗಾಂಧಿಗೆ ಕೊಟ್ಟಂತ ಉತ್ತರ ನೋಡಿ, ಪ್ರಾಣಿ ವಧೆಗಳನ್ನ ಯಾಕೆ ಮಾಡ್ತಾರೆ, ಪೊಲ್ಯೂಷನ್ ಎಲ್ಲ ಯಾಕೆ ಮಾಡ್ತಾರೆ ಮಾತಾಜಿ? ನೋಡಿ, ಮನಸ್ಸು ಕಲುಷಿತ ಆದ್ರೆ ಪ್ರಕೃತಿಯನ್ನು ಕಲುಷಿತ ಮಾಡ್ತಾರೆ. ತುಂಬಾ ಸರಳ ಅರ್ಥ ಮಾಡ್ಕೊಳಕ್ಕೆ. ನೋಡಿ, ನಿಮ್ ಮನೆಯನ್ನು ಕ್ಲೀನ್ ಆಗಿ ಇಟ್ಕೋಬೇಕಂದ್ರೆ ಫಸ್ಟ್ ನಿಮ್ ಮನಸ್ಸು ನೋಡಿ, ನಿಮ್ ಬುದ್ಧಿ ಕ್ಲೀನ್ ಆಗಿದ್ರೆ ನಿಮ್ ಮನೇನ್ ಕ್ಲೀನ್ ಮಾಡ್ಕೋಬೇಕು ಅಂತ ನಿಮ್ಗೆ ಅರ್ಥ ಆಗತ್ತೆ. ಇಲ್ದಿದ್ರೆ ಎಷ್ಟಾದ್ರೂ ಬಂದು ಪ್ರವಚನ ಕೊಡಿ ನೋಡಿ, ನೋಡಿ ಮನಸ್ಸು ಕ್ಲೀನ್ ಮಾಡ್ಕೊಳಲ್ಲ, ಮನೇನು ಮಾಡ್ಕೊಳಲ್ಲ. ಮನಸ್ಸು ಕ್ಲೀನ್ ಆಗತ್ತಾ, ಮನೇನು ಆಗತ್ತೆ. ನೋಡಿ, ಯಾರ ಮನೆ ಆದ್ರೂ
ಮನೆ ಹೋಗಿ ನೋಡಿ, ಅವ್ರ ಮನೆ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಅದೇ ತರ ಅವ್ರ ಮನ್ಸು ಇರುತ್ತೆ ನೋಡಿ. ಬೇಕಿದ್ರೆ ನೋಡಿ ಏನ್ ಎಷ್ಟೊಂದು ಅಡ್ವಾನ್ಸ್ ಇದೆ ಅಂದ್ರೆ, ನಿಮ್ ಮನ್ಸು ಎಂತದ್ದು ಅಂತ ತಿಳ್ಕೊಬೇಕಂದ್ರೆ ಹ್ಯಾಂಡ್ ರೈಟಿಂಗ್ ಕೊಡ್ತಾರೆ. ನೀವು ಹ್ಯಾಂಡ್ ರೈಟಿಂಗ್ ಬರ್ದಿರೋದು ನೋಡಿ ಹೇಳ್ಬಿಡ್ತಾರೆ ನಿಮ್ ಮನ್ಸು ಹಿಂಗಿದೆ ಅಂತ. ಹ್ಯಾಂಡ್ ರೈಟಿಂಗ್ ಸ್ಪೆಷಲಿಸ್ಟ್ ಇರ್ತಾರೆ. ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ನಿಮ್ ಭವಿಷ್ಯ ಹೇಳ್ತಾರೆ. ಹೌದು, ಗೊತ್ತಾ ನಿಮ್ಗೆ ಇದೆಲ್ಲ? ಈ ತರದೆಲ್ಲ ಇದೆ. ನಿಮ್ ಸಿಗ್ನೇಚರ್ ಹೌದು ಪ್ರಭು, ಹ್ಯಾಂಡ್ ರೈಟಿಂಗ್ ಬರ್ಸ್ಬಿಟ್ಟು ನಮ್ದು ಇದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಬರೀ ನೋಡಿ ಸೈನ್ ಇಂದಾನೆ ಹೇಳ್ತಾರೆ ನಾವ್ ಯಾವ ರೀತಿ ಸೈನ್ ಮಾಡ್ತೀವಿ ಅಂತ. ಪ್ರಭುಪಾದರ ಸೈನ್ ನೋಡಿ ಒಬ್ರು ಹೇಳ್ತಾರೆ, ಫಾರಿನರು ಒಬ್ರಿಗೆ, ಪ್ರಭುಪಾದರ ಶಿಷ್ಯರಿಗೆ ಹೇಳ್ತಾರೆ, ಇವ್ರು ಯಾರ ಸೈನೇಚರ್ ಇದು? ಇವ್ರು ಯಾರೋ ಹೈಲಿ ಇಂಟೆಲೆಕ್ಚುಯಲ್ ವೆರಿ ಡಿವೈನ್ ಪರ್ಸನಾಲಿಟಿ ಇದ್ದಂಗೆ ಕಾಣುತ್ತೆ, ಇವ್ರ ಸಿಗ್ನೇಚರ್ ನೋಡಿದ್ರೆ ಅಂತ ಹೇಳ್ತಾರ. ಪ್ರಭುಪಾದ ಸಿಗ್ನೇಚರ್ ನೋಡಿದೀರಾ? ಪ್ರಭುಪಾದರ ಪುಸ್ತಕಗಳಲ್ಲಿ ಇರ್ತವೆ, ಭಗವದ್ಗೀತೆಯಲ್ಲಿ, ಭಾಗವತಂ. ಸೈನ್ ಮಾಡ್ತಾರೆ ಪ್ರಭುಪಾದ್ರೆ, ಹೆಂಗೆ ಸ್ಟೈಲಿಶ್ ಹೆಂಗ್ ಮಾಡ್ತಾರೆ ಗೊತ್ತಾ? ನೋಡಿ 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 ಪ್ರಭುಪಾದ ಸಿಗ್ನೇಚರ್ ನೋಡಿ. ಆಮೇಲೆ ನೋಡಿ ಹಂಗೆ ಪ್ಯೂರಿಫೈ ಮೈಂಡ್ ಅಂದ್ರೆ ಹಂಗೆ ನೋಡಿ. ಟು ಸ್ಟಾಪ್ ಸಿನ್ಫುಲ್ ಆಕ್ಟಿವಿಟಿ ಒನ್ ಮಸ್ಟ್ ಪ್ಯೂರಿಫೈ ದ ಮೈಂಡ್, ಅಂಡ್ ಬೆಸ್ಟ್ ಪ್ರೋಸೆಸ್ ಫಾರ್ ಪ್ಯೂರಿಫೈಯಿಂಗ್ ದ ಮಾಸ್ ಮೈಂಡ್. ಸಾಮೂಹಿಕ ಜನಗಳ ಮನಸ್ಸನ್ನ ಶುದ್ಧಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸಾಮೂಹಿಕವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಸಂಕೀರ್ತನೆ ಮಾಡ್ಬೇಕು ಅಂತ ಹೇಳ್ತಿದೆ. ದಿಸ್ ಕ್ಯಾನ್ ಬಿ ಡನ್ ಇನ್ ಪಬ್ಲಿಕ್ ವೇರ್ ಎವ್ರಿ ಒನ್ ಹ್ಯಾಸ್ ಎ ಚಾನ್ಸ್ ಟು ಹಿಯರ್ ಅಂಡ್ ಬಿ ಪ್ಯೂರಿಫೈಡ್. ಬಟ್ ಪ್ರಭುಪಾದರು ನಮ್ಗೆ ದಿವ್ಯ ಸ್ವಭಾವವನ್ನ ಕೊಡೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದೀವಿ ಅಲ್ವಾ? ಅದು ನಮ್ ವಿಷಯ, ಟಾಪಿಕ್. ಯಾವುದೋ ಎಲ್ಲಿಗೋ ಹೋಗಿಲ್ಲ, ನಾನು ಡೈವರ್ಟ್ ಆಗಿಲ್ಲ. ದಿವ್ಯ ಸ್ವಭಾವ ಬಗ್ಗೆ ಹೇಳ್ತಿದ್ದೀನಿ. ದಿವ್ಯ ಸ್ವಭಾವ ಹಂಗೆ ಸಿಗೋದಿಲ್ಲ. ಸಿನ್ಫುಲ್ ಆಕ್ಟಿವಿಟಿ, ಪಾಪಗಳನ್ನೆಲ್ಲ ಮಾಡ್ಕೊಂಡು ನೋಡಿ, ಕಲುಷಿತ ಮನಸ್ಸಿಟ್ಕೊಂಡು ನಾನು ದಿವ್ಯ ಸ್ವಭಾವ ಪಡಿಬೇಕಂದ್ರೆ ಆಗತ್ತಾ? ಈ ಜ್ಞಾನವನ್ನೆಲ್ಲ ತಿಳ್ಕೊಬೇಕು, ಆ ಜ್ಞಾನದಲ್ಲಿ ನೆಲೆಗೊಳ್ಬೇಕು. ಆಗತ್ತಾ ಮಾತಾಜಿ, ಪ್ರಭುಜಿ? ಯಾರಾದ್ರೂ ದಯವಿಟ್ಟು ಉತ್ತರಿಸಿ. ಆಗಲ್ಲ ಪ್ರಭು, ಅದಕ್ಕೆ ಜಾಗನೇ ಇರಲ್ಲ ಅಲ್ಲಿ. ಜಾಗನೇ ಇರೋದಿಲ್ಲ ನೋಡಿ. ಜ್ಞಾನದಲ್ಲಿ ನೆಲೆಗೊಳ್ಳುವುದಂತೆ, ದಿವ್ಯ ಸ್ವಭಾವವನ್ನ ಪಡೆಯೋದಂತೆ ನೋಡಿ. ಹೀಗೆ ನೆಲೆಗೊಂಡು ಸೃಷ್ಟಿ ಕಾಲದಲ್ಲಿ ಹುಟ್ಟದೇ ಇರೋದಂತೆ ನೋಡಿ, ಪ್ರಳಯ ಕಾಲದಲ್ಲಿ ವ್ಯಥೆ ಪಡದೆ ಇರೋದಂತೆ. ಆಗತ್ತಾ? ನಾನು ಒಂದ್ ಕಡೆ ಸಿನ್ಫುಲ್ ಆಕ್ಟಿವಿಟಿ ಮಾಡ್ತಾ ಇರ್ತೀನಿ, ಇನ್ನೊಂದ್ ಕಡೆಗೆ ನೋಡಿ ನಾನು ಈ ಯುಗ ಧರ್ಮ ಏನಿದೆಯೋ ಅದನ್ನ ಮಾಡಲ್ಲ ನೋಡಿ. ಒಂದು ಮಾಡಬಾರ್ದು ಅನ್ನೋಂಥದ್ದು, ಒಂದು ಮಾಡ್ಬೇಕಾಗಿರುವಂತದ್ದು. ಫೋರ್ ಅದು ಎರಡು ರೆಗ್ಯುಲೇಟರಿ ಮುಖ ಇರುತ್ತೆ ಪ್ರಭುಜಿ, ಎರಡು ಮುಖ ಇರಬಾರ್ದು ನೋಡಿ. ಇದೆರಡು ಬೇಕು. ಒಂದು 4 ನಿಯಮಗಳು. ಏನು ಪಾಪ ನೋಡಿ, ಪ್ರಕ್ರಿಯೆಗಳೆಲ್ಲ ಇರ್ತಾವಲ್ಲ, ಅವುಗಳನ್ನ ನಿಲ್ಸೋದು. ಇನ್ನೊಂದ್ ಕಡೆಗೆ ನೋಡಿ, ಮಾಡಬಾರ್ದು ಅನ್ನೋದೊಂದು, ಮಾಡ್ಬೇಕು ಅನ್ನೋಗಿರೋದು ಇನ್ನೊಂದು ನೋಡಿ. ಹಂಗೆ ದಿಸ್ ಕ್ಯಾನ್ ಬಿ ಡನ್ ಇನ್ ಪಬ್ಲಿಕ್. ನೋಡಿ ಇಲ್ಲಿ ಹೇಳ್ತಾರೆ ಪ್ರಭುಪಾದರು, ಈ ಸಾಲ ನನಗೆ ತುಂಬಾ ಇಷ್ಟ ಆಯ್ತು. ಏನಂದ್ರೆ, ವಿ ಎಕ್ಸ್ಪೀರಿಯನ್ಸ್ ದಟ್ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಫ್ರೆಂಡ್ಲಿ ಅಂಡ್ ಹೆಲ್ಪಿಂಗ್ ಅವರ್ ಮೂವ್ಮೆಂಟ್ ಇನ್ ಅಮೇರಿಕಾ ಸಿಂಪ್ಲಿ ಬಿಕಾಸ್ ವಿ ಆರ್ ಪರ್ಫಾರ್ಮಿಂಗ್ ದಿಸ್ ಸಂಕೀರ್ತನ ಯಜ್ಞ. ನೋಡ ಪ್ರಭುಪಾದ ರಿಸಲ್ಟ್ಸ್, ಆ ದಿವ್ಯ ಸ್ವಭಾವವನ್ನ ಜನಗಳು ಪಡ್ಕೊಳ್ತಿರೋದು, ಆ ಜ್ಞಾನದಲ್ಲಿ ನೆಲೆಗೊಳ್ತಿರೋದು, ಇದನ್ನೆಲ್ಲ ಪ್ರಭುಪಾದರು ನೋಡ್ತಾ ಇದ್ದಾರೆ. ನೋಡಿ ಎಕ್ಸಾಂಪಲ್ಸ್ ಕೊಡ್ತಿದ್ದಾರೆ ನೋಡಿ, ತೋರಿಸ್ತಿದ್ದಾರೆ ನೋಡಿ. ಆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದು, ಆ ವಿಧಾನವನ್ನ ಅನುಸರಿಸಿದ್ರೆ ಆ ರಿಸಲ್ಟ್ಸ್ ತೋರಿಸ್ತಾ ಇದ್ದಾರೆ ಪ್ರಭುಪಾದರು. ನೋಡಿ ಇಲ್ಲಿ ಇಪ್ಪಿಗಳೆಲ್ಲ ಹ್ಯಾಪಿಗಳಾಗ್ತಿದ್ದಾರೆ ನೋಡಿ ಅಂತ ತೋರಿಸ್ತಿದ್ದಾರೆ ನೋಡಿ. ಅದೇ ವಿಚಾರ ಗೌರ್ಮೆಂಟು ನೋಡಿ, ಅಲ್ಲಿನ ಸರ್ಕಾರ, ಕಾರ್ಪೊರೇಷನ್ ಪ್ರಭುಪಾದರಿಗೆ ರಿಕ್ವೆಸ್ಟ್ ಮಾಡ್ಕೋತು, ಯಾರಾದ್ರೂ ಹಿಪ್ಪಿಗಳು ಎಲ್ಲಾದ್ರೂ ತುಂಬಾ ಬಂದ್ ಸಮಸ್ಯೆ ಮಾಡ್ತಿದ್ದಾರೆ ಅಂದ್ರೆ ಆ ಪೊಲೀಸ್ನವರೆಲ್ಲ ಪ್ರಭುಪಾದರನ್ನ ಬಂದು ರಿಕ್ವೆಸ್ಟ್ ಮಾಡ್ಕೋತಿದ್ರು ನೋಡಿ, ಸ್ವಾಮೀಜಿ ಡೂ ಸಮಥಿಂಗ್ ಹಿಯರ್, ದೇ ಆರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಅಂತ ನೋಡಿ. ಆ ಹಿಪ್ಪಿಗಳಿಗೆಲ್ಲ ಪ್ರಭುಪಾದರು ಏನಾಗಿದ್ರು ಗೊತ್ತಾ? ನಾನೀಗ ಆ ಹುಡುಗಿ 16 ವರ್ಷದ ಯುವತಿ ಬಗ್ಗೆ ತಂದೆ ಹೇಳಿದ್ನಲ್ಲ ಆಗಿದ್ರು ಪ್ರಭುಜಿ, ತಂದೆ ತಂದೆ ಆಗಿದ್ರು ಆಗಿದ್ರು ಎಲ್ರಿಗೂ. ನೋಡಿ, ಯಾವ ತಂದೆ ತಾಯಿಗಳು ನೋಡಿ ಆ ಮಕ್ಕಳನ್ನ ತಿರಸ್ಕಾರ ಮಾಡಿದ್ರು, ಆ ಮಕ್ಕಳ ತಂದೆ ತಾಯಿನ ತಿರಸ್ಕಾರ ಮಾಡಿದ್ರು, ಯಾವ ಸಮುದಾಯ ಸಮಾಜ ಯಾರನ್ನ ತಿರಸ್ಕಾರ ಮಾಡಿತ್ತು ಅಂತವ್ರಿಗೆ ಪ್ರಭುಪಾದರು ಹೋಗಿ ಏನಾಗ್ತಾರೆ? ತಂದೆ ಆಗ್ತಾರೆ ತಂದೆ ನೋಡಿ. ತಂದೆ ಅಂದ್ರೆ ನಿಮ್ಗೆ ಗೊತ್ತಾ ಏನ್ ಜವಾಬ್ದಾರಿ ಗೊತ್ತಾ? ನೋಡಿ ಪ್ರಭುಪಾದರು ಎಷ್ಟೋ ಜನ ಅವ್ರ ಶಿಷ್ಯರಿಗೆ ಸನ್ಯಾಸಿ ಆಗಿದ್ದು, ಅವ್ರಿಗೆ ಹೋಮ ಮಾಡಿ ಅವ್ರಿಗೆ ವಿವಾಹ ಸಂಸ್ಕಾರ ಕೊಟ್ಟಿದ್ದಾರೆ, ಜನಿವಾರ ಸಂಸ್ಕಾರ ಕೊಟ್ಟಿದ್ದಾರೆ. ಅದನ್ನೇನು ಹೇಳೋದು, ನಾನು ಅವಾಗಲೇ ಹೇಳಿದ್ನಲ್ಲ, ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ತೊಳ್ಕೋಬೇಕು ನೀರಲ್ಲಿ, ಟಿಶ್ಯೂ ಪೇಪರ್ ಅಲ್ಲಿ ಒರೆಸ್ಕೊಳ್ಳೋದಲ್ಲ. ಆ ಮಟ್ಟಕ್ಕೆ ಅಲ್ಲಿಂದ
ಪ್ರಾರಂಭ ಮಾಡಿ ಹೇಳ್ಕೊಟ್ಟಿದ್ದಾರೆ. ಅಲ್ಲಿಂದ ಶುರು ಮಾಡಿದ್ದಾರೆ ಪ್ರಭುಪಾದ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, ವಿ ಎಕ್ಸ್ಪೀರಿಯನ್ಸ್ ದಟ್ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಫ್ರೆಂಡ್ಲಿ ಅಂಡ್ ಹೆಲ್ಪಿಂಗ್ ಅವರ್ ಮೂವ್ಮೆಂಟ್ ಇನ್ ಅಮೆರಿಕಾ ಸಿಂಪ್ಲಿ ಬಿಕಾಸ್ ವಿ ಆರ್ ಪರ್ಫಾರ್ಮಿಂಗ್ ದಿಸ್ ಸಂಕೀರ್ತನ ಯಜ್ಞ. ಸಂಕೀರ್ತನ ಯಜ್ಞ ಮಾಡ್ತಿದ್ದಾರೆ, ಅದರ ಪರಿಣಾಮಗಳು ಕಾಣ್ತಿದ್ದಾವೆ ನೋಡಿ, ಕಾಣ್ಬೋದು ನೋಡಿ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ನೋಡಿ, ಬಹುಶಃ ನಿಮ್ಗೆ ಇದು ಅರ್ಥ ಆಗತ್ತೆ ಅಂತ ಅನ್ಕೋತೀನಿ ಅಂತಾರೆ. ದಿಸ್ ಮೂವ್ಮೆಂಟ್ ಇಸ್ ಅಥರೈಸ್ಡ್. ಈ ಸಾಲ್ ನನಗೆ ತುಂಬಾ ಇಷ್ಟ ಆಯ್ತು ಓದಿದಾಗ. ದಿಸ್ ನೋಡಿ, ಪ್ರಭುಪಾದ್ರೆ ಈ ಭಗವದ್ ಇದು ಹೇಳ್ತಿರೋದು ಭಾವಾರ್ಥ, ಈ ಅವರ ಆಂದೋಲನ, ಅವರ ಸಂಸ್ಥೆ, ಅವ್ರು ಕೊಟ್ಟಿರೋ ವಿಧಾನ ಎಲ್ಲ ಅಧಿಕೃತವಾಗಿರೋದು, ಈ ಯುಗಕ್ಕೆ ತಕ್ಕಂಗಿರೋದು. ಇದಕ್ಕಿಂತಲೂ ಬೇರೆ ಯಾವ್ದು ನನಗೇನು ಕಾಣ್ತಾನೆ ಇಲ್ಲ ನೋಡಿ. ಹಂಗೆ ಅಥರೈಸ್ಡ್ ಅಂಡ್ ಕನ್ಫರ್ಮ್ಡ್ ಬೈ ಗ್ರೇಟ್ ಆಚಾರ್ಯಸ್ ಆಸ್ ವೆಲ್ ಆಸ್ ದ ಶಾಸ್ತ್ರಾಸ್. ನೋಡಿ, ಇದು ಆಚಾರ್ಯರು ಕೂಡ ಸಾಧು ಶಾಸ್ತ್ರ ನೋಡಿ ಗುರು ಇವರೆಲ್ಲ ಗುರು ಪರಂಪರೆ ಅನುಮೋದಿಸಿರುವಂತದ್ದು ಇದು. ಅಂಡ್ ಆಲ್ಸೋ ಬೈ ಲಾರ್ಡ್ ಚೈತನ್ಯ ಹಿಮ್ಸೆಲ್ಫ್, ಹೂ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ನಾನ್ ಡಿಫರೆಂಟ್ ಫ್ರಮ್ ಕೃಷ್ಣ. ನೋಡಿ, ನನಗೂ ಒಂದೊಂದ್ಸತಿ ಕೆಲವು ಸತಿ ಕ್ವಶನ್ ಬಂದ್ಬಿಡುತ್ತೆ. ಏನ್ ಕ್ವಶನ್ ಬರುತ್ತೆ ಗೊತ್ತಾ ನಿಮ್ಗೆ? ಏನ್ ಕ್ವಶನ್ ಬರುತ್ತೆ ಗೊತ್ತಾ? ಯಾರಾದ್ರೂ ಗೆಸ್ ಮಾಡಿ ನೋಡಿ. ಈ ತರ ಕ್ವಶನ್ ಬರುತ್ತೆ. ಏನಂದ್ರೆ, ನಿಜವಾಗ್ಲೂ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಅವತಾರನೇನಾ? ಇವ್ರು ಇಸ್ಕಾನ್ ಅವರು, ಗೌಡಿಯ ಪರಂಪರೆಯವರು ಸುಳ್ಳಾಗಿ ಯಾರೋ ಒಬ್ಬ ವ್ಯಕ್ತಿಯನ್ನ ಕೃಷ್ಣನ ಅವತಾರ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡ್ತಿದಾರಾ, ಅಡ್ವರ್ಟೈಸ್ ಮಾಡ್ತಿದಾರಾ? ನಿಜವಾಗ್ಲೂ ಇವರ ಹೌದಾ? ನೋಡಿ, ಮಧ್ವ ಪರಂಪರೆಯವ್ರು ಒಪ್ಪಲ್ಲ ಗೊತ್ತಾ. ನನ್ ಮೊನ್ನೆ ಮಧ್ವ ಪರಂಪರೆಯವ್ರು ಯಾರೋ ಒಬ್ರು ಪ್ರವಚನ ಕೇಳ್ತಿದ್ರು ನೋಡಿ, ಇಸ್ಕಾನ್ ಬೋನಫೈಡ್ ಅಲ್ಲ ಅಂತ ಹೇಳ್ತಿದ್ರು ಅವ್ರು. ನೋಡಿ, ಅವರೆಲ್ಲ ನರ್ಕೋಕ್ ಹೋಗ್ತಾರೆ ಅಂತ ಒಬ್ರು ಯಾರೋ ಒಬ್ಬ ಆಚಾರ್ಯರು ಹೇಳ್ತಿದ್ರು. ಅವ್ರ ಮೇಲೆ ಗೌರವ ಇದೆ ನನಗೆ. ನೋಡಿ, ಅವ್ರು ಹೇಳಿದ್ರು ಚೈತನ್ಯ ಮಹಾಪ್ರಭು ಕೃಷ್ಣ ಅಲ್ಲ ನೋಡಿ, ಅವರೊಬ್ಬರು ಸಾಧು ಅಂತ. ನೋಡಿ, ಇಸ್ಕಾನ್ ಅವ್ರೆಲ್ಲಾನು ತಪ್ಪಾಗಿ ಯಾರನ್ನೋ ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ, ಅದು ಅಪಸಂಪ್ರದಾಯ ಅಂತ ಹೇಳ್ತಿದ್ರು. ನೋಡಿ, ಈ ಸಾಲನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಚೈತನ್ಯ ಮಹಾಪ್ರಭುಗಳು ಕೃಪೆಯಿಂದಾನೇ ಅವ್ರು ಹೇಳಿರೋ ವಿಧಾನ ನೋಡಿ, ಈ ಹಿಪ್ಪಿಗಳೆಲ್ಲ ಹ್ಯಾಪಿ ಆಗ್ತಿರೋದು ನೋಡಿ. ನನ್ನಂತವನು ಯಾರು, ಮುರಾರಿ ಮಾಧವ್ ದಾಸ, ಯಾವತ್ತಾದ್ರೂ ನೀವು ದೇವಸ್ಥಾನದಲ್ಲಿ ನೀವು ಪ್ರಸಾದ ಕ್ಯೂವಲ್ಲಿ ನಿಂತಿರೋದು, ಪ್ರಸಾದ ತಿಂತ ಇರೋದು, ಪ್ರಸಾದಕ್ಕೋಸ್ಕರ ದೇವಸ್ಥಾನಕ್ಕೆ ಬರೋದು, ಅಲ್ಲಿ ನೋಡಿ ದೇವಸ್ಥಾನದ ಒಳಗಡೆ ಅಲಿತಿರೋದು, ಇದೆಲ್ಲ ನೋಡಿದ್ರೇನೆ ಅರ್ಥ ಮಾಡ್ಕೊಳ್ಳಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಅಂತ. ನಾನು ಹಂಗೆ ಅರ್ಥ ಮಾಡ್ಕೊಳಕ್ಕೆ, ನನ್ನಂತವನು ಸ್ವಚ್ಛವಾಗಿರೋನು ದೇವಸ್ಥಾನದ ಒಳಗಡೆ ಬರ್ತೀನಿ, ಪ್ರಸಾದ ಸಿಗತ್ತೆ ಅಂತ ಬರ್ತೀನಿ ನೋಡಿ, ಭಕ್ತರ ಸಂಘ ಸಿಗತ್ತೆ, ಒಳ್ಳೆ ಫ್ರೆಂಡ್ಸ್ ಇವರೆಲ್ಲ ಅಂತ ಬರ್ತೀನಿ ಅಂದ್ರೆ ನೋಡಿ, ಇದು ಚೈತನ್ಯ ಮಹಾಪ್ರಭುಗಳ ಕೃಪೆ. ಇಲ್ಲಿ ಇವಾಗ ಕ್ಲಾಸ್ ಕೇಳ್ತಾ ಇರೋದೂನು ಅವ್ರ ಕೃಪೆ ಇಲ್ದೆ ಎಲ್ಲಿ ಪ್ರಭು ಕೇಳ್ತೀವಿ ನಾವು? ಚೈತನ್ಯ ಮಹಾಪ್ರಭುಗಳ ಕೃಪೆ ನೋಡಿ. ಅವ್ರ ಕೃಷ್ಣ ಅಲ್ದೇ ಇದ್ರೆ ಇದು ಸಾಧ್ಯ ಇರ್ತಿರ್ಲಿಲ್ಲ. ಇದು ನನ್ನ ತಿಳುವಳಿಕೆ. ಏನ್ ಹೇಳಿ? ಚೈತನ್ಯ ಮಹಾಪ್ರಭುಗಳ ಕೃಷ್ಣ ಅಲ್ದೇ ಇದ್ದಿದ್ರೆ ನನ್ನಂತ ಒಂದ್ ದೇವಸ್ಥಾನ ಕಡೆ ತಿರುಗಿ ನೋಡ್ತಿರ್ಲಿಲ್ಲ ನೋಡಿ. ಇದು ನನ್ನ ಸ್ವಂತ ಅನುಭವ, ಮೈ ಓನ್ ಎಕ್ಸ್ಪೀರಿಯನ್ಸ್. ಈ ಅಂಶಕ್ಕೆ ನಾನು ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣ ಅಂತ ಒಪ್ಕೊಳ್ತೀನಿ. ಯಾಕೆ? ನನ್ನ ಸ್ವಂತ ಅನುಭವ ಅಲ್ವಾ ನೋಡಿ, ನನ್ನ ಸ್ವಂತ ಅನುಭವ ನೋಡಿ. ನೋಡಿ, ಕೃಷ್ಣ ನಮಗೆ ಹೆಚ್ಚು ಅಷ್ಟಾಗಿ ಇಲ್ಲ ಆಕ್ಚುಲಿ ನೋಡಿ. ಹಿಪ್ಪಿಗಳನ್ನ ನೋಡಿ, ಇಲ್ಲಿ ಪ್ರಭುಪಾದರ ಈ ಸಾಲುಗಳೆಲ್ಲ ನೋಡಿ. ಚೈತನ್ಯ ಮಹಾಪ್ರಭುಗಳು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಆಗದೆ ಇದ್ದಿದ್ರೆ ನೋಡಿ, ಪ್ರಭುಪಾದರದ್ದು ಇದು ಹೇಳ್ತಿದ್ರಲ್ವಾ, ಇದೆಲ್ಲ ಮ್ಯಾಜಿಕ್ ಎಲ್ಲ ಸಾಧ್ಯ ಇರ್ತಿರ್ಲಿಲ್ಲ, ಇದೆಲ್ಲ ಸಾಧ್ಯ ಇರ್ತಿರ್ಲಿಲ್ಲ ನೋಡಿ. ಇದೇ ತೋರ್ಸುತ್ತೆ, ಇನ್ನೇನ್ ಬೇಕು ಉದಾಹರಣೆ ನೋಡಿ. ಅವ್ರು ಹೇಳಿದ್ರು ಆ ಮಧ್ವ ಪರಂಪರೆಯಲ್ಲಿ ಉಲ್ಲೇಖನ ಇಲ್ಲ ನೋಡಿ, ಎಲ್ಲೂನು ಶಾಸ್ತ್ರಗಳಲ್ಲೇ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ ನೋಡಿ. ಚೈತನ್ಯ ಮಹಾಪ್ರಭುಗಳ ಉಲ್ಲೇಖ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಇದೆ ಅಲ್ಲ ಪ್ರಭು, ಅವ್ರು ಓದ್ತಾರಲ್ಲ ಹಿರಣ್ಯ ವರ್ಣಂ ಅಂತ ನೋಡಿ. ಯಾರಾದ್ರೂ ಬೇಕು ಅಂದ್ರೆ ನಾನು ದೊಡ್ಡ ಪಟ್ಟಿಯನ್ನ ಕೊಡ್ತೇನೆ, ಈ ಗ್ರೂಪ್ ಅಲ್ಲಿ ಆಮೇಲೆ ಹಾಕ್ತೀನಿ. ಹಾಕ್ತಾ ಇದ್ರೆ ನನ್ನನ್ನ ಎಚ್ಚರಿಸಿ ನೋಡಿ. ನೋಡಿ, ನಮ್ಗೆ ವರದಕೃಷ್ಣ ಪ್ರಭು ನನಗೊಂದ್ಸತಿ ಹೇಳಿದ್ರು. ಏನ್ ಹೇಳಿದ್ರಂದ್ರೆ, ನಮ್ಮ ದೇವಸ್ಥಾನದಲ್ಲಿ ಗುರು ಮಹಾರಾಜರು ಆಜ್ಞೆ ಅವರ ಆರ್ಡರ್ ಮಾಡಿ ವಿಗ್ರಹಗಳು, ಇವತ್ತು ಗಾಂಧರ್ವಿಕ ಗಿರಿಧಾರಿ ಶ್ರೀಮನ್ ಮಹಾಪ್ರಭು, ಈ ವಿಗ್ರಹಗಳನ್ನ ನೋಡಿದ್ರೆ ಮಹಾಪ್ರಭು ಒಂದು ಕೆಲವು ಇಂಚು
ನೋಡಿ ಕೃಷ್ಣನ್ಗಿಂತಲೂ ಎತ್ತರ ಇದ್ದಾರೆ ನೋಡಿ. ಹೈಟ್ ಇದ್ದಾರೆ ಪ್ರಭು. ನಾನು ಮೊನ್ನೆ ಅಬ್ಸರ್ವ್ ಮಾಡ್ದೆ. ಹೌದು ನೋಡಿ ಇದ್ದಾರೆ. ಅದು ಯಾಕೆ ಅಂದ್ರೆ ದಪ್ಪನೂ ಇದ್ದಾರೆ, ಹೈಟುನು ಇದ್ದಾರೆ. ಗುರು ಮಹಾರಾಜ್ ಹೇಳಿದ್ರಂತೆ, ಸೌತ್ ಇಂಡಿಯಾದಲ್ಲಿ ಚೈತನ್ಯ ಮಹಾಪ್ರಭುಗಳ ಪರಿಚಯನೇ ಇಲ್ಲ ನೋಡಿ, ಅವ್ರನ್ನ ನಾವು ಪರಿಚಯ ಮಾಡ್ಕೊಡ್ಬೇಕು. ಈ ತರ ಯಾರು ಲಾರ್ಡ್ ಚೈತನ್ಯ ಹೂ ಇಸ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ನಾಟ್ ಡಿಫರೆಂಟ್ ಫ್ರಮ್ ಕೃಷ್ಣ ಅಂತ ಪರಿಚಯ ಮಾಡ್ಕೊಡ್ಬೇಕು ಅಂತ ನೋಡಿ. ಎಲ್ಲರಿಗೂ ಆ ತಿಳುವಳಿಕೆ ಎಲ್ಲ ಪ್ರಚಾರ ಆಗ್ಬೇಕು ಅನ್ನೋ ಕಾರಣಕ್ಕೆ ನೋಡಿ ಈ ಎತ್ತರ ಹಿಂಗ್ ಕೊಟ್ಟಿದ್ರು ಅಂತ ನನಗೊಂದ್ಸತಿ ಗುರುಜಿ ಹೇಳಿದ್ರು ನೋಡಿ. ಹಂಗೆ ನೋಡಿ ಯಾರಿಗಾದ್ರೂ ನೋಡಿ ನೋಡಿ ಈ ಸ್ಪಷ್ಟತೆ ಇರ್ಬೇಕು ನೋಡಿ. ಹಂಗೆ ಇವತ್ತಿನ ಶ್ಲೋಕದಲ್ಲಿ ಈ ಜ್ಞಾನದಲ್ಲೇ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು, ಹೀಗೆ ನೆಲೆಗೊಂಡು ಸೃಷ್ಟಿ ಕಾಲದಲ್ಲಿ ಹುಟ್ಟೋದಿಲ್ಲ, ಪ್ರಳಯ ಕಾಲದಲ್ಲಿ ವ್ಯಥೆ ಪಡೋದಿಲ್ಲ. ಅಂದ್ರೆ ನೋಡಿ ಹಂಗೆ ದಿವ್ಯ ಸ್ವಭಾವ ಅಂತಂದ್ರೆ ದಿವ್ಯ ಸ್ವಭಾವ ಎಲ್ಲ ಹಂಗೆ ಸುಮ್ಮನೆ ಸಿಗೋದಿಲ್ಲ ನೋಡಿ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಪರಿಪೂರ್ಣ ದಿವ್ಯ ಜ್ಞಾನವನ್ನು ಪಡೆದ ಮನುಷ್ಯನು ದೈವೋತ್ತಮ ಪರಮ ಪುರುಷನೊಂದಿಗೆ ಗುಣಾತ್ಮಕ ಸಮಾನತೆಯನ್ನು ಪಡೆಯುವನು. ಅಂದ್ರೆ ಏನು? ಕ್ವಾಲಿಟೇಟಿವ್ ಏನು? ಸಚ್ಚಿದಾನಂದ ನೋಡಿ, ಸತ್ ಚಿತ್ ಆನಂದವಾಗಿ ನೋಡಿ, ಗುಣಾತ್ಮಕವಾಗಿ ಸಮಾನತೆ. ಇದನ್ನೇ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ನೋಡಿ. ಕೃಷ್ಣನ್ಗೂ ನಮಗೂ ಅಭೇದ, ಸಮಾನತೆ, ಭೇದನೇ ಇಲ್ಲ. ಯಾವಾಗ? ಗುಣಾತ್ಮಕವಾಗಿ. ಹುಟ್ಟು ಸಾವುಗಳ ಪರಿವರ್ತನೆಯಿಂದ. ಹರೇ ಕೃಷ್ಣ. ನನ್ಗೆ ಮೊನ್ನೆ ನೈಟ್ 3:33ಕ್ಕೆ ಚೈತನ್ಯ ಮಹಾಪ್ರಭುಗಳು ಕನ್ಸಲ್ ಬಂದು ಕಾಣಿಸ್ಕೊಂಡ್ರು ಪ್ರಭುಜಿ. 3:30ಕ್ಕೆ ಪ್ರಭುಜಿ. ನನಗೆ ಹಂಗೆ ಕಾಣಿಸ್ಕೊಂಡ್ರು. ಮತ್ತೆ ನಾನು ಎದ್ದು ಹಂಗೆ ನಮಸ್ಕಾರ ಮಾಡಿ ಟೈಮ್ ನೋಡ್ಕೊಂಡೆ 3:33 ಪ್ರಭುಜಿ. ಒಂದ್ ಕೆಲ್ಸ ಮಾಡಿ ಮತ್ತೆ, ನನ್ಗೆ ನನ್ನ ಗುರುಗಳು ಹೇಳಿದ್ರು, ವೇಣು ಕೃಷ್ಣ ಪ್ರಭು ಅಂದ್ರೆ ಅವ್ರು ನನ್ನ ಶಿಕ್ಷಕ ಗುರುಗಳು ಹೇಳಿದ್ರು ಅಂದ್ರೆ, ಈ ತರದ್ ಏನಾದ್ರೂ ಒಂದು ದಿವ್ಯವಾದ ಅನುಭವ ಆದದನ್ನ ಡೈರಿಯಲ್ಲಿ ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ರು. ನಾನು ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ನನಗೆ ಇಂತಿಂತ ಕನಸು ಅನುಭವ ಆಯ್ತು ಅಂತ ಬರ್ದಿಟ್ಕೊಂಡ್ರೆ, ಯಾಕಂದ್ರೆ ಬಹಳ ಬೇಗ ಮರ್ತೋಗ್ಬಿಡ್ತೀವಿ ನಾವು. ಬರ್ದಿಟ್ಕೊಳ್ಳಿ. ನೋಡಿ, ತುಂಬಾ ಸಂತೋಷ ಮಾತಾಜಿ. ಮತ್ತೆ ಇನ್ನೊಂದು, ನನಗೆ ಕ್ಲಾಸಿಗೆ ಜಾಯಿನ್ ಆಗದಿಂದ ನನಗೆ ಚೇಂಜ್ ಆಗಿರೋದಂದ್ರೆ, ಬರೀ ನೀವ್ ಕ್ಲಾಸ್ ಮಾಡ್ತಿರ್ತೀರ, ನನ್ಗೆ ಹರೇ ಕೃಷ್ಣ ಜಪ ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. ಕ್ಲಾಸ್ ಕೇಳುತ್ತೆ, ಮತ್ತೆ ಹರೇ ಕೃಷ್ಣ ಜಪ ಕೇಳುತ್ತೆ, ಮತ್ತೆ ನಾನು ನಿದ್ದೆಗಣ್ಣಲ್ಲಿ ಸಮೇತ ಹರೇ ಕೃಷ್ಣ ಜಪ ಹೇಳ್ಕೊಳ್ತಿರ್ತೀನಿ. ನಮ್ಮ ಮನೆಯವರು ಮತ್ತೆ ಏನ್ ಮಾಡ್ತಿದ್ಯಾ ಅಂತ ಎಬ್ಬರಿಸ್ತಾರೆ ಪ್ರಭುಜಿ. ನಿಮ್ಮ ಪರಿಚಯ ಭಕ್ತರಿಗೆ ಹೇಳಿ ಮಾತಾಜಿ, ನಿಮ್ ಪರಿಚಯ ಮಾತಾಜಿ. ಅದೇ ವಿಜಯಮ್ಮ ಚಿತ್ತಯ್ಯರು ಕ್ಲಾಸ್ ಜಾಯಿನ್ ಆಗಿದ್ರಲ್ಲ ಪ್ರಭುಜಿ, ಪುಷ್ಪಲತಾ. ನನ್ಗೆ ಗೊತ್ತು ಮಾತಾಜಿ, ನಿಮ್ ಪರಿಚಯ ಭಕ್ತರಿಗಾಗ್ಲಿ ಅಂತ ಅಷ್ಟೇನೆ ಹೇಳಿದೆ ನೋಡಿ. ಮಾತಾಜಿಯವರು ವಿಜಯ ಮಾತಾಜಿಯವರು ಸಂಬಂಧಿಕರು. ವಿಜಯ ಚಿತ್ತಯ್ಯ ಮಾತಾಜಿಯವರು ಪ್ರಭುಜಿಯವರು ಪರಶುರಾಂಪುರ ಚಳ್ಳಕೆರೆ ತಾಲೂಕು ನೋಡಿ ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಶುರು ಮಾಡಿದ್ದಾರೆ ನೋಡ್ರಿ. ಅವರ ಅನುಭವಗಳು ಹೇಳ್ಕೊಟ್ಟಿದ್ದಾರೆ. ಹರೇ ಕೃಷ್ಣ. ತುಂಬಾ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಡೈರಿಯಲ್ಲಿ ಬರ್ದಿಡಿ ಆಯ್ತಾ. ನೋಡಿ ಇಲ್ಲಿ ಹೇಳ್ತಾರೆ, ಪ್ರಭುಪಾದರು ಹೇಳ್ತಾರೆ, ಆದರೆ ಜೀವಾತ್ಮನಾಗಿ ತನ್ನ ಪ್ರತ್ಯೇಕ ಇರುವನ್ನು ಕಳೆದುಕೊಳ್ಳೋದಿಲ್ಲ ನೋಡಿ. ಇದನ್ನ ಈ ಅದ್ವೈತವಾದದವರು, ಬ್ರಹ್ಮವಾದಿಗಳು ಏನ್ ಹೇಳ್ತಾರೆ, ಜೀವಾತ್ಮ ನೋಡಿ ಮುಕ್ತಿ ಪಡ್ಕೊಂಡಾಗ ಸಾಯುಜ್ಯ ಮೋಕ್ಷ ಲೀನ ಆಗ್ಬಿಡುತ್ತೆ, ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಈ ಶ್ಲೋಕ ನೋಡಿ ವಿರುದ್ಧವಾಗಿದೆ. ಪ್ರಭುಪಾದ ಆ ಅಂಶವನ್ನು ಎತ್ತಿ ಹೇಳ್ತಿದ್ದಾರೆ. ಆಧ್ಯಾತ್ಮಿಕ ಗಗನದ ದಿವ್ಯ ಲೋಕಗಳನ್ನು ತಲುಪಿದ ಮುಕ್ತಾತ್ಮರು ಪರಮಪ್ರಭುವಿನ ಪ್ರೀತಿಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತರಾಗಿದ್ದು ಸದಾ ಅವನ ಪಾದ ಕಮಲಗಳನ್ನು ಎದುರು ನೋಡುತ್ತಿರುತ್ತಾರೆ ಎಂದು ವೇದ ಸಾಹಿತ್ಯದಿಂದ ತಿಳಿದುಕೊಳ್ಳಬಹುದು ನೋಡಿ. ಹಂಗೆ ಭಕ್ತನು ವೇದಗಳನ್ನು ಓದಿದ್ರೆ, ವೇದ ಸಾಹಿತ್ಯಗಳನ್ನು ಓದಿದ್ರೆ ಅರ್ಥ ಆಗೋ ರೀತಿ, ಭಕ್ತರು ಅಲ್ಲದೆ ಇರೋರು ನೋಡಿ, ಈ ತರದ್ದು ವಿದ್ವಾನ್ಗಳು ನೋಡಿ, ಸಂಸ್ಕೃತ ಪಂಡಿತರು ನೋಡಿ, ಬೇರೆ ತತ್ವಶಾಸ್ತ್ರಗಳಲ್ಲಿ ಅವರು ಹೇಳುವಂತ ರೀತಿ ನೋಡಿ, ಇದೇ ವ್ಯತ್ಯಾಸ. ಆದುದರಿಂದ ಬಿಡುಗಡೆಯ ನಂತರವೂ ಭಕ್ತರು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಪ್ರಭುಪಾದ್ರೆ ಹೇಳ್ತಿದ್ದಾರೆ. ಹರೇ ಕೃಷ್ಣ. ಕಮಲ್ ಪ್ರಭು ಹೇಳಿ ಪ್ರಭುಜಿ, ಮಾತಾಡಿ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಭು. ನೀವು ಹೇಳಿದ್ರಲ್ಲ ಪ್ರಭು, ಚೈತನ್ಯ ಮಹಾಪ್ರಭುಗಳದ್ದು ಪ್ರೂಫ್
ನಾನು ಈ ಲೆವೆಲಿಗೆ ಬಂದಿದ್ದೀನಿ ಅಂದ್ರೆ ಅದೇ ಒಂದು ಪ್ರೂಫ್ ಅಂತೇಳಿ. ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ನೀವು ಹೇಳ್ದಂಗೆ ನಾವು ಕನ್ವರ್ಟ್ ಆಗಿರೋದೇ. ನೀವು ಒಂದ್ಸರಿ ನಾನು ಪ್ರಶ್ನೆ ಕೇಳಿದವಳು ಇದೇ ಉತ್ತರ ಹೇಳಿದಿರಿ ಪ್ರಭು. ನೀವು ಬದಲಾಗಿದ್ದೀರಲ್ವಾ ಅದೇ ನಿಮಗೆ ಒಂದು ದೊಡ್ಡ ಪ್ರೂಫ್ ಅಂತ ಹೇಳಿ. ಆ ರೀತಿ ನಾನು ಇವತ್ತು ನಮ್ಮ ಜೀವನದಲ್ಲಿ ನಾನು ನೋಡ್ತಾ ಇದ್ದೀನಿ ಪ್ರಭು. ನಿಮ್ಮ ಕ್ಲಾಸ್ ಡೈಲಿ ನಾವು ಕೇಳ್ತಾ 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 ನಮಗೆ ನಮ್ಮ ಡೈಲಿ ಆಕ್ಟಿವಿಟೀಸ್ ಅಲ್ಲೂ ಅದೇ ಹಂಬಲ್ನೆಸ್ ಬರ್ತಾ ಇದೆ ಪ್ರಭು. ನಾವು ಒಬ್ರನ್ನ ಮೀಟ್ ಮಾಡಿ ಮಾತಾಡ್ಬೇಕಾದ್ರೆ ನಿಮ್ ತರಾನೇ ಏನಂತಾರೆ ಆ ಮಾತು ಕೂಡ, ಆ ಒಂದು ಭಾವ ಮತ್ತೆ ಆ ಒಂದು ಏನಂತಾರೆ ಆ ಒಂದು ನಮ್ಮ ಟಾಕಿಂಗ್ ಸ್ಟೈಲ್ ಕೂಡ ನಿಮ್ ತರಾನೇ ಆಗ್ತಾ ಇದೆ ಪ್ರಭು. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಸೇಮ್ ಪ್ರಭುಜಿ, ನಮಗ್ ಕೂಡ ಅದೇ ತರ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಪ್ರಭು ಹೇಳ್ತಾರೆ ಜೈಸಾಮನ್ ವೈಸಾ ಜೈಸಾನ್ ವೈಸಾಮನ್ ಅಂತ. ನೋಡಿ ಇದು ನಮ್ದು ಅಂತದ್ದು ಏನು ಇಲ್ಲ. ಗುರುಗಳು ಜಯಪತಾಕ ಸ್ವಾಮಿ ಗುರು ಮಹಾರಾಜರು ನೋಡಿ, ಅವ್ರು ಹೆಂಗೆ ಹೇಳಿಸ್ತಾರೋ ಹಂಗೆ ಹೇಳಕ್ ಪ್ರಯತ್ನ ಮಾಡ್ತೀವಿ. ನೋಡಿ ಹೇಳೋ ಪ್ರಯತ್ನ ಮಾಡ್ತೀವಿ, ಹೇಳ್ತೀವಿ ಅಂತಲ್ಲ. ನೋಡಿ ನಮ್ದು ಏನು ಗೊತ್ತಿಲ್ಲ, ನಾವು ನೋಡಿ ಏನು ಪ್ರಿಪ್ರೇಷನ್ ಆಗಿಲ್ಲ. ನೋಡಿ ಗುರು ಪ್ರಣವ ಮಂತ್ರ ಹೇಳಿ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಏನ್ ಹೇಳ್ತಿದ್ರಿ ಅನ್ನೋದು ಕೂಡ ನಮ್ ಪ್ರಜ್ಞೆ ಸರಿ ಇರೋದಿಲ್ಲ. ನೋಡಿ ನಮ್ದು ಇದ್ರಲ್ಲಿ ಏನೂ ಇಲ್ಲ, ಕ್ರೆಡಿಟ್ ಅಂತ ಏನೂ ಇಲ್ಲ. ಎಲ್ಲ ಗುರು ಮಹಾರಾಜರು, ಪ್ರಭುಪಾದರು, ಗುರು ಪರಂಪರೆ. ನಿಮ್ಮ ಆಶೀರ್ವಾದದ ಮಾತಿಗೆ ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭು. ನೋಡ್ರಿ ಹಂಗೆ ಹರೇ ಕೃಷ್ಣ ಪ್ರಭುಜಿ, ನೀವೆಲ್ಲಾ ಉದಾಹರಣೆ ಕೊಟ್ಟು ಹೇಳ್ತಿರಲ್ರಿ, ನಮಗ ಬಾಳ ಮನದಟ್ಟಾಗಿ ಅರ್ಥ ಆಗ್ತೈತ್ರಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ, ಪ್ರಣಾಮ. ಹರೇ ಕೃಷ್ಣ. ಆಶೀರ್ವಾದ ಮಾಡಿ. ನೋಡಿ ಹಂಗೆ ಸಾಮಾನ್ಯವಾಗಿ ಈ ಐಹಿಕ ಜಗತ್ತಿನಲ್ಲಿ ನಾವು ಪಡೆಯುವ ಜ್ಞಾನವು ಐಹಿಕ ಪ್ರಕೃತಿಯ ಗುಣತ್ರಯಗಳಿಂದ ಕಲ್ಮಶ ಹೊಂದಿರುತ್ತದೆ. ನೋಡಿ ಈ ಅಧ್ಯಾಯಕ್ಕೆ ಪ್ರಭುಪಾದರು ಇಲ್ಲಿ ನಮ್ಮನ್ನು ಕನೆಕ್ಟ್ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಹಿಂಗೇನೆ ನಾವು ನೋಡಿ ಕಲುಷಿತ ಆಗ್ಬಿಟ್ಟಿರ್ತೀವಿ. ಎಷ್ಟೊಂದು ಕಂಟಾಮಿನೇಷನ್. ನೋಡಿ ನೀವು ಮನೆ ಬಿಟ್ಟು ಹೋಗಿರ್ತೀರಿ, ಸ್ವಲ್ಪ ದಿನ ಎಲ್ಲೋ ಯಾತ್ರೆಗೋ ನೆಂಟ್ರ ಮನೆಗೋ ಏನಕ್ಕೋ, ಜಾಸ್ತಿ ದಿನ ಬಿಟ್ಟು ಹೋಗಿದ್ರೆ ಜಾಸ್ತಿ ಹೊಲಸಾಗಿರುತ್ತಲ್ಲ ಮನೆ. ಒಂದಿನ ಬಿಟ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಅಲ್ವಾ. ನೋಡಿ ಹಂಗೆ ಗುಣತ್ರಯಗಳು ಎಷ್ಟೋ ಜನ್ಮಗಳಿಂದ ಕಲ್ಪಗಳಿಂದ ನೋಡಿ ಕಲ್ಮಶ ನಮ್ಮನ್ನು ಮಾಡಿದವೆ. ಇದನ್ನ ತೊಳಿಬೇಕು ಅಂದ್ರೆ ಅದು ಸಾಮಾನ್ಯ ತೊಳೆಯೋದಲ್ಲ. ಅದು ನೋಡಿ ತೊಳೆಯೋದಲ್ಲ. ನೀವು ಮೊಸರೆ ಪಾತ್ರೆ ತಿಕ್ಕೋರು ನಿಮ್ಗೆ ಗೊತ್ತು ಚೆನ್ನಾಗಿ ಅಲ್ವಾ ಮಾತಾಜಿ? ಯಾರು ಪಾತ್ರೆ ತಿಕ್ತೀರಿ, ಮನೆ ಕ್ಲೀನ್ ಮಾಡ್ತೀರಿ, ನಿಮ್ಗಿದು ಚೆನ್ನಾಗಿ ಅರ್ಥ ಆಗತ್ತೆ ಈ ಸಾಲು. ನೀವು ಕೂಡ ನಮ್ಗೆ ಮಾಡಿದೀರಿ ಪ್ರಭುಜಿ. ನಾವೆಲ್ಲ ಮೊದ್ಲು 3 ವರ್ಷದ ಕೆಳಗ ಮಾತು ಇರೋ ಬೇರೆ, ಇವಾಗ ಮಾತು ಬೇರೆ ಪ್ರಭುಜಿ ನಮ್ದು. ಹರೇ ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ಪ್ರಭುಪಾದರ ಭಾವಾರ್ಥವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಈ ಐಹಿಕ ಜಗತ್ತಿನಲ್ಲಿ ನಾವು ಪಡೆಯುವ ಜ್ಞಾನವು ಐಹಿಕ ಪ್ರಕೃತಿಯ ಗುಣತ್ರಯಗಳಿಂದ ಕಲ್ಮಶ ಹೊಂದಿರುತ್ತೆ. ನೋಡಿ ನಾವು ಯಾರು ಜ್ಞಾನ ಪಡಿತೀವಿ ಅನ್ನೋದು ಕೂಡ ಮುಖ್ಯ, ಯಾರಿಂದ ಪಡಿತೀವಿ ಅನ್ನೋದು ಮುಖ್ಯ. ನೋಡಿ ಅದಕ್ಕೆ ಹೇಳೋದು, ಯಾರಾದ್ರೂ ಒಂದು ಹಾಡು ಕೇಳ್ತಿರೋ ನೋಡಿ ಅದಕ್ಕೆ ಒಂದು ಹಾಡು, ಅದು ರಾಮನ್ ಬಗ್ಗೆ ಒಂದು ಹಾಡು ಇದೆಯಲ್ಲ, ನಿನ್ನಂತೆ ಆಗುವೇನು ರಾಮ ಅಂತ. ಅದು ಪ್ರಭು ರಾಮ. ನೋಡಿ ಹಂಗೆ ಏನೇ ಕೇಳ್ತೀವಿ, ಏನೇ ಓದ್ತೀವಿ, ನೋಡಿ ಅದು ಬಹಳ ಮುಖ್ಯ. ಜ್ಞಾನ ಯಾರಿಂದ ಪಡಿತೀವಿ, ಯಾವ ತತ್ವ ಅದು, ನೋಡಿ ಅದು ಯಾವ ಆಧಾರಿತವಾಗಿದೆ, ಇದು ಬಹಳ ಮುಖ್ಯ. ನೋಡಿ ಹಿಂಗೆ ನೋಡಿ ಪ್ರಕೃತಿಯ ಗುಣತ್ರಯಗಳ ಕಲ್ಮಶದ ಸೋಂಕಿಲ್ಲದ ಜ್ಞಾನಕ್ಕೆ ದಿವ್ಯ ಜ್ಞಾನ ಎಂದು ಹೆಸರು. ನೋಡಿ ಪ್ರಭುಪಾದರು ಅದನ್ನ ಸ್ಪಷ್ಟಪಡಿಸ್ತಿದ್ದಾರೆ. ದಿವ್ಯ ಸ್ವಭಾವ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಅದ್ರಲ್ಲಿ ನೆಲೆಗೊಳ್ಳೋದು ಅಂದ್ರೆ ಏನು. ನೋಡಿ ದಿವ್ಯ ಜ್ಞಾನ ಅಂದ್ರೆ ಏನು ಅಂತ ಹೇಳ್ತಿದ್ದಾರೆ. ಇದನ್ನ ತಿಳ್ಕೊಳ್ಳದೆ ಎಲ್ಲಾನು ತಿಳ್ಕೊಳಕ್ ಹೋದ್ರೆ ಏನು ಅರ್ಥ ಆಗಲ್ಲ. ನೋಡಿ ಈ ಅಂಶವನ್ನ ಜ್ಞಾಪಕ ಇಟ್ಕೊಳ್ಳೋಣ. ಪ್ರಕೃತಿಯ ಗುಣತ್ರಯಗಳ ಕಲ್ಮಶದ ಸೋಂಕಿಲ್ಲದ ಜ್ಞಾನಕ್ಕೆ ದಿವ್ಯ ಜ್ಞಾನ ಎಂದು ಹೆಸರು, ಟ್ರಾನ್ಸೆಂಡೆಂಟಲ್ ನಾಲೆಜ್ ಅಂತ ಹೇಳ್ತಾರೆ. ನೋಡಿ ಹಂಗೆ ಈ ದಿವ್ಯ ಜ್ಞಾನದಲ್ಲಿ ನೆಲೆಸುತ್ತಲೇ ಮನುಷ್ಯನು ಪರಮ ಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರುತ್ತಾನೆ. ನೋಡಿ ಹೆಂಗೆ ದಿವ್ಯ ಜ್ಞಾನ ಪಡ್ಕೊಂಡ್ರೆ, ಆ ದಿವ್ಯ ಸ್ವಭಾವನ ಪಡ್ಕೊಂಡ್ರೆ ಕೃಷ್ಣನ ಸ್ವಭಾವ ಬಂದ್ಬಿಡುತ್ತೆ, ಕೃಷ್ಣನ್ ಜೊತೆ ನೆಲೆಗೊಂಡ್ಬಿಡ್ತೀವಿ. ನೋಡಿ ಅದನ್ನೇ ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್, ಏ ಕಾಲೇ ಭಕ್ತ ನೋಡಿ ಕೃಷ್ಣ ತಾರೆ ನೋಡಿ ಮಮ ಸಮ. ನೋಡಿ ಚೈತನ್ಯ ಚರಿತಾಮೃತದಲ್ಲಿ ಇದೆ, ನನ್ನ ಸಮ ಅಂತ ಅನ್ಕೊಂಡ್ಬಿಡ್ತಾನಂತೆ ಕೃಷ್ಣ. ಯಾವಾಗ
ದೀಕ್ಷಾ ಕಾಲದಲ್ಲಿ ಭಕ್ತ ನೋಡಿ ಎಲ್ಲವನ್ನ ಬಿಟ್ಟು ಆತನ ಪ್ರತಿನಿಧಿ ಸೇವಕ ಇರ್ತಾನೆ ನೋಡಿ, ಗುರು. ನೋಡಿ ಆ ಗುರುಗೆ ಏನಾದ್ರೂ ನೆಲೆ, ಆತನಲ್ಲಿ ಶೆಲ್ಟರ್, ಆಶ್ರಯ ತಗೊಂಡ್ರೆ, ದೀಕ್ಷೆ ತಗೊಂಡ್ರೆ, ಆ ಸಂದರ್ಭದಲ್ಲಿ ದೀಕ್ಷಾದಲ್ಲಿ ನಾವು ಆತ್ಮ ಸಮರ್ಪಣಾ ಭಾವದಿಂದ ತಗೊಂಡ್ರೆ, ಅದೇ ತರ ನೆಲೆಗೊಂಡ್ರೆ, ಅದೇ ತರ ಜೀವನ ಪೂರ್ತಿ ನಡ್ಕೊಳ್ಳುವಂಥದ್ದು. ನೋಡ ಆ ಕ್ಷಣದಲ್ಲೇ ಕೃಷ್ಣ ಅನ್ಕೊಂಡ್ಬಿಡ್ತಾನೆ ನನ್ನ ಸಮ ಅಂತ. ನೋಡ ಹಂಗೆ ದಿವ್ಯ ಜ್ಞಾನದಲ್ಲಿ ನೆಲೆಸುತ್ತಲೇ ಮನುಷ್ಯನು ಪರಮ ಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರ್ತಾನೆ. ಒಂದೇ ನೆಲೆ ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ? ನೋಡಿ, ನೀವು ಯಾರಾದ್ರೂ ದೊಡ್ಡವರು ಜೊತೆ ಕೂತ್ಕೊಂಡಾಗ ನಿಮ್ಗೆ ಅರ್ಥ ಆಗತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜೊತೆ ಕೂತ್ಕೊಳಕ್ ಆಗತ್ತಾ ಅವ್ರ ಸಮ? ಆಗೋದಿಲ್ಲ. ಯಾರಾದ್ರೂ ದೊಡ್ಡ ಮನುಷ್ಯರ ಜೊತೆ ಯಾವತ್ತಾದ್ರೂ ಜೊತೆ ಕೂತ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಏನು ಒಂದೇ ನೆಲೆಯಲ್ಲಿ ಇರುತ್ತಾನೆ ಅಂದ್ರೆ. ನೋಡಿ ಹಂಗೆ ಆಧ್ಯಾತ್ಮಿಕ ಗಗನದ ತಿಳುವಳಿಕೆ ಇಲ್ಲದವರು ಐಹಿಕ ರೂಪದ ಐಹಿಕ ಕರ್ಮಗಳಿಂದ ಬಿಡುಗಡೆಯಾದ ನಂತರ ಈ ಆಧ್ಯಾತ್ಮಿಕ ವ್ಯಕ್ತಿತ್ವವು ವೈವಿಧ್ಯವೇ ಇಲ್ಲದೆ ರೂಪರಹಿತವಾಗುತ್ತದೆ ಎಂದು ಅಭಿಪ್ರಾಯ ಪಡುತ್ತಾರೆ. ನೋಡಿ ಅದನ್ನ ಬ್ರಹ್ಮ ಪ್ರಕಾಶ ತೋರ್ಸಿದ್ನಲ್ಲ ಮನೆ, ಈಗ ಸಮಯ ಇಲ್ಲ ಮತ್ತೆ ತೋರ್ಸಕ್ಕೆ. ನೋಡಿ ಅದ್ರಲ್ಲಿ ಹೋಗಿ ಲೀನ ಆಗ್ಬಿಡ್ತಾರೆ, ರೂಪರಹಿತರಾಗ್ಬಿಡ್ತಾರೆ. ನೋಡಿ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾರೆ, ಒಂದಾಗ್ಬಿಡ್ತಾರೆ ಅಂತ ಎಲ್ಲ ಕೆಲವರೆಲ್ಲ ಹೇಳ್ತಾರೆ. ಆದ್ರೆ ಪ್ರೂಫ್ ಆದ್ರೆ ಅದನ್ನು ಒಪ್ತಾ ಇಲ್ಲ. ಆದ್ರೆ ಈ ಜಗತ್ತಿನಲ್ಲಿ ಐಹಿಕ ವೈವಿಧ್ಯವಿರುವಂತೆಯೇ ನೋಡಿ ಐಹಿಕ ವೈವಿಧ್ಯ ಇರುವಂತೆ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ವೈವಿಧ್ಯವಿರುತ್ತದೆ. ಇದನ್ನು ತಿಳಿಯದವರು ಆಧ್ಯಾತ್ಮಿಕ ಅಸ್ತಿತ್ವವು ಐಹಿಕ ವೈವಿಧ್ಯಕ್ಕೆ ವಿರುದ್ಧವಾದದ್ದು ಎಂದು ಆಲೋಚಿಸುತ್ತಾರೆ. ಆದರೆ ವಾಸ್ತವವಾಗಿ ಆಧ್ಯಾತ್ಮಿಕ ಗಗನದಲ್ಲಿ ಮನುಷ್ಯನ ಆಧ್ಯಾತ್ಮಿಕ ರೂಪವನ್ನು ಪಡೆಯುತ್ತಾನೆ. ನೋಡಿ ಈಗ ಜನಗಳು ಎದುರ್ಕೋತಾರೆ, ಅಯ್ಯೋ ನನ್ಗೂ ನೋಡಿ ಕೈ ಕಾಲು ನೋಡಿ ತಲೆ ನೋಡಿ ಇವೆಲ್ಲ ಇದ್ರೆ, ನೋಡಿ ತಲೆ ಇದ್ರೆ ತಲೆನೋವು ಬರುತ್ತೆ, ಮೂಗಿದ್ರೆ ನೆಗಡಿ ಬರುತ್ತೆ. ಆಧ್ಯಾತ್ಮಿಕ ಲೋಕದಲ್ಲೂ ಇದೇ ತರ ರೂಪ ಇದ್ರೆ ನೋಡಿ ಅಲ್ಲೂ ಇದೇ ತರ ಆಗತ್ತೆ ಅಂತ ಅವರ ಐಡಿಯಾ. ಅದಕ್ಕೋಸ್ಕರ ಏನಂತ ಬಯಸ್ತಾರೆ? ರೂಪನೇ ಇಲ್ಲ ಅಂತರ ಮೋಕ್ಷವನ್ನ ಅವ್ರು ಬಯಸ್ತಾರೆ. ಆಯ್ತಾ? ಯಾಕೆ ಆತರ ಬಯಸ್ತಾರೆ ಅಂತ ಹೌದು ಆಯ್ತು. ಬ್ರಹ್ಮದಲ್ಲಾದ್ರೆ ಏನೂ ಇಲ್ಲ ಅನ್ಕೊಂತಾರೇನೋ ಪ್ರಭುಜಿ. ನೋಡ, ಆದರೆ ವಾಸ್ತವವಾಗಿ ಆಧ್ಯಾತ್ಮಿಕ ಗಗನದಲ್ಲಿ ಮನುಷ್ಯನು ಆಧ್ಯಾತ್ಮಿಕ ರೂಪವನ್ನ ಪಡೆಯುತ್ತಾನೆ. ಆಧ್ಯಾತ್ಮಿಕ ಚಟುವಟಿಕೆಗಳಿವೆ ಮತ್ತು ಆಧ್ಯಾತ್ಮಿಕ ಸನ್ನಿವೇಶವನ್ನು ಭಕ್ತಿ ಪೂರ್ವಕ ಜೀವನ ಎಂದು ಕರೆದಿದೆ. ಈ ವಾತಾವರಣವು ಕಲ್ಮಶರಹಿತ ಎಂದು ಹೇಳುತ್ತಾರೆ. ಅಲ್ಲಿ ಗುಣದಲ್ಲಿ ಮನುಷ್ಯನು ಪರಮಪ್ರಭುವಿಗೆ ಸಮಾನನು. ನೋಡಿ ಇದನ್ನೇ 5 ಮೋಕ್ಷಗಳು ಯಾವ್ಯಾವ ಮಾತಾಜಿ ಹೇಳಿ? ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ. ಏನ್ ಮತ್ತೆ ಒಂದೊಂದು ಹೇಳಿ, ಒಂದು ಮೋಕ್ಷದ ಹೆಸರು ಹೇಳಿ, ಅದನ್ನ ಕನ್ನಡದಲ್ಲಿ ಹೇಳಿ, ಏನಂತಾರೆ? ಸಾಲೋಕ್ಯ ಅಂದ್ರೆ ಭಗವಂತನ ಲೋಕ ಪ್ರಭು. ನಾನೇ ಹೇಳ್ತೀನಿ ನೋಡಿ. ಸಾಯುಜ್ಯ ಅಂದ್ರೆ, ಸಾಯುಜ್ಯ ಮೋಕ್ಷ ಅಂದ್ರೆ ಬ್ರಹ್ಮ ಪ್ರಕಾಶದಲ್ಲಿ ಆ ಬೆಳಕಲ್ಲಿ ಲೀನ ಆಗ್ಬಿಡೋದು, ಅಸ್ತಿತ್ವ ಕಳ್ಕೊಂಡ್ಬಿಡೋದು, ಇದು ಸಾಯುಜ್ಯ. ನೋಡಿ ಸಾಲೋಕ್ಯ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್, ಅದಕ್ಕಿಂತ ಇನ್ನೂ ಅಡ್ವಾನ್ಸ್. ಕೃಷ್ಣ ಇರೋಂತ ಒಂದು ಲೋಕದಲ್ಲೇ ನಾವು ಇರೋದು. ನೋಡಿ ಜನಗಳು ಬಹಳ ಹೆಮ್ಮೆ ಪಡ್ತಾರೆ. ನಾನು ಸದಾಶಿವನಗರದಲ್ಲಿದ್ದೀನಿ, ಬೆಂಗಳೂರು. ಸದಾಶಿವನಗರದಲ್ಲಿ ಯಾಕೆ ಅವ್ರಿಗೆ ಹೆಮ್ಮೆ ಅಂದ್ರೆ ನೋಡಿ ಅಲ್ಲೇ ಇರೋದು ಇವರು ದೊಡ್ಡ ಪೊಲಿಟಿಷಿಯನ್ಗಳು, ಈ ರಾಜ್ಕುಮಾರ್ ಮನೆ ಎಲ್ಲ ಅಲ್ಲೇ ಇರೋದು. ನಾನು ರಾಜ್ಕುಮಾರ್, ನಿಮ್ದು ಯಾವ ಊರು, ನೀವು ಎಲ್ಲಿ ಯಾವ ಏರಿಯಾ ಅಂದ್ರೆ ಸದಾಶಿವನಗರ. ಓ ಹೆಮ್ಮೆ ಅವ್ರಿಗೆ. ಯಾಕೆ ಗೊತ್ತಾ? ಈ ಫಿಲಂ ಸ್ಟಾರ್ಗಳು, ಪೊಲಿಟಿಷಿಯನ್ಗಳು, ದೊಡ್ಡ ಪೊಲಿಟಿಷಿಯನ್ ಎಲ್ಲ ಅಲ್ಲೇ ಇದ್ದಾರೆ ಪ್ರಭು. ರಿಚ್ ಪರ್ಸನ್ ಎಲ್ಲ ಅಲ್ಲೇ ಇರ್ತಾರೆ ಅಂತ. ನೋಡಿ ಹಂಗಾಗಿ ನಾವೆಲ್ಲ ಈಕ್ವಲ್ಸ್ ಅಂತ. ಇದು ಸಾಲೋಕ್ಯ ಅಂತ. ನೋಡಿ ಇನ್ನೊಂದು ಸಾರೂಪ್ಯ. ಆ ಲೋಕದಲ್ಲಿ ಇರೋರೆಲ್ಲ ವಿಷ್ಣು ತರನೇ ನೋಡಿರ್ತೀರ. ಜಯ ವಿಜಯರು ನೋಡಕ್ಕೆ ವಿಷ್ಣು ತರನೇ ನೋಡ್ತಾರೆ. ನೋಡಿ ಅದನ್ನೇ ಸಾರೂಪ್ಯ. ನೋಡಿ ನಾನು ವಿಷ್ಣು ಸಮ ನೋಡಕ್ ಒಂದೇ ತರ ಇರ್ತೀವಿ ಅಂತ. ನೋಡಿ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ. ನೋಡಿ ಕೃಷ್ಣನಿಗೆ ಹತ್ರ, ವಿಷ್ಣುಗೆ ಹತ್ರ ಸೇವೆ ಮಾಡ್ಕೊಂಡಿರೋದು. ಅಕ್ಕಪಕ್ಕ ಹಿಂದೆ ಮುಂದೆ ನೋಡಿರ್ತೀರಾ, ಕೆಲವರು ಪೊಲಿಟಿಷಿಯನ್ಸ್, ಕೆಲವು ದೊಡ್ಡ ಅಧಿಕಾರಿ ಪೊಲಿಟಿಷಿಯನ್ಸ್ ಗಳಿಂದನೇ ಕೆಲವರು ಜೊತೆಗೆ ಇರ್ತಾರೆ ಯಾವಾಗ್ಲೂ. ಸಾಮೀಪ್ಯ ಅಂತ ಹೇಳ್ತಾರೆ. ನೋಡಿ ನಮ್ಮ ಗುರುಗಳು ಕೆಲವ್ರಿಗೂ ಕೂಡ, ಗುರು ಮಹಾರಾಜರು ಅವರ ಸಮೀಪನೇ ಇರ್ತಾರೆ ಕೆಲವರು, ಅವ್ರ ಶಿಷ್ಯರು. ನೋಡಿ ಆ ತರದೊಂದು ಅವಕಾಶ ಸಿಕ್ಕಿರುತ್ತೆ ಅವ್ರಿಗೆ. ನೋಡಿ ಹಂಗೆ ಸಾಮೀಪ್ಯ, ಕೃಷ್ಣನ್ ಜೊತೆಲೇ ಇರೋದು ಸಾಮೀಪ್ಯ. ನೋಡಿ ಸಾರ್ಷ್ಟಿ, ಕೃಷ್ಣನಿಗೆ ಎಷ್ಟು ಏನು ಐಶ್ವರ್ಯ ಇದೆ ಅದೇ ನನಗೂ ಕೂಡ ಈಕ್ವಲ್ ಅಂತ. ಏನ್ರಲ್ಲಿ? ಐಶ್ವರ್ಯದಲ್ಲಿ. ನೋಡಿ ಹಂಗೆ 5 ತರ ಮೋಕ್ಷಗಳಿದಾವಂತೆ.
ನೋಡಿ ಹಂಗೆ ಪ್ರಭು ಏನ್ ಮಾಡ್ಬಿಡ್ತಾನೆ, ಮಮ್ಮ ಸಮ ಅಂತ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲಿ ಗುಣದಲ್ಲಿ ಮನುಷ್ಯನು ಪರಮಪ್ರಭುವಿಗೆ ಸಮಾನನು, ಸಚ್ಚಿದಾನಂದ. ನೋಡಿ ಗುಣದಲ್ಲಿ ಅಂದ್ರೆ ಹಂಗೆ. ಇಂತಹ ಜ್ಞಾನವನ್ನು ಪಡೆಯಲು ಮನುಷ್ಯನು ಎಲ್ಲ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಹೀಗೆ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಂಡವನಿಗೆ ಐಹಿಕ ಜಗತ್ತಿನ ಸೃಷ್ಟಿಯಿಂದಾಗಲಿ ವಿನಾಶದಿಂದಾಗಲಿ ಯಾವ ಪರಿಣಾಮವೂ ಆಗೋದಿಲ್ಲ. ನೋಡಿ ಇವತ್ತು ಏನು ಪ್ರಳಯ ಆಗತ್ತೆ, ನೋಡಿ ಸೃಷ್ಟಿ ಆಗತ್ತೆ, ಅದರಲ್ಲಿ ನಾವು ಪ್ರಭಾವಿತರಾಗ್ತೀರಿ ಅಂದ್ರೆ ನೋಡಿ ಹಂಗೆ ಜ್ಞಾನದಲ್ಲಿ ನೆಲೆಗೊಂಡವನು ಹಂಗೇ ನಡ್ಕೊಳಕ್ ಶುರು ಮಾಡ್ತಾನೆ. ಬರೀ ಕೇಳಿ ತಿಳ್ಕೊಂಡು ಹಂಗೆ ಇರಕ್ಕಾಗಲ್ಲ, ಆ ದಿವ್ಯ ಸ್ವಭಾವವನ್ನ ಪಡ್ಕೊಳ್ತಾನೆ. ನೋಡಿ ಸೃಷ್ಟಿ ಕಾಲದಲ್ಲಿ ನೋಡಿ ಹುಟ್ಟೋದು ಅಥವಾ ಪ್ರಳಯ ಕಾಲದಲ್ಲಿ ವ್ಯಥೆ ಪಡೋದು, ನೋಡಿ ಅದೆಲ್ಲ ಅವನಿಗೇನೂ ಇಲ್ಲ. ಅದೆಲ್ಲ ನೋಡಿ ಹಂಗೆ ಭಗವದ್ಧಾಮಕ್ಕೆ ಹೋಗಿ ಕೃಷ್ಣನ ಜೊತೆ ಸೇವೆ ಮಾಡ್ಕೊಂಡು ಇರೋರು. ನೋಡಿ ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಯಾರಾದ್ರೂ? ಪ್ರಭುಜಿ. ಹರೇ ಕೃಷ್ಣ. ದಂಡ ಪ್ರಣಾಮಗಳು. ನೆನ್ನೆ ನನ್ಗೇನೋ ಒಂದು ಸಣ್ಣ ಅಂದ್ರೆ ಸ್ವಲ್ಪ ಮನಸ್ಸಿಗೆ ತಗೊಳ್ಳೋ ಅಂತ ಒಂದು ಸಮಸ್ಯೆ ಎದುರಾಯ್ತು ಪ್ರಭುಜಿ. ಸಾಮಾನ್ಯ ನಾನು ಇವ್ರ ಜೊತೆಗೆ ಮಾತಾಡ್ತಾ ಇರ್ತೀನಲ್ವಾ, ಅದು ನೀವು ಕೈಗಳನ್ನ ಎತ್ಕೊಂಡಿದಾರಲ್ಲ, ಅವ್ರ ಹೆಸರು ನನ್ಗೆ ಇನ್ನೂ ಪರ್ಟಿಕ್ಯುಲರ್ ಆಗಿ ನೆನಪಿಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ನೀನ್ ನನ್ ಕಾಪಾಡ್ತೀನಿ ಅಂತಾನೆ ಈ ತರ ಕೈ ಇಟ್ಕೊಂಡಿದ್ಯಲ್ಲ, ನನ್ಗೆ ಈ ಸಮಸ್ಯೆಗಳೇ ಬೇಡ, ನಾನು ನಿನ್ ಜೊತೆಗೆ ಖುಷಿಯಾಗಿದ್ಬಿಡ್ತೀನಿ ನೀನ್ ನೋಡ್ಕೊಂಡು ಅಂತ ಹೇಳ್ತಾ ಇದ್ದೆ ಪ್ರಭುಜಿ. ಅದಾಗಿ ಒಂದ್ 5 ನಿಮಿಷ 10 ನಿಮಿಷ ಆಯ್ತು. ಆವಾಗ ನೀವು ಒಂದು ವಿಡಿಯೋ ಹಾಕಿದ್ರಿ ನೆನ್ನೆ. ಈ ತರದ್ದು ನೀವು ಯಾವಾಗೂ ಹಾಕ್ತಾ ಇರ್ಲಿಲ್ಲ. ಅವರನ್ನೇ ನೆನ್ನೆ ನೀವು ಗ್ರೂಪ್ ಅಲ್ಲಿ ಹಾಕಿದಾಗ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಕೃಷ್ಣ ನೀನ್ ನನ್ನ ಪ್ರತಿ ಮಾತನ್ನ ಕೇಳಿಸ್ಕೊಳ್ತಾ ಇದೀಯ, ನೀನು ಇಷ್ಟೊಂದು ಹತ್ರ ಆಗಿದ್ದೀನ ನಾನ್ ನಿನ್ಗೆ ಅಂತ ತುಂಬಾ ತುಂಬಾ ಖುಷಿ ಆಯ್ತು. ಅಂದ್ರೆ ನೆನ್ನೆ ಎಲ್ಲಾ ಖುಷಿಯಾಗಿ ಆಡ್ಕೊಂಡು ಕುಣ್ಕೊಂಡಿದ್ಬಿಟ್ಟೆ ನಾನು. ನನ್ಗೆ ಏನು ಇಲ್ಲ, ಹಂಗಾದ್ರೆ ನೀನ್ ನನ್ ಕಾಪಾಡ್ತಿದೀಯಾ ಅಂತ ಪ್ರಭುಜಿ. ನಿಜ ನನ್ಗೆ ಇಂಥ ಸಣ್ಣ ಸಣ್ಣ ಇವುಗಳು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಎಲ್ಲವನ್ನೂ ಮರೆಸ್ಬಿಡುತ್ತೆ ಪ್ರಭುಜಿ. ನಿನ್ನೆ ಬೆಳಿಗ್ಗೆ 9:41 ನಮ್ಮ ಗಾಂಧರ್ಕಿ ಮಹಾಪ್ರಭು ಅವರ ಶೃಂಗಾರ ದರ್ಶನ ನೋಡಿ. ಆ ದಿವ್ಯ ಶೃಂಗಾರ ದರ್ಶನದ ತುಂಬಾ ಇಷ್ಟ ಆಯ್ತು ನನಗೆ. ಅದು ಭಕ್ತರು ಎಷ್ಟು ಅದ್ರ ನನ್ ಕಂಡಾಗ ಏನು ಕಾಣಿಸ್ತು ಅಂದ್ರೆ, ನೋಡಿ ಅಲಂಕಾರ ಮಾಡಕ್ಕೆ ಎಷ್ಟು ನೋಡಿ ಭಕ್ತರು ಶ್ರಮ ಪಡ್ತಾರೆ, ಅದನ್ನ ಅಲಂಕಾರ ಮಾಡ್ತಾರೆ, ಆ ಮಣಿಗಳನ್ನ ಪೋಣಿಸಿದ್ದಾರೆ ನೋಡಿ. ಅದನ್ನೆಲ್ಲ ನೋಡಿ ನೆನ್ನೆ ಬೆಳಗ್ಗೆ 9:41 ವಿಡಿಯೋ ಶೇರ್ ಮಾಡಿದೀನಿ. ಮಾತಾಜಿಯವರು ಅದ್ರ ಬಗ್ಗೆ ಹೇಳ್ತಿದ್ದಾರೆ. ತುಂಬಾ ಹೌದು ಧನ್ಯವಾದ ಪ್ರಭುಜಿ. ನೋಡಿ ನಿಮ್ ಮನಸ್ಸಿಗೆ ಕೊಟ್ಬಿಟ್ಟು ನೀವು ಅದನ್ನ ಗಮನಿಸಂಗ್ ಮಾಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಹಾಕ್ತಿರಲ್ಲ. ನಮ್ಮಂತ ಎಷ್ಟೋ ಮನಸ್ಸುಗಳಿಗೆ ಅದೇನ್ ಅನಿಸ್ತದಂದ್ರೆ, ಕೃಷ್ಣ ನೀನು ನನ್ ನೋಡ್ಕೊಂತಿದ್ಯಾ ಅನ್ನೋದು ಎಷ್ಟು ಸತ್ಯ ಅಲ್ವಾ. ಎಷ್ಟೊಂದ್ ಭಕ್ತರ ಮನಸ್ಸುಗಳನ್ನ, ಅವ್ರಿಗೆ ಎಷ್ಟು ಕಣ್ಣಿರ್ಬೋದು ಕೃಷ್ಣನ್ಗೆ, ಎಷ್ಟು ಮನಸ್ಸು, ಎಷ್ಟು ಕಿವಿಗಳಿರ್ಬೋದು. ನನ್ನಂತ ಎಷ್ಟೋ ಜನಗಳ ಮಾತುಗಳನ್ನ ಎಷ್ಟ್ ಚೆನ್ನಾಗಿ ಅವರು ವ್ಯಕ್ತಪಡಿಸ್ತಾರೆ ನೋಡಿ ನಿಮ್ಮಂತವ್ರ ಮೂಲಕ. ಧನ್ಯವಾದ. ನಾನೀಗ ಜಸ್ಟ್ ಮ್ಯೂಟ್ ಮಾಡ್ತಿದ್ದೀನಿ, ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ. ಸಮಯ ಆಗ್ತಾ ಇದೆ, ಅದಕ್ಕೆ ಒಂದೇ ಕಾರಣಕ್ಕೋಸ್ಕರ. ಇನ್ನು ನೋಡಿ ಹಂಗೆ ಒಬ್ಬೊಬ್ರು ಭಕ್ತರು ದಿವ್ಯವಾಗಿ ನೋಡಿ, ನಾನು ಜಸ್ಟ್ ಒಂದು ವಾಟ್ಸಪ್ ಹಾಕದೆ ಅಷ್ಟೇನೆ, ಅದನ್ನ ನೀವು ತಗೊಳ್ಳೋದ್ರ ಮೇಲೆ ನಿಮ್ಮ ಅವಲಂಬಿತ ಇದೆ ನೋಡಿ. ತುಂಬಾ ಧನ್ಯವಾದ ಮಾತಾಜಿ, ನಿಮ್ಮ ಅನುಭವ ಶೇರ್ ಮಾಡ್ಕೊಂಡಿದ್ದಕ್ಕೆ. ನೋಡಿ ಇದರಲ್ಲಿ ನಮ್ದು ಅನ್ನೋಂಥದ್ದು ಏನೂ ಇಲ್ಲ. ನಾನು ಮುರಾರಿ ಮಾಧವ ದಾಸ, ನಾನು ಹಾಕಿ ನೋಡಿ ಹೆಂಗೆ ದಿವ್ಯವಾಗಿ ಹಂಗಲ್ಲ. ಅವ್ ಮಾತಾಜಿಯವರು ಆ ತರ ನೋಡಿ ತಗೊಳ್ತಿದಾರೆ. ಇದು ಪರಮಾತ್ಮ, ಹೃದಯದಲ್ಲಿರೋ ಪರಮಾತ್ಮ ನೋಡಿ ವಿಶೇಷವಾಗಿ ಆ ತರ ಅನುಭವಗಳನ್ನ, ದಿವ್ಯವಾದ ಅನುಭವಗಳ ಕೊಡ್ತಿದ್ದಾರೆ. ನಿಮ್ ಮೂಲಕನೇ ಆಗ್ತಿದಾನೆ ಪ್ರಭುಜಿ ಕೃಷ್ಣ. ಅಷ್ಟ್ ತಗೊಳಲ್ಲ ಪ್ರಭುಜಿ ಅವ್ರು. ನೋಡಿ ಹಂಗೇನಾದ್ರು ನನ್ ಮೂಲಕ ಇದು ಆಗ್ತಿರೋದು ಅಂದ್ರೆ ಅಷ್ಟೇ ನನ್ ಕತೆ ನೋಡಿ. ಹಂಗೆ ಗೊತ್ತಿಲ್ಲ ಕೃಷ್ಣ ಹೆಂಗೆ ಯಾರ್ಯಾರಿಗೆ ನೋಡಿ ಅಂತರಂಗವಾಗಿ ಏನೇನ್ ಮಾಡಿಸ್ತಾನೆ, ಹೆಂಗೆ ಅವರ ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಪ್ರೀತಿ ನೋಡಿ ಅದನ್ನ ನೋಡಿ. ಮಾತಾಜಿಯವ್ರಿಗೆ ಇಡೀ ದಿನ ಅದು ಅನುಭವ ಆಯ್ತು ಅಂದ್ರೆ ಅದೇನದ ಅರ್ಥ, ಹೃದಯದಲ್ಲಿರೋ ಪರಮಾತ್ಮ ನೋಡಿ. ಅದು ಹಾಕಿರೋದು ನೋಡಿ. ನೋಡಿ ಇದನ್ನೇ ವ್ಯತ್ಯಾಸ ಇರೋದು. ಕ್ಷೇತ್ರಜ್ಞ ಪರಮಾತ್ಮ, ಎಲ್ಲರ ಹೃದಯದಲ್ಲಿರುವಂತ ಪರಮಾತ್ಮ ನೋಡಿ ಹೆಂಗೆ ಅನುಭವಗಳು ಕೊಡ್ತಾನೆ. ಈ ಶ್ಲೋಕದಲ್ಲಿ ಹೇಳ್ತಿರೋ ಹಂಗೆ ದಿವ್ಯ ಸ್ವಭಾವವನ್ನು ಪಡೆಯುವನು ಹಂಗೆ. ಹರೇ ಕೃಷ್ಣ. ಈಗ ತುಂಬಾ ಸ್ವಲ್ಪ ಸಮಯ ಆಗ್ತಾ ಇದೆ, ಹೆಚ್ಚು ಮಾತಾಡಕ್ ಆಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ಮಾತಾಜಿ, ಶ್ವೇತಾ ಮಾತಾಜಿ ಏನಾದ್ರು
ವಿಶೇಷ ದಿನಗಳಿದಾವ? ಹಾ ಪ್ರಭುಜಿ, ಇವತ್ತು ನನ್ನ ಮಗನ್ ಬರ್ತ್ಡೇ ಪ್ರಭುಜಿ, ಚೇತನ್. ಓ, ಹರಿ ಹರಿ. ಮೊಮ್ಮಗಳದು ಬರ್ತ್ಡೇ ಪ್ರಭುಜಿ ಇವತ್ತು, ಪ್ರಾರ್ಥನಾ ಅಂತ ಹೇಳಿ. ಪ್ರಾರ್ಥನಾ ಅನಸೂಯ ಮೊಮ್ಮಗ ಮೊಮ್ಮಗಳ ಪ್ರಭುಜಿ ಪ್ರಾರ್ಥನಾ. ಮತ್ತೆ ಚೈತನ್ ಪ್ರಭುಜಿಯವರ ಬರ್ಡೇ. ಮತ್ತೆ ಯಾರಾದ್ರೂ ಏನಾದ್ರು ಇದೆಯಾ? ಪ್ರಭುಜಿ ನಾಗರತ್ನ ಅನ್ನೋರು ಹೊಸಬ್ರು ಜಾಯಿನ್ ಆಗಿದ್ದಾರೆ ಪ್ರಭುಜಿ. ಸುಮ್ನೆ ಪರಿಚಯ ಇತ್ತು, ಹೇಳಿದ್ದಕ್ಕೆ ಪಾಪ ಮಾತಾಜಿ ಅವ್ರು ಜಾಯಿನ್ ಆಗಿದ್ದಾರೆ, ನಾಗರತ್ನ ಅಂತ. ತುಂಬಾ ಸಂತೋಷ. ಹರೇ ನಾಗರತ್ನ ಕೃಷ್ಣ ಮಾತಾಜಿ ಪ್ರಭುಜಿ, ದಂಡವತ್ ಪ್ರಣಾಮ್. ನಮ್ಮ ಶ್ವೇತಾ ಮಗಂದು ಚಿಕ್ಕೊಂದು ಬರ್ತ್ಡೇ ಇತ್ತು ಪ್ರಭುಜಿ ಇವತ್ತು. ಹೌದು ಮಾತಾಜಿ. ಹಾ ನೋಡಿ ಪ್ರಭುಜಿ. ಮಾತಾಜಿ ದೊಡ್ಡಮ್ಮ ಎಷ್ಟು ಅವರು ಹೃದಯದಲ್ಲಿ ಪ್ರೀತಿ ಇದೆ ನೋಡ್ರಿ, ಅಷ್ಟೇ ಕಂಡ್ಕೊಳ್ಳಿ. ನನ್ಗ 2 ಮಕ್ಳ ಮೇಲೂ ನಮ್ ಸ್ವಂತ ಮಕ್ಕಳು ಪ್ರಭುಜಿ ಅವ್ರು, ಬೇರೆ ಅಲ್ಲ. ಹೌದು ಮಾತಾಜಿ, ತುಂಬಾ ಸಂತೋಷ ಮಾತಾಜಿ. ನೀವು ಹರೇ ಕೃಷ್ಣ. ನೋಡಿ ಹೆಂಗೆ ನಾಗರತ್ನ ಮಾತಾಡ್ತಾರೆ. ಹಾ, ನಾಗರತ್ನ ಮಾತಾಜಿ ಅವರೇ ಹೇಳಿ ಮಾತಾಜಿ. ನಿಮ್ ಹರೇ ಪರಿಚಯ ಕೃಷ್ಣ ಮಾಡ್ಕೊಡ್ತಾರೆ. ಮಾತಾಜಿ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಹರೇ ಕೃಷ್ಣ ಹರೇ ಪ್ರಭು. ಮಾತಾಜಿ ಹೇಳಿ, ನಿಮ್ ಪರಿಚಯ ಹೇಳಿ. ಇದು ನಾನ್ ಮೊದ್ಲು ಒಂದ್ಸತಿ ಕೇಳ್ತಾ ಇದ್ದೆ, ತಿರ್ಗ ಅವಕಾಶ ಸಿಗ್ಲಿಲ್ಲ, ನೆನ್ನೆ ಸಿಕ್ತು ಪ್ರಭು. ಹಂಗಾಗಿ ಬೆಳಿಗ್ಗೆನೆ ಕುತೂಹಲದಿಂದ ಕೂತು ಕಾಯ್ತಾ ಇದ್ದೆ, ಆ ಟೈಮ್ ಕವರ್ ಆಯ್ತು. ತುಂಬಾ ಸಂತೋಷ ಮಾತಾಜಿ. ಈಗ ನೀವು ನಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀವಿ ಮಾತಾಜಿ. ತುಂಬಾ ಥ್ಯಾಂಕ್ ಯು ಧನ್ಯವಾದ. ಪ್ರಭು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಈಗ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಶ್ವೇತಾ ಮಾತಾಜಿಯವ್ರ ಮಗ ಚೈತನ್ ಮತ್ತೆ ಪ್ರಾರ್ಥನಾ ಅನಸೂಯ ಮಾತಾಜಿಯವ್ರ ಮೊಮ್ಮಗ ಪ್ರಾರ್ಥನಾನ ಮಾತಾಜಿ ಮೊಮ್ಮಗ ಮೊಮ್ಮಗಳು ಪ್ರಭುಜಿ, ಮೊಮ್ಮಗಳು. ಮೊಮ್ಮಗಳು. 3 ರೌಂಡ್ ಜಪ ಮಾಡ್ತಾಳೆ ಪ್ರಭುಜಿ. 3 ರೌಂಡ್ ಜಪ ಮಾಡುತ್ತೆ ಮಗು ಅಂದ್ರೆ ಅದು. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಇವ್ರಿಗೆ ಶುಭಾಶಯಗಳನ್ನ, ಭಗವಂತನ ವಿಶೇಷ ಕೃಪೆಯನ್ನ ಬೇಡೋಣ. ಕೃಷ್ಣ ಹರೇ ಕೃಷ್ಣ ಕೃಷ್ಣ. ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ ರಾಮ ಕೃಷ್ಣ ಹರೇ 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 ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ಅತ್ಯಂತ ಶುಭವಾಗಿ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ की जय, श्रील प्रभुपाद की जय, समवेत भक्त हरे कृष्ण महामंत्र की जय. हरे कृष्ण 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 हरे हरे, हरे राम 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 हरे हरे. हरे कृष्ण. ಎಲ್ಲರಿಗೂ ದಂಡ ಪ್ರಣಾಮಗಳು. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ ದಂಡ ಪ್ರಭುಜಿ ಧನ್ಯವಾದ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಚಿತೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭುಜಿ ದಂಡವತ್ ಪ್ರಣಾಮ.